ನೋಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತಾ? ಶುರು ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ. ಕ್ಷಮಿಸಿ, ನಮಸ್ಕಾರ ಸ್ನೇಹಿತರೆ. ನಾನು ರಾತ್ರಿ 10:30 ಎಪಿಸೋಡ್ ಅನ್ಕೊಂಡೆ. ಇಲ್ಲ, ಬೈ ಮಿಸ್ ಆಗಿ ಇಂದು ನಾನು 3:30 ಟೋಸ್ಟ್ ಮಾಸ್ಟರ್ಗೆ ಮೀಟಿಂಗ್ ಬಂದ್ಬಿಟ್ಟಿದ್ದೀನಿ. ಹೇಗಾದ್ರೂ ಬಂದಿದ್ದೀನಿ, ನಿಮ್ಮೆಲ್ಲರೂ ವೆಲ್ಕಮ್ ಮಾಡೋ ಹೋಗೋಣ ಅಂತ ಇದ್ದೀನಿ. ಎಲ್ರಿಗೂ 179ನೇ KBT ಟೋಸ್ಟ್ ಮಾಸ್ಟರ್ ಸಭೆಗೆ ಸ್ವಾಗತ. ನಮ್ಮ ರಾತ್ರಿ 10:30 ಕ್ರೈಮ್ ಡೈರಿ ರಿಪೋರ್ಟ್ ನಲ್ಲಿ ಸೆಕ್ಸ್, ರಿಲಿಜಿಯನ್, ಪಾಲಿಟಿಕ್ಸ್ ಎಲ್ಲದ್ರ ಬಗ್ಗೆ ಹೇಗಾದ್ರೂ ಮಾತಾಡ್ಬೋದು. ಆದ್ರೆ ನಿಮ್ಮ ಟೋಸ್ಟ್ ಮಾಸ್ಟರ್ ಮೀಟಿಂಗ್ ನಲ್ಲಿ ಈ ವಿಷಯಗಳನ್ನ ಮಾತಾಡೋದಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಈ ವಿಷಯಗಳ ಬಗ್ಗೆ ಮಾತಾಡಬಾರ್ದು ಅಂದ್ರೆ ನಮ್ಮಂತ ಕ್ರೈಮ್ ರಿಪೋರ್ಟರ್ಸ್ಗೆ ಬಾಯಿನೇ ಹೊರಳೋದಿಲ್ಲ ರೀ. ನೋಡಿ, ಹಾಗಿದ್ರೆ ಇಲ್ಲಿ ಮತ್ತೇನು ನನಗೆ ಕೆಲ್ಸವಿಲ್ಲ. ಅದು ಬೇರೆ ಇವತ್ತಿನ ರಾತ್ರಿ ಎಪಿಸೋಡ್ಗೆ ಒಂದು ಮರ್ಡರ್ ಮಿಸ್ಟರ್ ಬಗ್ಗೆ ಕಂಟೆಂಟ್ ರೆಡಿ ಮಾಡ್ಬೇಕಾಗಿದೆ. ನಾನು ಬರ್ತೀನಿ ಸ್ನೇಹಿತರೆ. ಹೊರಡಕ್ ಮುನ್ನ ಈ ಮೀಟಿಂಗ್ ನಡ್ಸ್ಕೊಂಡು ಹೋಗೋಕೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರನ್ನ ವೇದಿಕೆ ಕರೀತಾ ಇದ್ದೀನಿ. ಅವ್ರನ್ನ ವೇದಿಕೆ ಕರೆಯೋಕ್ ಮುಂಚೆ ಅವ್ರ ಬಗ್ಗೆ ಏನ್ ಹೇಳೋದು? ಇವ್ರ ಬಗ್ಗೆ ಹೇಳೋಕೆ ನನ್ನ ಹತ್ರ ಏನು ಇಲ್ಲ ರೀ. ಯಾಕಂದ್ರೆ ಇವರು ಯಾವ ಕ್ರೈಮು ಮಾಡಿಲ್ಲ. ಇವರು ಒಂದ್ ಸಣ್ಣ ಕ್ರೈಮ್ ಮಾಡಿದ್ರು ಕೂಡ ಇವರ ಜನ್ಮನ ಜಾಲಾಡಿ ಬಿಡ್ಬೋದಿತ್ತು. ಆದ್ರೆ ಹಾಗೋಲ್ವೇ? ಏನ್ ಮಾಡೋದು? ಇಂಥವ್ರಿಂದ ನಮ್ಗೆ ಕಂಟೆಂಟ್ ಸಿಗೋದಿಲ್ಲ ಸ್ವಾಮಿ. ನಮ್ ಕಂಟೆಂಟ್ ಸಿಗೋದು ಲಾಂಗು ಮಚ್ಚು ಇರೋರ ಹತ್ರ ರಕ್ತ ಹರಿಸೋ ಕ್ರೈಮ್ ಥ್ರಿಲ್ಲರ್ ಕತೆ ಇರುತ್ತೆ. ಇವ್ರ ಹತ್ರ ಬರೀ ಸೂಜು ಸೀಸರ್ ಕತೆ ರೀ ಅಷ್ಟೇ. ಇವರು ಕಣ್ಣೀರು ಒರೆಸ್ತಾರೆ. ನಮ್ಗೆ ಬೇಕಾಗಿರೋದು ಕಣ್ಣೀರು ಬರ್ಸೋ ಕತೆ ರೀ. ಆದ್ರೂ ಯಾವ ಪೇಷಂಟ್ಗಾದ್ರೂ ಸುಲಿಗೆ ಅಥವಾ ಬೇಡದ ಸರ್ಜರಿ ಮಾಡಿ ದುಡ್ಡು ಲಪ್ಟಾಯಿಸಿದ್ದಾರೆ ಅಂತ ದುರ್ಬೀನ್ ಹಾಕೊಂಡು ಹುಡುಕ್ತೇರಿ. ಆದ್ರೂ ಇನ್ನೂ ಸಿಕ್ಕಿಲ್ಲ. ಆದ್ರೂ ನಾವು ಛಲ ಬಿಟ್ಟಿಲ್ಲ. ನಮ್ಮ ಬೆಳಗಾವಿ ರಿಪೋರ್ಟರ್ಗೆ ಹೇಳಿದ್ದೀನಿ, ಇವ್ರ ಬಗ್ಗೆ ಯಾವ್ದಾದ್ರು ಒಂದು ಕ್ರೈಮ್ ಸಿಕ್ಕಿದ್ರೆ ಆದಷ್ಟು ಬೇಗ ರಿಪೋರ್ಟ್ ಮಾಡಿ ಅಂತ. ಇವರ ಕ್ರೈಮ್ ಸುದ್ದಿ ಬಂದಾಗ ಮತ್ತೆ ಬರ್ತೀನಿ. ಹಾಗಿದ್ರೆ ಬರೋಣ್ವೆ. ಓವರ್ ಟು ಯು ಸರ್. ಸರ್, ನಿಮ್ಗೆ ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ಸೂರಜ್ ಅವರೇ. ತಾವು ಪರಿಚಯ ಮಾಡ್ತಕ್ಕಂತ ಒಂದು ರೀತಿ ಪ್ರತಿ ಸಲನೂ ಭಿನ್ನವಾಗಿಯೇ ಇರುತ್ತೆ. ಅದು ತುಂಬಾ ಖುಷಿ ಆಗುತ್ತೆ ಕೇಳಿದಾಗ. ಇವತ್ತಿನ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ಏನ್ ಮಾತಾಡ್ಬೇಕು? ಕೆಲವೊಮ್ಮೆ ನಾವು ನಮ್ಮ ಈ ಸಮಾಜದ ವರ್ತನೆ ಅತ್ಯಂತ ವಿಚಿತ್ರವಾಗಿರುತ್ತೆ. ಮತ್ ನಾವು ಕೂಡ ನಮ್ಗೆ ತಿಳಿಯದ ಹಾಗೆ ಆ ಒಂದು ವರ್ತನೆಯಲ್ಲೇ ನಾವು ಇರ್ತೀವಿ ಯಾವಾಗ್ಲೂ. ಒಂದ್ ಸಲ ಏನಾಯ್ತಪ್ಪ ಅಂತಂದ್ರೆ, ಒಂದು ದೊಡ್ಡ ಫಂಕ್ಷನ್ಗೋಸ್ಕರ ಮನೆಯವರೆಲ್ಲ ಹೋಗಿ ಒಳ್ಳೆ ಬಟ್ಟೆ ತಗೊಳ್ಳೋಣ ಅಂತ ಬಟ್ಟೆ ಅಂಗಡಿಗೆ ಹೋದ್ರು. ಇಲ್ಲ, ಒಳ್ಳೆ ಕಾಸ್ಟ್ಲಿ ಬಟ್ಟೆ ಆದ ತಗೊಂಡ್ರು. ಮಗನಿಗೆ, ಮೊಮ್ಮಗನಿಗೆ, ಅಳಿಯಂದಿಗೆ, ಮಗಳಿಗೆ ಎಲ್ಲರೂ ತಗೊಂತವ್ರು. ಕೊನೆಗೆ ಹೆಂಡತಿ ಹೇಳಿದ್ರು, ಅಲ್ರಿ ನಮ್ಮ ಮನೆ ಕೆಲ್ಸದಾಕಿದಾಳಲ್ಲ, ಅವ್ರಿಗೂ ಕೂಡ ಒಂದು ಏನೋ ತಗೋಬೇಕು ಅಂತ. ಕೊನೆಗೆ ಅವನು ಬಟ್ಟೆ ಅಂಗಡಿ ಹೇಳಿ, ನೋಡಿ ಸ್ವಾಮಿ, ಸ್ವಲ್ಪ ಚೀಪ್ ಕ್ವಾಲಿಟಿದು ಸುಮಾರು 100-150 ಅಷ್ಟರೊಳಗೆ ಒಂದು ಸೀರೆ ಆದ್ರೂ ಕೊಡ್ತೀರಾ ಅದಕ್ಕೆ. ಅಂದ್ರೆ ನಾವು ಬೇರೆಯವ್ರಿಗೆಲ್ಲರಿಗೂ ಈಗ ಬಟ್ಟೆಯನ್ನು ಖರೀದಿ ಮಾಡಿದ್ವಿ, ಅವರಿಗೆ ಸಾಕಷ್ಟು ಬಟ್ಟೆ ಎಲ್ಲ ಇದ್ದು, ಆದ್ರೂ ಕೂಡ ಅವರಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ಬೇಕು. ಅದೇ ಮನೆ ಕೆಲಸದ ತಕ್ಷಣ ನಾವು ಹುಡುಕಿಕೊಂಡು ಚೀಪ್ ಕ್ವಾಲಿಟಿನೋ ಅಥವಾ ಸೆಕೆಂಡ್ ಹ್ಯಾಂಡೋ ಬೇಡವಾಗಿದ್ದನ್ನ ಅದನ್ನ ಮಾತ್ರ ಕೊಡ್ತಾ ಹೋಗ್ತೀವಿ. ಆದ್ರೆ ನಿಜವಾಗಿ ಬಟ್ಟೆಯ ಅವಶ್ಯಕತೆ ಹೆಚ್ಚು ಇರೋದು ಅವರಿಗೆ, ನಮಗಿಂತ ಹೆಚ್ಚು ಅವರಿಗೆ. ಆದ್ರೂ ಕೂಡ ನಾವು ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲ್ಲ. ಅದಕ್ಕೋಸ್ಕರ ಅದೊಂದು ಕನ್ನಡದಲ್ಲಿ ಗಾದೆ ಮಾತಿದೆ, ಶ್ರೀಮಂತರ ಮನೆಗೆ ಹೋದರೆ ಉಡುಗೊರೆಯನ್ನು ತೆಗೆದುಕೊಂಡು ಹೋಗುತ್ತಾರೆ, ಬಡವರ ಮನೆಗೆ ಹೋದರೆ ಸಲಹೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಎಷ್ಟೋ ಸಲ ನಾವು ಈ ಸಮಾಜದಲ್ಲಿ ಹಣ, ಸ್ಥಾನಮಾನ ಇಂಥವೆಲ್ಲ ಇದ್ದವ್ರನ್ನ ತುಂಬಾ ಗೌರವದಿಂದ ನೋಡ್ತೀವಿ. ಅವ್ರ ಮೇಲೆ ನಮ್ಮ ಅಭಿಪ್ರಾಯವನ್ನು ಹೇರ್ಲಿಕ್ಕೆ ಹೋಗಲ್ಲ. ಬದಲಾಗಿ ಅವರಿಗೆ ಉಡುಗೊರೆ, ಪ್ರಶಂಸೆ, ಸನ್ಮಾನಗಳನ್ನೇ ನೀಡ್ತಾ ಹೋಗ್ತೇವೆ. ಆದ್ರೆ ಬಡವರ ವಿಷಯಕ್ಕೆ ಬಂದಾಗ ಅವರ ಕಷ್ಟವನ್ನು ನಾವು ಅರ್ಥ ಮಾಡ್ಕೊಳಿಕ್ ಹೋಗೋದೇ ಇಲ್ಲ. ಅದರ ಬದಲಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ನೀವು ಹೀಗ್ ಮಾಡ್ಬೇಕಾಗಿತ್ತು, ಅಥವಾ ಅದನ್ನ ಹೀಗ್ ಮಾಡಿ, ಅಥವಾ ಇದನ್ನ ಪ್ರಯತ್ನ ಮಾಡಿ ಅಂತಕ್ಕಂಥ ಈ ಉಚಿತವಾದಂತಹ ಸಲಹೆಗಳ ಮಳೆಗರೆಯುತ್ತೇವೆ. ಆದ್ರೆ ಕೆಲವರು ಅವರಿಗೆ ಬೇಕಾಗಿರೋದು ಕೇವಲ ಸಹಾಯ ಅಥವಾ ಒಂದು ಬೆಂಬಲ. ಆದ್ರೆ ನಾವು ನೀಡೋದೇನು? ಕೇವಲ ಸಲಹೆ.
ಸೊ ಇದು ಒಂದು ಮಾನವ ಸ್ವಭಾವದ ಒಂದು ವಿರೋಧಾಭಾಸ ಅಂತ ನಾವು ಕರೀತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಶ್ರೀಮಂತರಿಗೆ ಉಡುಗೊರೆ ಸಿಗುತ್ತಂತೆ, ಬಡವರಿಗೆ ಉಪದೇಶ ಸಿಗುತ್ತಂತೆ. ಅಥವಾ ಸಂಪನ್ನರಿಗೆ ಸನ್ಮಾನ, ಬಡವನಿಗೆ ಉಪದೇಶ. ಇದೇ ನಮ್ಮ ಸಮಾಜದ ಒಂದು ವಿಚಿತ್ರವಾದಂತಹ ಸ್ವಭಾವ ಅಂತ ಹೇಳ್ಬೋದು. ಮತ್ತೊಂದು ರೀತಿ ಅಂತಂದ್ರೆ, ಶ್ರೀಮಂತರಿಗೆ ಕಾಣಿಕೆಗಳು, ಬಡವರಿಗೆ ಕೇವಲ ಸಲಹೆಗಳು. ಆದರೆ ಅವರಿಗೆ ಬೇಕಾಗಿರುವುದು ನಿಜವಾಗ್ಲೂ ಆಸರೆ ಮತ್ತು ಅವಕಾಶ. ನಿಮ್ಮ ಸಲಹೆಗಳಿಂದ ಅವರಿಗೆ ಏನು ಉಪಯೋಗ ಆಗುವುದಿಲ್ಲ. ಇದನ್ನು ನಾವು ಕೆಲವೊಮ್ಮೆ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ಕೇವಲ ನಾವು ಸಲಹೆಗಿಂತ ಸಹಾಯವನ್ನು ಹೆಚ್ಚು ನೀಡುವ ಆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕಂದ್ರೆ ಅವರಿಗೆ ಬೇಕಾಗ್ತಕ್ಕಂಥ, ಅವರಿಗೆ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ನಾವೇನಾದ್ರೂ ಅವರಿಗೆ ಬೆಂಬಲ ತೋರಿಸಿದ್ರೆ ಅದರಿಂದ ಅವ್ರಿಗೆ ಏನಾದ್ರೂ ಉಪಯೋಗವಾಗುತ್ತೆ. ಉಪಯೋಗ ಇಲ್ಲದೆ ಇರ್ತಕ್ಕಂಥ ಈ ಸಲಹೆಗಳನ್ನ ಕೊಡ್ತಾ ಹೋದ್ರೆ ಯಾರಿಗೂ ಇಷ್ಟ ಆಗಲ್ಲ. ಆದ್ರೆ ಈ ಸಮಾಜದಲ್ಲಿ ಇದು ಈಗಲಾದ್ರೂ ಕೂಡ ನಡೀತಾ ಹೋಗುತ್ತೆ. ದೊಡ್ಡವ್ರ ಮನೆಗೆ ಹೋದಾಗ ನಾವು ಬಾಯಿ ಮುಚ್ಕೊಂಡು ಏನಿಲ್ಲ, ನೀವು ಅಂತ ಮನುಷ್ಯರು, ನೀವು ಹೀಗೆ ಹಾಗೆ ಅಂತ ಇನ್ನೂ ಅವರಿಗೆ ಪ್ರಶಂಸೆಯನ್ನ ಮಾಡ್ತಾನೆ ಹೊರತಾಗಿ, ಅದೇ ಬಡವ್ರ ಮನೆಗೆ ಹೋದ್ರೆ ನಾವು ನಮ್ಮ ವ್ಯಕ್ತಿತ್ವವೇ ಬದಲಾವಣೆ ಆಗ್ತಾ ಹೋಗ್ಬಿಡುತ್ತೆ. ಈ ರೀತಿಯ ಒಂದು ಈ ವಿರೋಧಾಭಾಸ ನಮ್ಮ ಈ ಸಮಾಜದಿಂದ ಹೋಗ್ಬೇಕು. ಅಂದ್ರೆ ನಾವು ಅಟ್ಲೀಸ್ಟ್ ತಿಳಿದವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೌದಪ್ಪ, ಅವರಿಗೆ ಯಾವುದರ ಅವಶ್ಯಕತೆ ಇದೆ, ನನ್ನ ಸಲಹೆಯ ಅವಶ್ಯಕತೆ ಇದೆಯೋ ಅಥವಾ ನನ್ನ ಸಹಾಯದ ಅವಶ್ಯಕತೆ ಇದೆಯೋ, ನನ್ನ ಬೆಂಬಲದ ಅವಶ್ಯಕತೆ ಇದೆಯೋ, ಅದರ ಬಗ್ಗೆ ನಾವೇನಾದ್ರೂ ಅವರಿಗೆ ಸಹಾಯವನ್ನ ಮಾಡಿದರೆ ಅವ್ರಿಗೊಂದು ಒಳ್ಳೇದಾಗುತ್ತೆ ಅಂತ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಅಧ್ಯಕ್ಷ ಭಾಷಣಕ್ಕೆ ಮುಕ್ತಾಯ ಮಾಡಿ. ಇವತ್ತು ಯಾರು ಗೆಸ್ಟ್ ಯಾರು ಇಲ್ಲಲ್ವಾ? ಇವತ್ತು ಯಾರು ಇಲ್ಲ. ಓಕೆ. ಇವತ್ತಿನ ನಮ್ಮ ಈ 179ನೇ ಸಭೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಸಭೆಯನ್ನ ನಿರೂಪಕರಾಗಿ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಚಿರಪರಿಚಿತ, ಅತ್ಯಂತ ಹಾಸ್ಯದ ನಗೆಗಡಲಿನಲ್ಲಿ ನಮ್ಗೆಲ್ಲರಿಗೂ ತೇಲಿಸ್ತಕ್ಕಂಥ ನಮ್ಮ ಅಪರೂಪದ ಒಬ್ಬ ಟೋಸ್ಟ್ ಮಾಸ್ಟರ್ ಅಂತ ನಾವು ಕರೀಬಹುದು. ಪ್ರತಿಯೊಂದು ಸಲನೂ ತಾವು ಯಾವುದೇ ಒಂದು ರೋಲ್ ತಗೊಳ್ಳಿ, ಒಂದು ಸಾರ್ಜೆಂಟ್ ಅಟ್ ಆರ್ಮ್ಸ್ ಆಗ್ಲಿ, ಅಥವಾ ನಿರೂಪಣೆ ಆಗ್ಲಿ, ಅಥವಾ ಒಂದು ಸಿದ್ಧಪಡಿಸಿದ ಭಾಷಣವಾಗ್ಲಿ, ಯಾವಾಗ್ಲೂ ಅಟ್ಲೀಸ್ಟ್ ಏನೆಲ್ಲ ಒಂದು ಹೊಸ ಒಂದು ವಿಷಯ ಇದ್ದೇ ಇರುತ್ತೆ. ಇವತ್ತಿನ ಒಂದು ಈ ಅವರ ನಿರೂಪಣೆಯ ಒಂದು ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಕಾಣದ ಆಯಾಮ. ಎಷ್ಟೋ ಸಲ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ, ಆದ್ರೆ ನಾವು ಅವ್ರಿಗೆ ಲಕ್ಷ್ಯ ಕೊಡ್ತಾನೆ ಇರಲ್ಲ. ಸೊ ಇದರ ಬಗ್ಗೆ ನಾವಿನ್ನೂ ಹೆಚ್ಚು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೂರಜ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳೊಂದಿಗೆ ಅವರಿಗೆ ಮತ್ತೆ ನಮ್ಮ ಈ ಸಭೆಗೆ ಆಹ್ವಾನಿಸುತ್ತಾ ವೇದಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಸೂರಜ್ ಅವರೇ, ವೇದಿಕೆ ನಿಮ್ಮದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅಚ್ರೇಕರ್ ಅವರೇ, ಮತ್ತೆ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಹೊಸ ಅನುಭವದೊಂದಿಗೆ ಇವತ್ತು ನೀವು ಸಭೆನ ಶುರು ಮಾಡಿದಿರ. ನಿಮ್ಮ ಪ್ರಯತ್ನ ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು. ಇವತ್ತು ದೈನಂದಿನ ಬದುಕಿನಲ್ಲಿ ಕಾಣದ ಆಯಾಮ ಅಂತ. ಕಾಣದ ಆಯಾಮ ಅಂತಂದ್ರೆ ನಾನೇನು ಹೊಸದು ಅಥವಾ ಮಾರ್ಮಿಕವಾಗಿ ಏನು ಹೇಳಲ್ಲ. ನಾವು ಪ್ರತಿದಿನ ಉಪಯೋಗಿಸುವಂತಹ ಎಷ್ಟೋ ಪದಗಳು ಅಥವಾ ಎಷ್ಟೋ ವಿಷಯಗಳ ಬಗ್ಗೆ ಅದು ಎಲ್ಲಿಂದ ಬಂತು, ಅದರ ಇತಿಹಾಸ ಏನು ಅನ್ನೋದು ಒಂದಷ್ಟು ವಿಷಯಗಳನ್ನ ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ, ನಾವೆಲ್ಲರೂ ಈಗ ತಂತ್ರಜ್ಞ ಜಾಸ್ತಿ ಆಗಿರೋದ್ರಿಂದ, ನಮ್ಮ ಗ್ಯಾಡ್ಜೆಟ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಉಪಯೋಗಿಸುವಂತಹ ಒಂದು ತಂತ್ರಜ್ಞ ಬ್ಲೂಟೂತ್. ಈ ಬ್ಲೂಟೂತ್ ಆಂಗ್ಲ ಭಾಷೆಯ ಶಬ್ದಕೋಶದಲ್ಲಿ ಒಂದು ಶಬ್ದವಾಗಿ ಬಂದಿದೆ. ಆದ್ರೆ ಇದು ಎಲ್ಲಿಂದ ಬಂತು, ಯಾಕೆ ಇದರ ಹೆಸರು ಬ್ಲೂಟೂತ್ ಅಂತ ಇಟ್ರು ಅಂತ ಯಾರಿಗಾದ್ರೂ ಗೊತ್ತಾ? ಇಲ್ಲ, ಗೊತ್ತಿಲ್ಲ ಸರ್. ಓಕೆ, ಬ್ಲೂಟೂತ್ ಹೆಸರು ಎಲ್ಲಿಂದ ಬಂತು, ಮತ್ತೆ ಅದಕ್ಕೆ ಆ ಬ್ಲೂಟೂತ್ಗೆ ಒಂದು ಸಿಂಬಲ್ ಕೂಡ ಇದೆ. ಆ ಸಿಂಬಲ್ ಕೂಡ ಎಲ್ಲಿಂದ ಬಂತು ಅನ್ನೋದಕ್ಕೆ ನಾವು ಒಂದು 1000 ವರ್ಷ ಹಿಂದೆ ಹೋಗ್ಬೇಕಾಗುತ್ತೆ. 1000 ವರ್ಷ ಹಿಂದೆ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಎಲ್ಲಿಗೆ ಹೋಗಬೇಕು? ನಾರ್ವೆ ಮತ್ತು ಡೆನ್ಮಾರ್ಕ್. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಕರೆಕ್ಟ್. ಇವತ್ತಿನ ನಮ್ಮ ಭೂಪಟದಲ್ಲಿ ನಾವು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂದ್ರೆ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್ ಮತ್ತು ಫಿನ್ಲೆಂಡ್ 1946 AD
ಆಫ್ಟರ್ ಡೆತ್. ಆ ಸಮಯದಲ್ಲಿ ನಾವು ಇವತ್ತು ಡೆನ್ಮಾರ್ಕ್ ಅನ್ನ ಹೇಗೆ ಡೆನ್ಮಾರ್ಕ್ ಅಂತ ಒಂದು ದೇಶ ಆಗಿದೆ, ಆಗ ಅದು ದೇಶ ಆಗಿರ್ಲಿಲ್ಲ. ಅದು ಬೇರೆ ಬೇರೆ ಒಂದಷ್ಟು ಜನಾಂಗಗಳು, ಆ ಜನಾಂಗಗಳ ಮಧ್ಯದಲ್ಲಿ ಆದಂತಹ ಕಾದಾಟ. ಚಿಕ್ಕ ಚಿಕ್ಕ ಜನಾಂಗಗಳು ಒಬ್ಬರು ಮೇಲೊಬ್ಬರು ಕಾದಾಟ ಮಾಡಿಕೊಂಡು ಒಬ್ಬರನ್ನ ಇನ್ನೊಬ್ರು ಹೊಡೆಯೋದು, ಆ ತರ ನಡೀತಾ ಇತ್ತು. ಸೊ ಹಾಗಾಗಿ ಅದು ದೇಶ ಆಗಿರ್ಲಿಲ್ಲ. ಆ ಸಮಯದಲ್ಲಿ ಒಬ್ಬ ಹಾರ್ಲಾರ್ಡ್ ಗಾರ್ಮೆಸನ್ ಅಂತ ಒಬ್ಬ ರಾಜ ಆಗ್ತಾನೆ. ಅವರ ತಂದೆ ಗಾರ್ಮೆಸನ್ ದ ಓಲ್ಡ್ ಅಂತ ಒಬ್ರು ರಾಜ ಇರ್ತಾರೆ. ಆತ ತನ್ನ ಮಗನಾದ ಹಾರ್ಲಾರ್ಡ್ಗೆ ಈ ರಾಜ್ಯವನ್ನ ಬಿಟ್ಕೊಡ್ತಾನೆ. ಆದ್ರೆ ಅದು ರಾಜ್ಯ ಆಗಿರ್ಲಿಲ್ಲ. ಅದೇ ಸಮಯಕ್ಕೆ ಈ ಕಡೆ ಈಗಿನ ಜರ್ಮನಿ, ಪೋಲೆಂಡ್ ಕಡೆನಲ್ಲಿ ಓಟೋ I ಅಂತ ಒಬ್ಬ ದೊರೆ ಇದ್ದ. ಆತ ರೋಮನ್ ದೊರೆ. ಹಾಗಾಗಿ ಅವನೇನ್ ಮಾಡ್ತಾ ಇದ್ದ ಅಂದ್ರೆ, ಅವನು ಇದೆಲ್ಲ ನನ್ನ ಪ್ರಾಂತ್ಯ, ಇಲ್ಲಿಂದ ಇರೋ ಈ ಪ್ರಾಂತ್ಯವನ್ನ ನಾನು ಕಬಳಿಸ್ಕೋಬೇಕು ಅಥವಾ ನನ್ನ ಪ್ರಾಂತ್ಯನ ಅಲ್ಲಿಗೂ ದೊಡ್ಡದು ಮಾಡಬೇಕು ಅಂತ ಆತ ಡೆನ್ಮಾರ್ಕಿನ ಮೂಲಕ ಬರುವಂತಹ ಒಂದು ಆಲೋಚನೆಯಲ್ಲಿದ್ದ. ಹಾಗಾಗಿ ಹಾರ್ಲಾರ್ಡ್ ಅಂತ ರಾಜ ಇದ್ದವನು ಮೊದಲನೇದಾಗಿ ಏನು ಮಾಡ್ದ ಅಂದ್ರೆ, ಆತ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದ. ಯಾಕಂದ್ರೆ ಓಟೋ I ರಾಜ ಇದ್ದವನು ರೋಮನ್ ಎಂಪರರ್. ಆತ ಯಾರು ಕ್ರಿಶ್ಚಿಯನ್ಗಳು ಆಗಿರಲಿಲ್ವೋ ಅವರನ್ನೆಲ್ಲ ನೀವು ಕ್ರಿಶ್ಚಿಯನ್ ಆಗಬೇಕು ಅಂತ ಅದರ ಹೆಸರಿನಲ್ಲಿ ಅವನು ದಂಡಯಾತ್ರೆ ಬರ್ತಾ ಇದ್ದ. ಹಾಗಾಗಿ ಈತ ಆಲೋಚನೆ ಮಾಡಿ ಮೊದಲು ತಾನು ಮತ್ತೆ ತನ್ನ ಜನಾಂಗವನ್ನ ಕ್ರಿಶ್ಚಿಯಾನಿಟಿಗೆ ಬದಲಾಯಿಸಿ, ತದನಂತರ ಈ ಎಲ್ಲ ಯಾರ್ಯಾರು ಕಾದಾಡ್ತಾ ಇದ್ದಂತಹ ಒಂದಷ್ಟು ಜನಾಂಗವನ್ನ ಒಟ್ಟಿಗೆ ಸೇರಿಸಿ ಡೆನ್ಮಾರ್ಕ್ ಅಂತ, ಈಗ ನಾವು ಡೆನ್ಮಾರ್ಕ್ ಅಂತ ಏನು ಗೊತ್ತಿದೆ ಆ ತರದ ಒಂದು ದೇಶ ಕಟ್ಟಿದ. ಡೆನ್ಮಾರ್ಕ್ ಮತ್ತು ನಾರ್ವೆ ಎರಡನ್ನು ಸೇರಿಸಿ ಅವನು ರಾಜ್ಯ ಆಳದ. ಹಾಗಾಗಿ ವೈಕಿಂಗ್ ಇತಿಹಾಸದಲ್ಲಿ ಬಹಳ ದೊಡ್ಡ ಮೊದಲನೇ ವೈಕಿಂಗ್ ದೊರೆ ಹಾರ್ಲಾರ್ಡ್ ಗಾರ್ಮೆಸನ್ ಅಂತ ಅವನು ಬಹಳ ದೊಡ್ಡ ಹೆಸರಿದೆ. ಆತನಿಗೆ ಆತನ ಬಾಯಿನಲ್ಲಿ ಒಂದು ಹಲ್ಲು ಸತ್ತು ಹೋಗಿತ್ತು. ನೀವುಗಳು ನಿಮ್ಮ ಜೀವನದಲ್ಲಿ ಅಥವಾ ಯಾರನ್ನಾದ್ರೂ ನೋಡಿದ್ರೆ, ಈಗಂತೂ ಡೆಂಟಲ್ ಚಿಕಿತ್ಸೆ ಎಲ್ಲ ಬಂದು ಸತ್ತಿರೋ ಹಲ್ಲಿಗೆ ರೂಟ್ ಕೆನಾಲ್ ಮಾಡಿ ಅದಕ್ಕೆ ಕ್ಯಾಪಿಂಗ್ ಎಲ್ಲ ಹಾಕ್ತಾರೆ. ಒಂದು 20, 30, 40 ವರ್ಷಗಳ ಹಿಂದೆ ಹೋದಾಗ ನಿಮ್ಮ ಹಲ್ಲು ಸತ್ತೋಗಿದ್ರೆ ಅದು ನೀಲಿ ಬಣ್ಣ ಅಥವಾ ನೀಲಿ ಮತ್ತು ಗ್ರೇ ಬಣ್ಣ ಆಗುತ್ತೆ. ಹಾರ್ಲಾರ್ಡ್ ಅನ್ನೋನಿಗೆ ಒಂದು ಹಲ್ಲು ಸತ್ತಿರೋದ್ರಿಂದ ಅದು ನೀಲಿ ಬಣ್ಣದ ಹಲ್ಲಾಗಿತ್ತು. ಹಾಗಾಗಿ ಅವನ ಹೆಸರಲ್ಲಿ ಅದು ಅವರ ಆ ಭಾಷೆನಲ್ಲಿ ಅದು ಅವನ ಹೆಸರಲ್ಲಿ ಸೇರ್ಕೊಂಡಿತ್ತು. ಅದನ್ನ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಹಾರ್ಲಾರ್ಡ್ ಬ್ಲೂಟೂತ್ ಗಾರ್ಮೆಸನ್ ಅಂತ ಅವನ ಹೆಸರು ಬರುತ್ತೆ. ಈತ ಡೆನ್ಮಾರ್ಕ್ ಮತ್ತು ನಾರ್ವೆನ ಒಟ್ಟಿಗೆ ಸೇರಿಸಿದಾಗ, ಇಲ್ಲಿ ಒಂದು ಕಡೆ ಬರೆದಿಟ್ಟಿದ್ದೀನಿ, ಜೆಲ್ಲಿಂಗ್ ಸ್ಟೋನ್ ಅಂತ ಒಂದು ಜಾಗ ಇದೆ. ಆ ಜೆಲ್ಲಿಂಗ್ ಸ್ಟೋನ್ ಅಂತ ಜಾಗದಲ್ಲಿ ಆತ ಒಂದು ದೊಡ್ಡ ಕಲ್ಲು ಮೇಲೆ ಕೆತ್ತನೆ ಮಾಡಿ, ನಾನು ಡೆನ್ಮಾರ್ಕ್ ಮತ್ತು ನಾರ್ವೆನ ಒಟ್ಟಿಗೆ ಸೇರಿ ಒಂದು ಪ್ರಾಂತ್ಯ ಮಾಡಿದ್ದೀನಿ, ಈ ಕ್ರಿಶ್ಚಿಯಾನಿಟಿಗೆ ನಾನು ಕನ್ವರ್ಟ್ ಆಗಿ ನನ್ನ ಜನಾಂಗ ಎಲ್ಲ ಸೇರಿ ಇದೊಂದು ದೊಡ್ಡ ಪ್ರಾಂತ್ಯ ಆಗಿದೆ ಅಂತ ಜೆಲ್ಲಿಂಗ್ ಅಂತ ಒಂದು ಜಾಗದಲ್ಲಿ ದೊಡ್ಡ ಕಲ್ಲಿನ ಮೇಲೆ ಬರೆಸಿದ್ದಾನೆ. ಹಾಗಾಗಿ ಜೆಲ್ಲಿಂಗ್ ಸ್ಟೋನ್ ಅಂತ ಒಂದು ಜಾಗ ಇವತ್ತು ನೀವು ಡೆನ್ಮಾರ್ಕ್ ಹೋದಾಗ ಅದು ಒಂದು ವೀಕ್ಷಣೆಗೆ ಬಹಳ ಹೆಸರುವಾಸಿಯಾದಂತಹ ಜಾಗ. ಸೊ ಈ ಕಥೆನ 1000 ವರ್ಷದ ನಂತರ ಇಂಟೆಲ್ ಇಂಜಿನಿಯರ್ಸ್ ಬ್ಲೂಟೂತ್ ಒಂದು ಟೆಕ್ನಾಲಜಿ ಇದೆ. ಈ ಟೆಕ್ನಾಲಜಿ ಏನ್ ಮಾಡುತ್ತೆ, ನಿಮ್ಮ ಗ್ಯಾಡ್ಜೆಟ್ ಅನ್ನ ಇನ್ನೊಂದು ಗ್ಯಾಡ್ಜೆಟ್, ಎರಡು ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಒಟ್ಟಿಗೆ ಮಾತಾಡಬೇಕು, ಇಂಟಿಗ್ರೇಟ್ ಆಗಬೇಕು ಅಂದ್ರೆ ಟೆಕ್ನಾಲಜಿ ಒಂದು ಕಂಡುಹಿಡಿದ್ರು. ಆ ಟೆಕ್ನಾಲಜಿಗೆ ಹೆಸರು ಏನ್ ಕೊಡೋದು ಅಂತ ಆಲೋಚನೆ ಮಾಡಿದಾಗ ಅವರಲ್ಲಿ ಒಬ್ಬರು ಈ ಹಾರ್ಲಾರ್ಡ್ ಗಾರ್ಮೆಸನ್ ನ ಕಥೆನ ಓದಿ ಈತ ಡೆನ್ಮಾರ್ಕ್ ಮತ್ತು ನಾರ್ವೆನ ಒಟ್ಟಿಗೆ ಸೇರಿಸ್ದ. ಹಾಗಾಗಿ ಈ ಟೆಕ್ನಾಲಜಿಗೆ ನಾವು ಬ್ಲೂಟೂತ್ ಅಂತ ಹೆಸರು ಕೊಡೋಣ ಅಂತ ಅದಕ್ಕೆ ಬ್ಲೂಟೂತ್ ಅಂತ ಹೆಸರು ಕೊಟ್ರು. ಈಗ ಬ್ಲೂಟೂತ್ ಸಿಂಬಲ್ ಇದು. ಈ ಸಿಂಬಲ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಾರ್ಡಿಕ್ ಭಾಷೆನಲ್ಲಿ ಅವ್ರದ್ದು ಆ ಸಮಯದಲ್ಲಿ ಇದ್ದಿದ್ದ ಭಾಷೆನಲ್ಲಿ ಈ ತರ ಸಿಂಬಲ್ಸ್ ಯೂಸ್ ಮಾಡ್ತಾ ಇದ್ರು. ಆ ಭಾಷೆನಲ್ಲಿ H ಗೆ ಈ ಸಿಂಬಲ್ಲು, B ಅನ್ನೋ ಅಕ್ಷರ ಬರೆಯೋದಿಕ್ಕೆ ಈ ಸಿಂಬಲ್ಲು, ಇದೆರಡನ್ನು ಸೇರಿಸಿದಾಗ ಬರೋ ಸಿಂಬಲ್ನ ಅವರು ಬ್ಲೂಟೂತ್ ಚಿಹ್ನೆಯಾಗಿ ಸಿಂಬಲ್ ಆಗಿ ಉಪಯೋಗಿಸಿ ಇವತ್ತು
ನಾವು ಉಪಯೋಗಿಸುತ್ತಾ ಇರುವ ಬ್ಲೂಟೂತ್ ಹೆಸರು ಎಲ್ಲಿಂದ ಬಂತು, ಅದರ ಇತಿಹಾಸ ಏನು, ಮತ್ತೆ ಅದರ ಚಿಹ್ನೆನ ಎಲ್ಲಿಂದ ತಗೊಂಡಿದ್ದಾರೆ ಅನ್ನೋದು ಇವತ್ತಿನ ಮೊದಲ ಕತೆ. ಈಗ ಹೇಗೆ ಹಾರ್ಲಾರ್ಡ್ ಗಾನ್ಸನ್ ಡೆನ್ಮಾರ್ಕ್ ಅನ್ನ ಒಂದು ದೇಶವಾಗಿ ಕಟ್ಟದ, ಡೆನ್ಮಾರ್ಕ್ ಮತ್ತು ನಾರ್ವೆನ ತನ್ನ ಪ್ರಾಂತ್ಯದಲ್ಲಿ ಸೇರಿಸ್ಕೊಂಡ, ಹಾಗೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆನಲ್ಲೂ ಕೂಡ ಬೇರೆ ಬೇರೆ ಆಯಾಮಗಳಿದೆ. ಒಂದು ಆಯಾಮ ಸಿದ್ಧಪಡಿಸಿದ ಭಾಷಣ, ಇನ್ನೊಂದು ಆಯಾಮ ಆಶು ಭಾಷಣ. ಈ ಎಲ್ಲಾ ಆಯಾಮಗಳನ್ನ ಒಟ್ಟಿಗೆ ಸೇರಿಸಿ ಹೇಗೆ ನಡೀತು ಅನ್ನೋದನ್ನ ಹೇಳೋದಿಕ್ಕೆ ಪ್ರತಿಯೊಂದು ಸಭೆಯಲ್ಲಿ ಸಮಗ್ರ ಮೌಲ್ಯಮಾಪಕರು ಇರ್ತಾರೆ. ಇವತ್ತು ಸಮಗ್ರ ಮೌಲ್ಯಮಾಪನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ, ತಮ್ಮ ಕನ್ನಡದ ಭಾಷೆಯ ಜ್ಞಾನ ಮತ್ತೆ ಆಲೋಚನೆಗಳಿಂದ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿ ನಮ್ಮ ಆಲೋಚನೆಯನ್ನ ಪುಳಕಿತಗೊಳಿಸುವಂತಹ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರು ಇವತ್ತಿನ ಸಮಗ್ರ ಮೌಲ್ಯಮಾಪಕರು. ಮೋಹನ್ ಮೂರ್ತಿ ಅವರ ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಸೂರಜ್ ಅವ್ರು ಈಗಾಗ್ಲೇ ಹೇಳಿದಾಗೆ ನಾನು ಇವತ್ತಿನ ಸಭೆಯಲ್ಲಿ ಒಂದು ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾವುದೇ ಒಂದು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮೌಲ್ಯಮಾಪನ ಅನ್ನೋದು ಬಹಳ ಮುಖ್ಯವಾದಂತ ವಿಭಾಗ. ಯಾಕಪ್ಪ ಅಂತಂದ್ರೆ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಹಲವು ಒಂದು ಭಾಷಣಗಳಿರ್ತವೆ, ಇಲ್ಲ ಒಂದು ನಿರೂಪಣೆ ಇರುತ್ತೆ. ಉದಾಹರಣೆಗೆ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಅಥವಾ ಆಶು ಭಾಷಣ ಇರ್ಬೋದು, ಅಥವಾ ಆಶು ಭಾಷಣನ ನಡೆಸ್ಕೊಡುವಂತ ರೀತಿ ಇರ್ಬೋದು, ಮತ್ತೆ ನಿರೂಪಣೆ ಇರ್ಬೋದು. ಇವೆಲ್ಲ ಏನಂತಂದ್ರೆ ಒಂದು ಪರ್ಫಾರ್ಮಿಂಗ್ ಆರ್ಟ್ ಕ್ಯಾಟಗರಿಲಿ ಬರ್ತವೆ. ಈ ಪರ್ಫಾರ್ಮಿಂಗ್ ಆರ್ಟ್ ಕ್ಯಾಟಗರಿ ಅಂತಂದ್ರೆ, ಈಗ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರಿಗೋಸ್ಕರ ಪರ್ಫಾರ್ಮ್ ಮಾಡ್ತಾ ಇದೀವಿ? ಯಾರಿಗೆ ಅಂದ್ರೆ ಸಭಿಕರಿಗೋಸ್ಕರ ನಾವು ಪರ್ಫಾರ್ಮ್ ಮಾಡ್ತಾ ಇದೀವಿ. ಈಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಸಭಿಕರಿಗೆ ಏನ್ ಅನ್ಸುತ್ತೆ ಅದು ಬಹಳ ಮುಖ್ಯ. ಈಗ ಏನಂತಂದ್ರೆ ನಾ ಮಾಡಿರ್ತೀನಿ, ಬಟ್ ನನ್ಗೆ ಅದು ಚೆನ್ನಾಗ್ ಅನಿಸ್ತಾ ಇರ್ಬೋದು, ಬಟ್ ಸಭಿಕನ ಪಾಯಿಂಟ್ ಇಂದ ಏನ್ ಅನಿಸ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಸೊ ನಾನು ಸಮಗ್ರ ಮೌಲ್ಯಮಾಪಕನಾಗಿ ಒಬ್ಬ ಸಭಿಕನ ಪಾಯಿಂಟ್ ಇಂದ ಇದನ್ನ ಪರ್ಫಾರ್ಮಿಂಗ್ ಆರ್ಟ್ ನಾನು ಗ್ರಹಿಸಿ ಅದರಲ್ಲಿ ಇರುವಂತಹ ಉತ್ತಮವಾದ ಅಂಶಗಳು ಮತ್ತೆ ಉತ್ತಮ ಪಡಿಸ್ಕೋಬೇಕಾದಂತಹ ಅಂಶಗಳನ್ನ ಗುರುತಿಸ್ಕೊಂಡು ಅದನ್ನ ಸಭೆ ಮುಂದೆ ಕಡೆಯಲ್ಲಿ ಪ್ರಸ್ತುತಪಡಿಸ್ತೀನಿ. ಈ ನನ್ನ ಕೆಲಸಕ್ಕೆ ಸಹಾಯ ಮಾಡೋದಕ್ಕೆ ಯೂಶುವಲಿ ಏನಂತಂದ್ರೆ ಇಬ್ರು ಇರ್ತಾರೆ. ಇವತ್ತು ಸಮಯ ಪಾಲಕನಾಗಿ ರವಿಕುಮಾರ್ ಅವರು ಒಂದೇ ಪಾತ್ರಧಾರಿಯಾಗಿ ಇದ್ದಾರೆ. ಅವರ ಒಂದು ಸಮಯ ಪಾಲಕ ಪಾತ್ರಧಾರಿಯ ವಿವರಗಳನ್ನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಬಿಟ್ಟು ವೇದಿಕೆ ಮೇಲೆ ಕರಿತೀನಿ. ಅದಕ್ಕೆ ಮೊದಲು ಅವ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ರವಿಕುಮಾರ್ ಅವರು ನನಗೆ 26 ವರ್ಷಗಳ ಹಳೆಯ ಗೆಳೆಯರು. ಅವರು ಇಂಜಿನಿಯರಿಂಗ್ ಕಾಲದ ಸ್ನೇಹಿತರು. ಅವರೊಂಥರ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಹಲವು ವಿಷಯಗಳಿಗೆ ಅವರ ಆಸಕ್ತಿ ಇದೆ. ಅವರು ಉತ್ತಮವಾಗಿ ಬರಿಬಲ್ರು, ಮತ್ತೆ ಅವ್ರಿಗೆ ಓದುವುದೊಂದು ಹವ್ಯಾಸ. ಅವರು ಎಸ್.ಎಲ್. ಭೈರಪ್ಪ ಅವ್ರು ತೀರೋದಾಗ ಒಂದು ಬರೆದಿದ್ದಂತಹ ಅಬಿಚ್ಯೂರಿ, ಅದು ನಾನು ಓದಂತಹ ಒಂದು ಉತ್ತಮ ಅಬಿಚ್ಯೂರಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ರವಿಕುಮಾರ್ ಅಲ್ಲಿ ನನಗೆ ಬಹಳ ಇಷ್ಟ ಆಗುವಂತ ಹಲವು ಅಂಶಗಳಿವೆ. ಅದರಲ್ಲಿ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ಒಳ್ಳೇದು, ಏನೋ ಒಂದು ಹೊಸದು ಬಂದಾಗ ಅದನ್ನ ಗ್ರಹಿಸಿ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು ಅವ್ರ ಜೀವನದಲ್ಲಿ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ, ಇವತ್ತು ಎಸ್ಎ ಅವರು ಓಪನ್ ಮಾಡಿದ್ದು ನೀವು ನೋಡ್ಬೋದು. ಇದುವರೆಗೂ ಸೂರಜ್ ಅವರು ಓಪನ್ ಮಾಡ್ತಾ ಇದ್ರು ವಿಭಿನ್ನ ಶೈಲಿಲಿ. ಅದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದನ್ನ ಅವರು ರವಿಕುಮಾರ್ ಅವರು ಗ್ರಹಿಸಿ ಒಂದು ಕ್ರೈಮ್ ಡೈರಿ ಶೈಲಿಲಿ ಇವತ್ತಿನ ಸಭೆನ SAR ರೋಲ್ ಅಲ್ಲಿ ಓಪನ್ ಮಾಡಿದ್ರು. ಇದು ನಮ್ಗೆಲ್ರಿಗೂ ಮಾದರಿ ಅಂತ ಹೇಳ್ತಾ ರವಿಕುಮಾರ್ ಅವರಿಗೆ ವೇದಿಕೆನ ಹಸ್ತಾಂತರಿಸ್ತಾ ಇದ್ದೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ನಾನು ಇಂದಿನ ಸಭೆಯ ಸಮಯ ಪಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಮಯ ಎಷ್ಟು ಮುಖ್ಯ ಅಂತ ಆ ಒಂದು ಅಮೂಲ್ಯ ಕ್ಷಣಗಳನ್ನ ಕಳ್ಕೊಂಡಿರೋರಿಗೆ ಗೊತ್ತು. ನಮ್ಗೆ ಮೊದ್ಲೆಲ್ಲ ಸಮಯಗಳನ್ನೆಲ್ಲ ಕಳೆದು ಬಿಡ್ತಾ ಇದ್ವಿ. ಇವಾಗ ಬರೀ ಯೋಚನೆ ಮಾಡಿದ್ರೆ ಇನ್ನೆಷ್ಟು ಟೈಮ್ ಉಳ್ಕೊಂಡಿದ್ಯಪ್ಪ, ಎಷ್ಟು ಟೈಮ್ ನಮ್ಗೆ ಬಾಕಿ ಉಳ್ಕೊಂಡಿದ್ಯಪ್ಪ, ಎಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿದ್ಯಪ್ಪ, ಎಷ್ಟು ಕೆಲವು ಟೈಮು ನಾನು ಮೋಹನ್ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೋ ಬುಕ್ಸ್ಗಳ ಆರ್ಡರ್ ಮಾಡಿರ್ತೀವಿ, ಆ ಬುಕ್ಸ್ಗಳು ಓದಕ್ಕಾಗಿರಲ್ಲ. ಆಮೇಲೆ ಹಂಗೆ ಇದನ್ನ ಫಸ್ಟ್ ಮುಗಿಸ್ಬೇಕು, ಆಮೇಲೆ ಮಿಕ್ಕಿದ ಆರ್ಡರ್ ಮಾಡ್ಬೇಕು ಅಂತ ಮಾತಾಡ್ಕೊತಿರ್ತೀವಿ. ನಮ್ಗೆ ಇವಾಗ ಅನಿಸ್ತಾ ಇದೆ ಇನ್ನು ನಮ್ ಟೈಮ್ ಉಳಿದಿರೋದು ಕಡಿಮೆ, ನಾವು ಓದ್ಬೇಕು, ಆಮೇಲೆ ಇನ್ನು ಸಾಕಷ್ಟು ತಿಳ್ಕೋಬೇಕು ಅನ್ನೋದು ಅಂತ ಅಪಹಾಪಿ ನಮ್ಗೆ ಇನ್ನೂ ಇದೆ. ಅಂದ್ರೆ ಟೈಮ್ ಮೌಲ್ಯ ನಮ್ಗೆ ಇತ್ತೀಚೆಗೆ ನಮ್ಗೆ ತುಂಬಾ ಅರಿವಾಗ್ತಾ ಇದೆ.
ಸೊ ಅಷ್ಟು ಟೈಮು ಮೌಲ್ಯ ನಮ್ಗೆ. ಇವಾಗ ಏನ್ ಗೊತ್ತಾಗಿದೆ ಅಂತ ಅಂದ್ರೆ ಹಣಕ್ಕಿಂತ ಟೈಮು ಮುಖ್ಯ ಅನ್ನೋದು ನಮ್ಗೆ ಅರಿವು ಮೂಡ್ತಾ ಇದೆ ನಿಧಾನವಾಗಿ. ಇಷ್ಟ ಹೇಳ್ತಾ ಮುಂದುವರಿತಾ, ಇಂದಿನ ಸಭೆಯಲ್ಲಿ ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಅದೇ ರೀತಿ ನಮ್ಮ ಸಭೆಯಲ್ಲಿ ಅದು ಆಶುಭಾಷಣ ವಿಭಾಗ ಇದೆ. ಅದೇ ರೀತಿ ಮೌಲ್ಯಮಾಪನ ಇರುತ್ತೆ. ಅದು ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಇರುತ್ತೆ. ಇಂದಿನ ಸಿದ್ಧಪಡಿಸಿದ ಭಾಷಣದ ನಿಗದಿತ ಸಮಯ 5 ರಿಂದ 7 ನಿಮಿಷ. ನಾನು 5 ನಿಮಿಷಕ್ಕೆ ನಾನು ಮಾಮೂಲಿ ಗೊತ್ತಿರೋ ಹಂಗೆ ಗ್ರೀನ್ ಕಾರ್ಡ್ ತೋರಿಸ್ತೀನಿ. 6 ನಿಮಿಷಕ್ಕೆ ಯೆಲ್ಲೋ ಕಾರ್ಡ್, 7 ನಿಮಿಷಕ್ಕೆ ರೆಡ್ ಕಾರ್ಡ್ ತೋರಿಸ್ತೀನಿ. ಅದೇ ರೀತಿ ಆಶುಭಾಷಣ ವಿಭಾಗಕ್ಕೂ ಸಹ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. 1 ನಿಮಿಷಕ್ಕೆ ಗ್ರೀನ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ, 1.5 ನಿಮಿಷಕ್ಕೆ ಯೆಲ್ಲೋ, 2 ನಿಮಿಷಕ್ಕೆ ರೆಡ್ ನನ್ನ ಬ್ಯಾಕ್ಗ್ರೌಂಡ್ ನ ಚೇಂಜ್ ಮಾಡ್ತೀನಿ. ಅದೇ ರೀತಿ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೂ 3 ನಿಮಿಷ ಕಾಲಾವಕಾಶ ಇರುತ್ತೆ. ನಾನು 2 ನಿಮಿಷಕ್ಕೆ ನಾನು ನನ್ನ ಸ್ಕ್ರೀನ್ ನ ಗ್ರೀನ್ ತರ ಗ್ರೀನ್ ನನ್ನ ಬ್ಯಾಕ್ಗ್ರೌಂಡ್ ನ ಗ್ರೀನ್ ಚೇಂಜ್ ಮಾಡ್ತೀನಿ. 2.5 ನಿಮಿಷಕ್ಕೆ ಈ ರೀತಿ ಯೆಲ್ಲೋ, 3 ನಿಮಿಷಕ್ಕೆ ನಾನು ಈ ರೀತಿ ಗ್ರೀನ್ ನ ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಪ್ರತಿಯೊಂದು ವಿಭಾಗಕ್ಕೂ ಒಂದು 30 ಸೆಕೆಂಡ್ಗಳ ಕಾಲ ಅಧಿಕ ಕಾಲಾವಕಾಶ ಇರುತ್ತೆ. ಅದನ್ನ ಬಳಸ್ಕೊಂಡು ನಮ್ಮ ಇಂದಿನ ಸಮಯವನ್ನ ಉತ್ತಮ ರೀತಿಯಲ್ಲಿ ನಾವು ನಡೆಸೋಣ ಅಂತ ಹೇಳ್ತಾ, ಮರಳಿ ವೇದಿಕೆಯನ್ನ ನಮ್ಮ ಇಂದಿನ ಸಮಗ್ರ ಮೌಲ್ಯಮಾಪಕರಾದ ನಮ್ಮ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗೆ ನೀಡ್ತಾ ಇದ್ದೀನಿ. ವೇದಿಕೆ ನಿಮ್ದು. ಧನ್ಯವಾದ ರವಿಕುಮಾರ್ ಅವರೇ. ಉತ್ತಮ ರೀತಿಯಲ್ಲಿ ಸಮಯದ ಮಹತ್ವ ಹಾಗೂ ನಿಮ್ಮ ರೋಲ್ನ ವಿವರನ ವೇದಿಕೆ ಮುಂದೆ ಪ್ರಸ್ತುತಪಡಿಸಿದಿರಿ. ನಿಮ್ಗೆ ಧನ್ಯವಾದ. ಈಗ ಸಭೆನ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಮ್ಮ ನಿರೂಪಕರಾದಂತಹ ಸೂರಜ್ ಅವರಿಗೆ ವೇದಿಕೆಯನ್ನ ಮರಳಿ ಕೊಡ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಸೂರಜ್ ಅವರ ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೀರಿ ಅನ್ಸುತ್ತೆ. ಧನ್ಯವಾದ ಮೋಹನ್ ಅವರೇ. ಸರ್, ನಾನು 2 ಡಿವೈಸ್ ಅಲ್ಲಿ ಇದ್ದಿದ್ರಿಂದ ಯಾವ ಡಿವೈಸು ಅದನ್ನ ಒಂದನ್ನ ಮ್ಯೂಟ್ ಮಾಡಿ ಇನ್ನೊಂದನ್ನ ಆನ್ ಮಾಡಿದೆ. ಓಕೆ, ಇದರಲ್ಲಿ ಇವತ್ತು ನಮ್ಮ ಸಭೆನಲ್ಲಿ ಒಂದು ಹೊಸ ವಿಷಯ ಕೂಡ ಪ್ರಸ್ತಾಪ ಮಾಡಬೇಕು ಅಂತಿತ್ತು. ಅದನ್ನ ಯಾರಾದ್ರೂ ಪ್ರಸ್ತಾಪ ಮಾಡ್ತೀರಾ ಅಥವಾ ರಾಘವೇಂದ್ರ ಅವ್ರು ಬಂದ ಮೇಲೆ ಅದನ್ನ ನಾನೇ ಮಾಡ್ತೇನೆ. ಓಕೆ. ಒಂದು ಹೊಸ ವಿಷಯ ಅನ್ನೋದು ವಾಟ್ಸ್ ನ್ಯೂ ಅನ್ನೋದು ನಮ್ಮ ರವಿಕುಮಾರ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತ ಒಂದು ಸೆಗ್ಮೆಂಟ್. ಏನಂದ್ರೆ ನಮ್ಗೆಲ್ಲರಿಗೂ ಉಪಯೋಗ ಆಗುವಂತ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಒಂದ್ ಮಾಹಿತಿ ಇರ್ಬೋದು ಅಥವಾ ಇನ್ನೊಂದೇನೋ ಒಂದ್ ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಸಭಿಕರಿಗೆ ಅಂತ. ಇವತ್ತಿನ ಸಭೆಯಲ್ಲಿ ನಾನು ಈಗ ನಮ್ಗೆಲ್ಲರಿಗೂ ಏನಂತಂದ್ರೆ ಎಲ್ರಿಗೂ ಓದ್ಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಓದ್ಬೇಕಂತ. ಆದ್ರೆ ಟೈಮ್ ಸಿಗ್ತಾ ಇರಲ್ಲ. ಯಾವ್ದೋ ಒಂದು ಬುಕ್ ತಗೊಂಡು ಆ ಬುಕ್ 200-300 ಪೇಜ್ ಇರ್ತದೆ. ಆ ಬುಕ್ ನ ಓದಷ್ಟದ್ ನಮ್ಗೆ ಅಷ್ಟು ಟೈಮ್ ಸಿಗೋದೇ ಇಲ್ಲ. ಅದ್ರ ಬದಲು ನಾವೇನಂದ್ರೆ ಆ ಬುಕ್ದೇ ಒಂದು ಸಾರಾಂಶ ಏನಾರ ನಮ್ಗೆ ಸಿಕ್ಬಿಟ್ರೆ ಈಸಿಯಾಗಿ ನಾವು ಓದ್ಬೋದಲ್ಲ, ಅದ್ರಲ್ಲಿರೋ ಇದನ್ನ ಗ್ರಹಿಸ್ಬೋದಲ್ಲ. ಮತ್ತೆ ಅದನ್ನ ಓದಿದಾಗ ಓಕೆ ಅದರಲ್ಲಿ ಚೆನ್ನಾಗಿದೆ, ಇದನ್ನ ಇನ್ನೊಂದ್ ಸ್ವಲ್ಪ ಓದ್ಬೇಕು ಅಂತ ಅನ್ಸಿದ್ರೆ ಅವಾಗ ಆರ್ಡರ್ ಮಾಡಿ ಅದನ್ನ ತಗೊಂಡು ಕಂಟಿನ್ಯೂ ಮಾಡ್ಬೋದಲ್ವಾ, ಈ ತರ ಮಾಡ್ಬೋದಲ್ವಾ. ಸೊ ಇದಕ್ಕೆ ಅನುಕೂಲ ಮಾಡೋ ತರ ಒಂದು ಆಪ್ ಇದೆ, ಬ್ಲಿಂಕಿಸ್ಟ್ ಆಪ್ ಅಂತ. ಬ್ಲಿಂಕಿಸ್ಟ್ ಅಂತ ನಾನು ಅದು ಆಮೇಲಿಂದ ಇದರಲ್ಲಿ ಟೈಪ್ ಮಾಡಿ ಕಳಿಸ್ತೇನೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರದ್ದೊಂದು ಆಪ್ ಅಲ್ಲಿ ಅದ್ ಬೇಕಾದ್ರೆ ಸಬ್ಸ್ಕ್ರಿಪ್ಷನ್ ತಗೋಬಹುದು ದುಡ್ಡು ಕೊಟ್ಬಿಟ್ಟು, ಇಲ್ಲ ಅಂದ್ರೆ ಫ್ರೀ ವರ್ಷನ್ ತಗೋಬಹುದು. ಫ್ರೀ ವರ್ಷನ್ ಅಲ್ಲಿ ಏನಿದೆ ಅಂದ್ರೆ ಫ್ರೀ ವರ್ಷನ್ ಪ್ರತಿ ದಿವಸ ಯಾವ್ದಾದ್ರು ಒಂದು ಬುಕ್ದು ಸಾರಾಂಶನ ಅವರು ಕೊಡ್ತಾರೆ. ಅದೊಂದು 10 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸ್ ರೀಡ್ ಅಷ್ಟೇ. ಅದು ಒಂದು ಬುಕ್ದು ಒಂದು ಸಾರಾಂಶ ಕೊಡ್ತಾರೆ. ಅದನ್ನ ನಾವು ಮೊಬೈಲ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಓದಿ ಮುಗಿಸ್ಬಿಡ್ಬೋದು. ಇಲ್ಲ ನಮ್ಗೆ ಓದಕ್ಕೆ ಆಗೋದಿಲ್ಲ ಅಂತಂದ್ರೆ ಡ್ರೈವ್ ಮಾಡ್ಬೇಕಾದ್ರೆ ಕೇಳ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದರಲ್ಲಿ ಅದನ್ನ ಏನಂತಾರೆ ಆಡಿಯೋನು ಪ್ಲೇ ಮಾಡ್ಬೋದು. ಒಂದು 10 to 15 ಮಿನಿಟ್ಸ್ ಅಲ್ಲಿ ಅದನ್ನ ಓದಿ ಮುಗಿಸ್ಬಿಡ್ಬೋದು. ನಮ್ಗೆ ಏನಂತಂದ್ರೆ ಆ ಬುಕ್ ಮೇಲೆ ಆಸಕ್ತಿ ಬಂದ್ರೆ ಆ ಬುಕ್ ನ ಆರ್ಡರ್ ಮಾಡಿ ಅದನ್ನ ಪೂರ್ತಿ ಇನ್ ಡೆಪ್ತ್ ಓದೋದಕ್ಕೆ ಟ್ರೈ ಮಾಡ್ಬೋದು. ನಾನು ಇದನ್ನ ಏನಂದ್ರೆ ಆಪ್ ನ ಹಲವಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಈ ಆಪ್ ಮೂಲಕ ತಿಳ್ಕೊಂಡು ಹಲವಾರು ಪುಸ್ತಕಗಳನ್ನ ಆರ್ಡರ್ ಮಾಡಿ ಕಂಪ್ಲೀಟ್ ಆಗಿ ಓದಿದ್ದೀನಿ. ಇದನ್ನ ನೀವು ಏನಂತಂದ್ರೆ ಬಳಸ್ಕೊಂಡ್ರೆ ನಿಮ್ಗೆ ಓದ್ಬೇಕು ಅನ್ನೋ ಒಂದು ಇದು ಆಗುತ್ತೆ, ಮತ್ತೆ ಟೈಮ್ನು ನೀವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೋದು.
ಸೊ ಇದನ್ನ ಹೇಳ್ತಾ ಈಗ ನಾನು ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸೂರಜ್ ಅವ್ರಿಗೆ ವೇದಿಕೆಯನ್ನ ಕೊಡ್ತಾ ಇದ್ದೀನಿ. ಧನ್ಯವಾದ ಮೋಹನ್ಮೂರ್ತಿಗಳೇ. ಏನಂದ್ರೆ ಆಪ್ ಹೆಸರು ಬ್ಲಿಂಕಿಟ್ ಬ್ಲಿಂಕಿಸ್ಟ್ ಕಳಿಸ್ತಾ ಇದ್ದೀನಿ ಈಗ ಇದ್ರಲ್ಲಿ ಟೈಪ್ ಮಾಡಿ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇದು ಓನ್ಲಿ ನಾನ್ ಫಿಕ್ಷನ್ ಮಾತ್ರ ಅವ್ರು ಕೊಡೋದು. ಓಕೆ, ನಾನ್ ಫಿಕ್ಷನ್ ಮಾತ್ರ, ನಾನ್ ಫಿಕ್ಷನ್ ಬುಕ್ ಕಳಿಸಿದೀನಿ ನೋಡಿ. ಬ್ಲಿಂಕಿಸ್ಟ್. ಓಕೆ, ಧನ್ಯವಾದ ಮೋಹನ್ಮೂರ್ತಿಗಳೇ. ಓಕೆ, ನಮ್ಮ ಸಭೆಯಲ್ಲಿ ಮುಂದುವರೆದ ಭಾಗ, ಎರಡನೇ ಪದ. ಆಂಗ್ಲ ಭಾಷೆನಲ್ಲಿ ಜಕೂಜಿ ಅಂತ ಒಂದು ಪದ ಆಡ್ ಆಗಿದೆ. ಈ ಪದ ಎಲ್ಲಿಂದ ಬಂತು, ಹೇಗೆ ಬಂತು, ಅಥವಾ ಜಕೂಜಿ ಅಂದ್ರೆ ಏನು ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಯಾರಾದ್ರೂ ಹೇಳ್ತಾರೆ ಜಕೂಜಿ ಅಂದ್ರೆ ಏನು ಅಂತ? ಜಕೂಜಿ ಅಂದ್ರೆ ಅದೇ ಒಂದು ಪಾಂಡ್ ತರ ಇರುತ್ತೆ, ಅಲ್ಲಿ ಒಂದ್ ಸೈಡ್ ಇಂದ ನೀರು ಫೋರ್ಸ್ ಬರ್ತಾ ಇರುತ್ತೆ, ಅದ್ರಲ್ಲಿ ನಾವು ಬೆನ್ನು ಕೊಟ್ಕೊಂಡು ಒಂಥರ ಅದು ಮಸಾಜ್ ಮಾಡ್ತಾ ಹೋಗುತ್ತೆ ನಮ್ಗೆ. ಕರೆಕ್ಟ್ 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 ಅದು ಜಕೂಜಿ. ಈ ಶ್ರೀಮಂತರು ಅವ್ರವ್ರ ಮನೆಯಲ್ಲಿ ಒಂದು ಟೈಮಲ್ಲಿ ಮನೆಯಲ್ಲಿ ಒಳಗಡೆ ಬಾತ್ರೂಮ್ ಇದ್ದು ಅದಕ್ಕೆ ಶವರ್ ಇರೋದೇ ಒಂದ್ ದೊಡ್ಡ ವಿಷಯ. ಅದಾದ್ಮೇಲೆ ಇನ್ ಸ್ವಲ್ಪ ಅದಾದ್ಮೇಲೆ ಜನ ಮನೆಯಲ್ಲಿ ಬಾತ್ ಟಬ್ ಇರ್ಬೇಕು, ಅದ್ರಲ್ಲಿ ನೀರ್ ತುಂಬಿಸ್ಕೊಂಡು ನೀವು ಬಾತ್ ಟಬ್ ಅಲ್ಲಿ ಸೋಪ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ ಸ್ವಲ್ಪ ಸ್ನಾನ ಮಾಡೋದು ಅಂತ. ಈಗ ಬಾತ್ ಟಬ್ನು ಓಲ್ಡ್ ಫ್ಯಾಷನ್ ಆಗೋಯ್ತು, ಜನ ಅವ್ರ ಮನೆಯಲ್ಲಿ ಜಕೂಜಿ ಹಾಕ್ಸ್ತಾರೆ. ಸೊ ಈ ಜಕೂಜಿ ಅನ್ನೋ ಶಬ್ದ ಎಲ್ಲಿಂದ ಬಂತು, ಅಥವಾ ಈ ಜಕೂಜಿ ಅನ್ನೋ ಬಾತ್ ಟಬ್ ಎಲ್ಲಿಂದ ಬಂತು ಅಂದ್ರೆ ಕ್ಯಾಂಡಿಡೋ ಜಕೂಜಿ ಇದು ಒಂದು ವ್ಯಕ್ತಿಯ ಹೆಸರು. ಜಕೂಜಿ ಅನ್ನೋದು ಒಂದು ಕಂಪನಿಯ ಹೆಸರು. ಆ ಕಂಪನಿ ಹೆಸರೇ ಜಕೂಜಿ. ಈಗ ಅವ್ರು ಮಾಡುವಂತ ಬಾತ್ ಟಬ್ಗೆ ಜಕೂಜಿ ಅಂತ ನಾಮಕರಣ ಆಗಿ ಅದು ಒಂದು ಶಬ್ದ ಆಗೋಗಿದೆ. ಹೇಗೆ ಜೆರಾಕ್ಸ್ ಅನ್ನೋ ಒಂದು ಕಂಪನಿ ಮೊದಲು ಫೋಟೋ ಕಾಪಿಂಗ್ ಮಷೀನ್ ಮಾಡಿದ್ಮೇಲೆ ಅವ್ರು ಒಂದೇ ಮಾಡ್ತಾ ಇರೋದ್ರಿಂದ ಇವಾಗ ತುಂಬಾ ಜನ ಅದನ್ನ ಫೋಟೋ ಕಾಪಿ ಅಂತ ಈಗ ಹೇಳ್ತಾರೆ. ನಾವು ಚಿಕ್ಕವರಿದ್ದಾಗ್ಲೂ ಎಷ್ಟೋ ಜೆರಾಕ್ಸ್ ಮಾಡ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾರೆ, ಬಟ್ ಜೆರಾಕ್ಸ್ ಕಂಪನಿ ಹೆಸರು. ಹಾಗೆ ಜಕೂಜಿ ಅನ್ನೋದು ಒಂದು ಫ್ಯಾಮಿಲಿ ಹೆಸರು ಜೊತೆಗೆ ಕಂಪನಿ ಹೆಸರು. ಸೊ ಕ್ಯಾಂಡಿಡೋ ಜಕೂಜಿ ಅನ್ನೋ ಒಂದು ವ್ಯಕ್ತಿ, ಅವರ ಪೂರ್ವಜರು ಇಟಲಿಯಿಂದ ಅಮೆರಿಕಾಗೆ ಮೈಗ್ರೇಟ್ ಆಗ್ತಾರೆ. ಇವ್ರದೊಂದು ಕಂಪನಿ ಇರುತ್ತೆ ಜಕೂಜಿ ಅಂತ. ಕ್ಯಾಂಡಿಡೋ ಜಕೂಜಿ ಅನ್ನೋ ವ್ಯಕ್ತಿಗೆ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ಕೆನ್ ಜಕೂಜಿ. ಈ ಮಗುಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ದೋಷ ಇರುತ್ತೆ. ಏನಿದು ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇದರಿಂದ ನಿಮ್ಮ ಜಾಯಿಂಟ್ಸ್ ಅಲ್ಲಿ ಜಾಯಿಂಟ್ಸ್ ತುಂಬಾ ಊದ್ಕೊಳ್ಳುತ್ತೆ, ಬಹಳ ನೋವಾಗುತ್ತೆ, ಬಹಳ ತೊಂದರೆ ಆಗುತ್ತೆ ಅದರಿಂದ. ಸೊ ಈ ತೊಂದರೆಯಿಂದ, ಈ ಅನಾರೋಗ್ಯದಿಂದ ಅವನನ್ನ ಪಾರು ಮಾಡಬೇಕು ಅಥವಾ ಅವನಿಗೆ ಇದೊಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಬೇರೆ ಬೇರೆ ಒಂದಷ್ಟು ಅವಾಗಿನ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇದ್ದಾಗ ಅಲ್ಲಿ ಅವರು ಕೊಡ್ತಾ ಇದ್ದ ಯಾವುದೇ ಒಂದು ಚಿಕಿತ್ಸೆಯಿಂದ ತನ್ನ ಮಗ ಗುಣ ಆಗ್ತಾ ಇಲ್ಲ ಅಂತ ಕ್ಯಾಂಡಿಡೋ ಜಕೂಜಿಗೆ ಗೊತ್ತಾಗ್ತಾ ಇದ್ದಾಗ ಆತ ಹೈಡ್ರೋಥೆರಪಿ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಶುರು ಮಾಡ್ತಾನೆ. ಹೈಡ್ರೋಥೆರಪಿ ಅಂದ್ರೆ ಏನು? ನೀರನ್ನು ಉಪಯೋಗಿಸಿ, ನೀರಿನ ಶಾಖ, ನೀರಿನ ಪ್ರೆಷರ್ನ ಉಪಯೋಗಿಸಿಕೊಂಡು ನಿಮ್ಮ ಶರೀರದಲ್ಲಿ ರಕ್ತ ಚಲಾವಣೆಗೆ ಉಪಯೋಗಿಸುವಂತಹ ಒಂದು ಆಲೋಚನೆ ಹೈಡ್ರೋಥೆರಪಿ. ಅದೊಂದು ಆಲ್ಟರ್ನೇಟಿವ್ ಮೆಡಿಸಿನ್. ಅದ್ರ ಬಗ್ಗೆ ಆತ ರಿಸರ್ಚ್ ಮಾಡ್ತಾ ಆತನಿಗೆ ಒಂದು ಐಡಿಯಾ ಬರುತ್ತೆ. ಅವನ ಕಂಪನಿಯಾದ ಜಕೂಜಿ ಅಷ್ಟರಲ್ಲೇ ಈ ವಾಟರ್ ಪಂಪ್ ಅನ್ನೋ ಒಂದು ಬಿಸ್ನೆಸ್ಗೆ ಶುರು ಮಾಡಿರ್ತಾರೆ. ಈ ವಾಟರ್ ಪಂಪ್ಸ್ ಅನ್ನು ಉಪಯೋಗಿಸಿಕೊಂಡು ಹೈಡ್ರೋಥೆರಪಿ ಮೂಲಕ ನನ್ನ ಮಗನಿಗೆ ಏನಾದ್ರೂ ಮಾಡಬಹುದು ಅಂತ ಒಂದು ಆಲೋಚನೆ ಮಾಡಿ ಆತ ಒಂದು ಪಂಪ್ ಅನ್ನ ಕಂಡುಹಿಡಿದು ಅದನ್ನ 1952ರಲ್ಲಿ ಪೇಟೆಂಟ್ ಮಾಡ್ತಾನೆ. ಸೊ 1952ರಿಂದ ಮೆಡಿಕಲಿ ಅದು ಆಥರೈಟಿಸ್ ಪೇಷಂಟ್ಸ್ಗೆ, ಜಾಯಿಂಟ್ಸ್ಗೆ ಸ್ವಲ್ಪ ಆರಾಮ ಕೊಡೋದಿಕ್ಕೆ, ಅವರ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಿಕ್ಕೆ ಅವನು ಪೇಟೆಂಟ್ ಮಾಡಿದಂತಹ ವಾಟರ್ ಪಂಪ್ ನ ಜನ ಉಪಯೋಗಿಸಕ್ಕೆ ಶುರು ಮಾಡ್ತಾರೆ, ಮೆಡಿಕಲಿ ಉಪಯೋಗಿಸಕ್ಕೆ ಶುರು ಮಾಡ್ತಾರೆ. 1968ರಲ್ಲಿ ರಾಯ್ ಜಕೂಜಿ, ಅದೇ ಮನೆತನದ 3ನೇ ತಲೆಮಾರಿನ ವ್ಯಾಪಾರಿ, ಆತ ಏನ್ ಮಾಡ್ತಾನೆ ಅಂದ್ರೆ ಇದರಿಂದ ಮೆಡಿಕಲಿ ಬೆನಿಫಿಟ್ಸ್ ಇದೆ. ಈ ಮೆಡಿಕಲ್ ಬೆನಿಫಿಟ್ಸ್ ಅನ್ನ ನಾವು ರಿಲ್ಯಾಕ್ಸೇಷನ್ಗೆ ಉಪಯೋಗಿಸ್ಕೊಂಡು ಇದನ್ನ ನಾರ್ಮಲ್ ಯಾರಿಗೆ ಅನಾರೋಗ್ಯ ಇಲ್ದೇ ಇರುವಂತ ಜನಗುನು ಇದೊಂಥರ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಿಕ್ಕೆ ಅಂತ ನಾವ್ ಏನಕ್ಕೆ ಇದನ್ನ ಉಪಯೋಗಿಸಬಾರ್ದು ಅಂತ ಆತ ಆಲೋಚನೆ ಮಾಡಿ, ಆತ ನಾವ್ ಇವಾಗ ಏನ್ ನೋಡ್ತೀವಿ
ಟಬ್ ಡಿಸೈನು, ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪ್ರೆಷರ್ ಅಲ್ಲಿ ನೀರು ಬರುತ್ತೆ. ಆ ತರದೊಂದು ವರ್ಲ್ಪೂಲ್ ಟಬ್ ಡಿಸೈನ್ ನ ರಿಲ್ಯಾಕ್ಸೇಷನ್ ಗೆ ಅಂತ ಆತ ಡಿಸೈನ್ ಮಾಡಿ ಅದನ್ನ ಮಾರ್ಕೆಟ್ ಮಾಡಕ್ ಶುರು ಮಾಡ್ತಾನೆ. ಅಲ್ಲಿಂದ ಶುರುವಾದಂತಹ ಜಕೂಸಿ ಇವತ್ತು ನಮ್ಮ ಮನೆಗಳಲ್ಲಿ ನಾವು ನೋಡಿದಂತಹ ಜಕೂಸಿ 1968ರಲ್ಲಿ ರಾಯ್ ಜಕೂಸಿ ಡೆವಲಪ್ ಮಾಡಿದ್ರು. ಅದರ ಹಿಂದಿನ ಇತಿಹಾಸ, ಇದು ಆಲೋಚನೆ ಹೇಗೆ ಬಂತು, ಯಾಕೆ ಅಂತ, ಅದು ಕ್ಯಾಂಡಿಡೋ ಜಕೂಸಿ ಶುರು ಮಾಡಿ ಅದನ್ನ ಪೇಟೆಂಟ್ ಮಾಡಿದ್ದು. ಹಾಗಾಗಿ ಈ ತರ ವರ್ಲ್ಪೂಲ್ ಟಬ್ಸ್ ನ ಜಕೂಸಿ ಅಂತ ಹೆಸರು ಕೊಡ್ತಾರೆ. ಯಾಕಂದ್ರೆ ಕಂಪನಿ ಹೆಸರು ಜಕೂಸಿ, ಅದನ್ನ ಕಂಡು ಹಿಡಿದವನ ಹೆಸರು ಕೂಡ ಜಕೂಸಿ. ಹಾಗಾಗಿ ಜಕೂಸಿ ಅನ್ನೋ ಒಂದು ಪದ ಇಂಗ್ಲಿಷ್ ಡಿಕ್ಷನರಿನಲ್ಲಿ ಬಂದು ಆ ತರಹದ ವರ್ಲ್ಪೂಲ್ ಟಬ್ ಡಿಸೈನ್ಗೆ ಇವತ್ತು ಜಕೂಸಿ ಅಂತಾನೆ ಕರೀತಾರೆ. ಹಾಗಾಗಿ ಜಕೂಸಿ ಪದ ಇಲ್ಲಿಂದ ಬಂತು ಅನ್ನೋದು ನಮ್ಮ ಇವತ್ತಿನ ಎರಡನೆಯ ವಿಷಯ. ಹೇಗೆ ಜಕೂಸಿನಲ್ಲಿ ಜನ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾರೆ, ಹಾಗೆ ಕೆಲವರು ಪ್ರಯಾಣದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಅವ್ರಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಇವತ್ತು ಈ ಪ್ರಯಾಣದ ಬಗ್ಗೆ ಒಬ್ಬರು ಟೋಸ್ಟ್ ಮಾಸ್ಟರ್ ಮಾತಾಡ್ತಾರೆ, ಆದರೆ ಆ ವಿಷಯನ ಅವ್ರು ಏನು ಮಾತಾಡ್ತಾರೆ ಅದನ್ನ ಮೌಲ್ಯಮಾಪನ ಮಾಡೋದಿಕ್ಕೆ ಇನ್ನೊಬ್ರು ಟೋಸ್ಟ್ ಮಾಸ್ಟರ್ಸ್ ಬರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಯಾವಾಗ್ಲೂ ಸಮಚಿತ್ತದಿಂದ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಇರುವಂತಹ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಇವತ್ತು ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪಕರು. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ಸೊ ಇಂದು ಸಿದ್ಧಪಡಿಸಿದ ಭಾಷಣ ಕೊಡ್ತಾ ಇರೋರು ನಮ್ಮ ಹೊಸ ಮೆಂಬರ್ ಆದ ಒಬ್ರು KBT ಮೆಂಬರ್ ಆದ ಪ್ರಮೋದ್ ದತ್ತಾವಡ ಅವರು. ಅವರ ಪಾತ್ವೆ ಬಂದ್ಬಿಟ್ಟು ಅವರದ ಇದು ಸಿದ್ಧಪಡಿಸಿದ ಭಾಷಣದ ಮಾರ್ಗಸೂಚಿ ಈ ರೀತಿ ಇದೆ. ಪಾತ್ವೆ ಬಂದ್ಬಿಟ್ಟು ಪ್ರೆಸೆಂಟೇಶನ್ ಮಾಸ್ಟ್ರಿ, ಅವತ್ತು ಲೆವೆಲ್ L1, ಆಮೇಲೆ ಪ್ರಾಜೆಕ್ಟ್ P2 ಅಂದ್ರೆ ರೈಟ್ ಎ ಸ್ಪೀಚ್ ವಿತ್ ಎ ಪರ್ಪಸ್. ಅವರ ಭಾಷಣದ ಶೀರ್ಷಿಕೆ ಅಂದ್ರೆ ಟೈಟಲ್ ಟ್ರೈನ್ ಟ್ರಾವೆಲ್ ಲೈಫ್ ಇನ್ ಮಿನಿಯೇಚರ್, ಅಂದ್ರೆ ರೈಲು ಪ್ರಯಾಣ ಒಂದು ಜೀವನದ ಒಂದು ಪ್ರತಿಬಿಂಬ ಅಂತ. ಅವರು ಕನ್ನಡ ಭಾಷೆಯಲ್ಲಿ ಅವರ ಭಾಷಣ ನೀಡ್ತಾರೆ. ಅವರ ಭಾಷಣಕ್ಕೆ ನಿಗದಿಪಡಿಸಿದ ಸಮಯ 5 ರಿಂದ 7 ನಿಮಿಷ. ಇಷ್ಟು ಹೇಳಿ ಮರಳಿ ವೇದಿಕೆಯನ್ನ ನಮ್ಮ ಇಂದಿನ ನಿರೂಪಕರಾದ ಟೋಸ್ಟ್ ಮಾಸ್ಟರ್ ಸೂರಜ್ ಅವರಿಗೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಅವರ ಮೊಟ್ಟ ಮೊದಲ ಭಾಷಣ ಕೊಡಲು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟೋಸ್ಟ್ ಮಾಸ್ಟರ್ ಪ್ರಮೋದ್ ದತ್ತವಾಡ್. ರೈಲು ಪ್ರಯಾಣ ಜೀವನದ ಪ್ರತಿಬಿಂಬ, ರೈಲು ಪ್ರಯಾಣ ಜೀವನದ ಪ್ರತಿಬಿಂಬ. ಟೋಸ್ಟ್ ಮಾಸ್ಟರ್ ಪ್ರಮೋದ್ ದತ್ತವಾಡ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಸೂರಜ್ ಅವರೇ. ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಶುಭ ಮಧ್ಯಾಹ್ನ. ನಂದು ಆಡಿಯೋ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ಕೇಳ್ತಾ ಇದೆಯಲ್ಲ? ವಿಡಿಯೋನು ಕೇಳ್ತಾ ಇದೆಯಲ್ಲ? ವಿಡಿಯೋ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಸಾರಿ. ಓಕೆ ಸರ್, ಯಾರೆಲ್ಲ ರೈಲ್ ಪ್ರಯಾಣ ಮಾಡಿದಿರಿ? ಎಲ್ರು ಸಹಜವಾಗಿ ಎಲ್ಲರೂ ಪ್ರಯಾಣ ಮಾಡಿರ್ತೀವಿ. ಇದು ಒಂಥರ ಹೆಂಗಂದ್ರೆ, ನಮ್ಮ ಕನ್ನಡದಲ್ಲೊಂದು ಗಾದೆ ಇದೆ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ. ಅಂದ್ರೆ ರೈಲು ಹತ್ತದ ಮನುಷ್ಯ ಇಲ್ಲ ಅಂತ ನನಗನ್ಸುತ್ತೆ. ಅದೇ ತರ ಸರ್, ಈ ಮನುಷ್ಯನ ಬದುಕು, ಮನುಷ್ಯನ ಜೀವನ ಅಂತ ಅಂತೀವಿ ನಾವು. ಈ ಜೀವನ ಅಂದ್ರೆ ಏನು, ಯಾರು ಹೇಳ್ಬೋದಾ? ಆಚರೇಕರ್ ಸರ್ ಅವರು. ಜೀವನ ಅಂತಕ್ಕ ಒಂದು ಪ್ರಯಾಣ ಇದ್ದ ಹಾಗೇನೆ. ನಮ್ಮ ಜೀವನದಲ್ಲಿ ಹಲವಾರು ಜನ ಬರ್ತಾರೆ, ನಮ್ ಜೊತೆ ಸ್ವಲ್ಪ ದಿವಸ ಇರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಹೊಸಬರು ಬರ್ತಾರೆ, ಮತ್ತೆ ಅವ್ರು ಸ್ವಲ್ಪ ಜನ ಇರ್ತಾರೆ, ಮತ್ತೆ ಹೋಗ್ತಾರೆ. ಇದು ಸತತವಾಗಿ ನಡೀತಾ ಇರ್ತೀವಿ. ಒಂದ್ ದಿವ್ಸ ನಾವು ಕೂಡ ಇಲ್ಲಿಂದ ಹೊರಟು ಹೋಗ್ಬಿಡ್ತೀವಿ ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ಸೂಪರ್. ಇದೇ ತರ ಜೀವನದ ಬಗ್ಗೆ ಕಲ್ಪನೆ ಅಥವಾ ಅರ್ಥ ಬೇರೆ ಬೇರೆನೇ ಇರ್ತೈತಿ. ಒಬ್ಬೊಬ್ರು ಇದು ಒಂದು ಅನುಭೂತಿಗಳ ಬುತ್ತಿ ಅಂತಾರೆ, ಅಥವಾ ಹುಟ್ಟು ಮತ್ತು ಸಾವಿನ ನಡುವಿನ ಹೋರಾಟ ಅಂತಾರೆ. ಬಟ್ ನನ್ನ ಪ್ರಕಾರ ಜೀವನ ಅಂದ್ರೆ ಒಂದು ಇಂಡಿಯನ್ ರೈಲ್ವೆ ಇದ್ದಂಗೆ. ಯಾಕಂದ್ರೆ ಮೊನ್ನೆ ನಾನು ಬೆಂಗಳೂರಿಂದ ಹುಬ್ಳಿಗೆ ಹೊಂಟಿದ್ದೆ. ಸರಿಯಾಗಿ 1:30ಕ್ಕೆ ಟ್ರೈನ್ ಇತ್ತ.
ಆಫೀಸ್ದಾಗ ಹೇಳ್ಕೊಂಡೆ ಇಲ್ಲಿಂದ ಯಶವಂತಪುರ ಸ್ಟೇಷನ್ ಓಡೋದೆ. ಅಲ್ಲಿ ಪ್ಲಾಟ್ಫಾರ್ಮ್ ಯಾವುದು ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಡಿಸ್ಪ್ಲೇ ಹುಡುಕ್ತಾ ಇದ್ದೆ. ಎಲ್ಲ ಕಡೆಗೂ ಹುಡುಕದೆ, ಡಿಸ್ಪ್ಲೇ ಸಿಗ್ಲಿಲ್ಲ. ಆ ಸ್ಟೇಷನ್ ರಿನೋವೇಷನ್ ಹೆಸರದಾಗ ಪೂರ ತಿರು ಹಾಕಿದ್ರು. ಏನ್ ಮಾಡೋದು, ಮೊಬೈಲ್ ತಗೊಂಡೆ, ವೇರ್ ಇಸ್ ಮೈ ಟ್ರೈನ್ ಅಲ್ಲಿ ನೋಡಿದಾಗ 6th ಪ್ಲಾಟ್ಫಾರ್ಮ್ ಅಂತ ಕಾಣಿಸ್ತು. ಅಲ್ಲಿವರೆಗೆ ನನಗೆ ಇದನ್ನ ನೋಡುವಾಗ ನಮ್ಮ ಹುಬ್ಬಳ್ಳಿಯ ಹಳೆ ಸ್ಟೇಷನ್ ನೆನಪಾಯ್ತು. 2004 ಅಥವಾ 5ರಾಗ ನಮ್ಮ ಹಳೆ ಸ್ಟೇಷನ್ದಾಗ ಒಂದು ದೊಡ್ಡ ಗಾಡಿ ಒಳಗ ಪೇಟಲ್ಲಿ ಅಲ್ಲಿ ಬರೋ ಎಲ್ಲಾ ಟ್ರೈನ್ಗಳ ಹೆಸರು ಬರ್ದಿದ್ರು. ಅದ್ರ ಜೊತೆ ಟೈಮಿಂಗು, ಅದ್ರ ಜೊತೆ ಪ್ಲಾಟ್ಫಾರ್ಮು ಎಲ್ಲ ಇತ್ತು. ಇದನ್ನ ನೆನಪಿಸ್ಕೊಳ್ತಾ ನಾನು ನೋಡ್ತೀನಿ, ಟೈಮು 1:20 ಆಗೈತಿ, ಇನ್ನು 10 ನಿಮಿಷದಾಗ ನನ್ನ ಗಾಡಿ ಹೊರಟೋಗ್ತಿತ್ತು. ಸೊ 6ನೇ ಪ್ಲಾಟ್ಫಾರ್ಮ್ ಅಂತೇಳಿ ಗೊತ್ತಾದಾಗ ಸೀದಾ ಓಡ್ಕೊಂಡು ಫ್ಲೈಓವರ್ ಹತ್ತಿ ಅದೇ ಸ್ಪೀಡ್ದಾಗ ಬೌ ಅಂತ ಇಳಿತಾ ಇದ್ದೆ. ಅದೇ ಸ್ಪೀಡ್ದಾಗ ರೈಲ್ ಬರ್ತಾ ಇತ್ತು. ನನ್ನ ಸ್ಪೀಡು ರೈಲ್ ಸ್ಪೀಡು ಮ್ಯಾಚ್ ಆಗಿ ಕರೆಕ್ಟ್ ಆಗಿ ನನ್ನ ಬೋಗಿ ಹತ್ರ ಹೋದಾಗ ಹೋಗಿ ಹತ್ತಿ ಒಳಗಡೆ ನನ್ನ ಸೀಟ್ ಹತ್ರ ಹೋದೆ. ಸೀಟ್ ಹತ್ರ ಹೋಗಿ ನೋಡ್ತೀನಿ, ಅಲ್ಲೊಬ್ಬ ಭೂಪ ಇಷ್ಟು ಕಾನ್ಫಿಡೆನ್ಸ್ ಆಗಿ ಅಲ್ಲಿ ಮಲ್ಕೊಂಡಾನಂದ್ರೆ ನನಗೆ ಒಂದ್ಸರಿ ಡೌಟ್ ಆಯ್ತು, ಇದೇ ಸೀಟ್ ಆನಂದ ಅಂತೇಳಿ. ಮೊಬೈಲ್ ತೆಗೆದು ಮತ್ತೊಮ್ಮೆ ನೋಡ್ತೀನಿ, ಸೀಟ್ ನಂಬರ್ 63, ಅದು 63. ಓ ಕೋಚು, ಓ ಎಷ್ಟೆನ್ನು. ಮತ್ತೆ ಹೊರಗಡೆ ಹೋಗಿ ನೋಡಿ ಬಂದೆ, ಕೋಚ್ ಎಷ್ಟೆನ್ನೆ. ಓ ಏನು ಎಬ್ಬಿಸ್ಬೇಕು ಇವನಿಗೆ, ಎಬ್ಬಿಸ್ಲಿಕ್ಕೆ ಸರ್ ನಿಮ್ ಸೀಟ್ ಎಷ್ಟು ಅಂತ ಕೇಳ್ಬೇಕಿತ್ತು. ಎಲ್ಲಿ ನಿದ್ದಿ ಮಬ್ಬದಾಗ ನನಗೆ ಬೈದ್ಗೀದಾನ ಅಂತ ಹೆದರಿಕೆಯಾಗಿ ಹಂಗೋ ಹಿಂಗೋ ಮಾಡಿ ಅವನ್ನ ತಟ್ಟಿ, ಸರ್ ನಿಮ್ ಸೀಟ್ ಎಷ್ಟು ಅಂದೆ. 64 ಅಂದ. ಸರ್ ಅದ್ ಮ್ಯಾಲೆ ಐತಿ ಅಂದೆ. ಹೋಗ್ರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಹೋಗ್ರಿ ಅಂದ. ಅಡ್ಜಸ್ಟ್ ಮಾಡ್ಕೊಳ್ಳೋದ, ನಾನು ಡೇ ಜರ್ನಿ ಅಂತ ಸೈಡ್ ಲೋವರ್ ಬುಕ್ ಮಾಡೀನಿ. ಇವ್ರು ನೋಡಿದ್ರೆ ಅಡ್ಜಸ್ಟ್ ಮಾಡ್ಕೊ ಅಂತಾರ. ಈ ಅಡ್ಜಸ್ಟ್ ಮಾಡ್ಕೊ ಅನ್ನೋದ್ಮೇಲೆ ನನಗೆ ಈ ಅಡ್ಜಸ್ಟ್ ಮಾಡ್ಕೊ ಅನ್ನೋ ವಿಷಯ ಅಥವಾ ಪದ ಅಥವಾ ಪದ್ಧತಿ ಈ ಇಂಡಿಯನ್ ರೈಲ್ವೆಲಿಂದ ಸ್ಟಾರ್ಟ್ ಆಯ್ತೇನೋ ಅನಿಸ್ಬಿಡ್ತು. ಈಗ ನಮ್ಮ ಮನ್ಯಾಗ ಹೆಂಡತಿ ಜೊತೆ ಅಡ್ಜಸ್ಟ್ ಮಾಡ್ಕೊ ಅಂದ್ರು ಅಂತಾರ. ಆಫೀಸ್ದಾಗ ಬಾಸ್ ಜೊತೆ ಅಡ್ಜಸ್ಟ್ ಮಾಡ್ಕೊ ಅಂತಾರ. ಈ ಉಡಾಳ ಫ್ರೆಂಡ್ ಸಿಕ್ಕ ಅಂದ್ರ ಅವನು ಕೇಳಿದ್ರ ಒಂದ್ ಅಡ್ಜಸ್ಟ್ ಆಗೇತಿ ಅಂತಾನ, ಏನಂತ ಕೇಳಕ್ ಹೋಗ್ಬೇಡ್ರಿ. ಹಂಗ ಹಿಂಗ ಮಾಡಿ ನಾನು ಬೇರೆ ಸೀಟ್ದಾಗ ಅಡ್ಜಸ್ಟ್ ಮಾಡ್ಕೊಂಡೆ. ಪಕ್ಕದಾಗ ಇನ್ನೊಬ್ಬರು ಕುಂತಿದ್ರು. ಈಗ ನಾವು ಟೋಸ್ಟ್ ಮಾಸ್ಟರ್ಸು, ನಮ್ಗೆ ಐಸ್ ಬ್ರೇಕ್ ಮಾಡೋದು ಹೇಳ್ಕೊಡ್ಬೇಕಾ? ನಾನು ಅದೇ ಟ್ರೈನ್ದಾಗ 20 ಸರಿ ಅಡ್ಡಾಡಿದ್ದೆ. ಆದ್ರೂ ಮಾತಾಡ್ಸ್ಬೇಕಿತ್ತಲ್ಲ. ಸರ್ ಎಲ್ಲಿ ನೆಕ್ಸ್ಟ್ ಸ್ಟೇಷನ್ ಯಾವುದು ಸರ್? ತುಮಕೂರು ಅಂದ್ರು. ಸರ್ ಎಲ್ಲಿಗೆ ಹೋಗ್ತಾ ಇದ್ರಿ? ಅವರು ವಾಪಸ್ ಕೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ. ಪ್ರಶ್ನೆ ಬಂತು, ಉತ್ತರಕ್ಕೆ ಉತ್ತರ ಬಂತು. ಸೊ ಅಲ್ಲಿಂದ ಚಾಲು ಆತ್ ನೋಡ್ರಿ. ಫಸ್ಟ್ ಕೆಲ್ಸದ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಇಲ್ಲಿ ಅಂದ್ರು. ನಾನು ಸರಿ ಇಲ್ಲಿ ಅಲ್ಲಿ ಅಂದೆ. ಊರ್ ಬಗ್ಗೆ ಮಾತಾಡಿದ್ವಿ, ಊರ್ಲಿಂದ ಸೀದಾ ಸ್ಟ್ರೇಟ್ ಅವೇ ರಾಜ್ಯದ ರಾಜಕಾರಣನೇ. ಇನ್ನು CM ಪಟ್ಟ ಯಾರಿಗೂ ಸಿಕ್ಕಿರ್ಲಿಲ್ಲ. ನಾವು CM ಪಟ್ಟ ಕೊಟ್ಟು ಆಲ್ರೆಡಿ ಕ್ಯಾಬಿನೆಟ್ ಬರ್ತು ಡಿಸೈಡ್ ಮಾಡ್ಬಿಟ್ಟಿದ್ವಿ. ಸೊ ಇಲ್ಲಿಗೆ ನಿಲ್ತಾ, ಇಲ್ಲಿಂದ ಸ್ಟ್ರೇಟ್ ಅವೇ ಇಂಟರ್ನ್ಯಾಷನಲ್ಗೆ ಹೋದ್ವಿ. ಇರಾನು, ಇಸ್ರೇಲು, ಇರಾಕ್, ಅಮೆರಿಕ ಇನ್ನೂ ಯುದ್ಧ ಮಾಡ್ತಾ ಇದ್ವು. ಆದ್ರೆ ನಾವು ಟ್ರೈನ್ ಜರ್ನಿ ನಡುವೆನೆ ಅವ್ರ ಶಾಂತಿ ಒಪ್ಪಂದ ಮಾಡಿ ಮುಗಿಸ್ಬಿಟ್ಟಿದ್ವಿ. ಅವ್ರು ಈಗ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಮಾಡಿದ್ವಿ. ಅದೇ ನಡುವೆ ಅವ್ರು ತಂದಿರೋ ಸ್ನಾಕ್ಸ್ನು ಶೇರ್ ಮಾಡಿದ್ರು ನನ್ನ ಜೊತೆ. ಸೊ ಕೊನೆಗೆ ಅವ್ರದ್ದು ಸ್ಟೇಷನ್ ಬಂತು. ಅವ್ರು ಇಳಿದು ಹೋದ್ರು. ಅವ್ರವ್ರ ಸ್ಟೇಷನ್ ಬಂದಾಗ ಅವ್ರವ್ರು ಇಳಿದು ಹೋಗ್ಲೇಬೇಕು. ನಾವು ಹುಟ್ಟು ಅನ್ನೋ ಸ್ಟೇಷನ್ದಾಗ ಹುಟ್ತೀವಿ, ಸಾವು ಅನ್ನೋ ನಿಲ್ದಾಣದಾಗ ಇಳಿತೀವಿ. ಇದ್ರ ಮಧ್ಯೆ ನಮ್ಗೆ ಯಾವುದೋ ಒಂದು ಬರ್ತ್ ಅಲಾಟ್ ಆಗತ್ತೆ. ಅದು ಲೋವರೋ, ಮಿಡ್ಲೋ, ಅಪ್ಪರೋ. ಮೋಸ್ಟ್ಲಿ ಇದು ನಮ್ಮ ಜೀವನದ ಅಥವಾ ಹುಟ್ಟಿನ ಪರಿಸ್ಥಿತಿ ಅಂತ ಇರ್ಬೋದು, ಇಂಡಿಕೇಟ್ ಮಾಡ್ಕೋಬಹುದು. ಬಟ್ ನಮಗೆ ಸಿಕ್ಕಂತ ಜಾಗದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಈ ಸಹ ಪ್ರಯಾಣಿಕರ ಜೊತೆ ನಗುತ್ತಾ ಸಾಗೋದೇ ಜೀವನ ಅಂತ ಅನಿಸ್ತು.
ಇದರ ಮಧ್ಯೆ ಕಷ್ಟ ಸುಖ ಗೆಲುವು ಸೋಲು ಅನ್ನೋ ಸ್ಟೇಷನ್ಗಳು ಬರ್ತಾ ಹೋಗ್ತವೆ. ಆದ್ರೆ ಈ ರೈಲು ಗಾಡಿ ಯಾವ ಸ್ಟೇಷನ್ದಾಗೂ ಕಾಯಂ ಆಗಿ ನಿಲ್ಲೋದಿಲ್ಲ. ಇದು ಮುಂದೆ ಹೋಗ್ಲೇಬೇಕು. ಸೊ ವಿ ಆಲ್ ಶುಡ್ ಕೀಪ್ ಮೂವಿಂಗ್ ಅಂತ ಹೇಳ್ತಾ ಆ ವೇದಿಕೆಯನ್ನ ನಿರೂಪಕರಿಗೆ ಗುಡ್. ಹಸ್ತಾಂತರ. ಭಾರಿ ಚಲೋ ಮಾತಾಡ್ಲಿ ಪ್ರಮೋದ. ನಿಮ್ಮ ಭಾಷೆ ಕೇಳಿ ನನಗೆ ಹೀಗೆ ಹೇಳ್ಬೇಕು ಅಂತ ಅನ್ನಿಸ್ತು. ನಾನು ಒಂದಷ್ಟು ಗೆಳೆಯರು ಥ್ಯಾಂಕ್ ಯು ಸರ್. ಹುಬ್ಳಿ ಧಾರವಾಡ ಕಡೆ ಅಲ್ಲಿ ಕನ್ನಡ ಮಾತಾಡುವಂತಹ ಭಾಷೆ ಧಾಟಿನೇ ಬೇರೆ, ಬಹಳ ಇಷ್ಟ ಆಗುತ್ತೆ. ಅದರಲ್ಲಿ ನೀವು ಉಡಾಳ್ ಅಂತ ಒಂದು ಪದ ಉಪಯೋಗಿಸಿದ್ರಿ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಇದ್ದಾನೆ, ಉಡಾಳ್ ಪವ್ಯ ಅಂತ. ಆತ ಈ ಭಾಷೆ ಉಪಯೋಗಿಸ್ಕೊಂಡು ಒಳ್ಳೆ ಒಂದು ಕಾಮಿಡಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನೆ. ಸೊ ನೀವು ಉಡಾಳ್ ಅಂದಾಗ ನನಗಿದು ಜ್ಞಾಪಕ ಬಂತು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಪ್ರಮೋದ್ ಅವರೇ. ಮೊದಲನೇ ಭಾಷಣ ಅಂತ ಅನ್ನಿಸ್ಲೇ ಇಲ್ಲ. ರೈಲು ಪ್ರಯಾಣದಿಂದ ಶುರು ಮಾಡಿ ಅಡ್ಜಸ್ಟ್ಮೆಂಟು, ತದನಂತರ ಪಾಲಿಟಿಕ್ಸ್, ತದನಂತರ ಜೀವನದ ಒಂದಷ್ಟು ವಿಷಯಗಳನ್ನ ಹೇಗೆಗೋ ಸೇರಿಸಿ ತಂದು ಒಂದು ಬಹಳ ಉತ್ತಮವಾದ ಭಾಷಣ ಕೊಟ್ರೆ ನಂಗೆ ಬಹಳ ಇಷ್ಟ ಆಯ್ತು. ಧನ್ಯವಾದ ಹೇಳ್ತಾ ಈಗ ನಮ್ಮ ಸಭೆಯ ಮುಂದಿನ ಕತೆ ಏನಂದ್ರೆ, ಇದು ನೀವೆಲ್ಲರೂ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ, ಪ್ರತಿನಿತ್ಯ ಅಲ್ಲ ವಾರಕ್ಕೊಂದ್ಸಲಿ ಆದ್ರೂ, ಚಿಕ್ಕ ಮಕ್ಳಿದ್ರೆ ಜಾಸ್ತಿ, ದೊಡ್ಡವರಾದ್ಮೇಲೆ ಸ್ವಲ್ಪ ಕಡಿಮೆ, ಇದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ. ಆದ್ರೆ ಈ ಪದ ಏನು ಅಂತ ಹೇಳಿದ್ರೆ ಸ್ಯಾಂಡ್ವಿಚ್ ಅನ್ನೋ ಪದ. ಸ್ಯಾಂಡ್ವಿಚ್ ಅಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಸ್ಯಾಂಡ್ವಿಚ್ ಪದ ಎಲ್ಲಿಂದ ಬಂತು, ಅಥವಾ ಈ ಎರಡು ಬ್ರೆಡ್ಡಿನ ಮಧ್ಯದಲ್ಲಿ ನಾವು ಸ್ಯಾಂಡ್ವಿಚ್ ಅಂತ ನಮಗ್ ಗೊತ್ತಿರೋದು ತಿನ್ನೋ ವಿಷಯದಲ್ಲಿ ಎರಡು ಬ್ರೆಡ್ಡಿನ ಮಧ್ಯದಲ್ಲಿ ಏನೋ ಒಂದಷ್ಟು ಏನೋ ಒಂದು ತರಕಾರಿ ಆಗಿರ್ಬೋದು ಅಥವಾ ಮಾಂಸ ಆಗಿರ್ಬೋದು, ಏನೋ ಒಂದನ್ನು ತುಂಬಿ ಅದನ್ನ ಒಂದು ಕಟ್ ಮಾಡ್ಕೊಂಡು ತಿನ್ನೋದು ಅಂತ. ಥಾಯ್ಲ್ಯಾಂಡ್ ಅಲ್ಲಿ ಸ್ಯಾಂಡ್ವಿಚ್ಗೆ ಬೇರೆ ಅರ್ಥ ಇದೆ, ಬಟ್ ಅದು ಬೇರೆ. ಇದು ತಿನ್ನುವಂತ ವಿಷಯಕ್ಕೆ ಸ್ಯಾಂಡ್ವಿಚ್. ಇದು ಈ ಸ್ಯಾಂಡ್ವಿಚ್ ಅನ್ನೋ ಪದ ಎಲ್ಲಿಂದ ಬಂತು, ಯಾರಿಗಾದ್ರೂ ಗೊತ್ತಿದ್ಯಾ? 2 minutes ಕೊಟ್ರೆ ಹುಡುಕ್ಬಿಟ್ಟು ಹೇಳ್ಬಿಡ್ಬೋದು. ಓಕೆ, ಇದರ ಕತೆ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದಾಗ ಈ ಎಲ್ಲಾ ವಿಷಯಗಳು ನಾನು ಟೋಸ್ಟ್ ಮಾಸ್ಟರ್ಸ್ ರಿಸರ್ಚ್ ಮಾಡ್ತಾ ಇದ್ದಾಗ ನಾನು ಇವತ್ತೋ ನೆನ್ನೆನೋ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದು. ಸ್ಯಾಂಡ್ವಿಚ್ ಅಂತ ಒಂದು ಇಂಗ್ಲೆಂಡ್ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ, ಕೆಂಟ್ ಅಂತ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇದೆ, ಹಾಗೆ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ ಕೆಂಟ್ ಅಂತ. ಕೆಂಟಿನಲ್ಲಿ ಒಂದು ಊರಿದೆ ಸ್ಯಾಂಡ್ವಿಚ್ ಅಂತ. ಊರಿನ ಹೆಸರು ಸ್ಯಾಂಡ್ವಿಚ್. ಆ ಊರಿಗೆ ಒಬ್ಬ ದೊರೆ, ಅವರಿಗೆ ಅರ್ಲ್ ಅಂತಾರೆ. ಸೊ ಜಾನ್ ಮೊಂಟೆಗು ಅನ್ನೋನು ಅವರ ತಾತ ದೊರೆಯಾಗಿದ್ರು. ಅವರ ತಾತನ ನಂತರ ಅವರ ತಾತ ನನ್ನ ವಾರಸುದಾರ ಇವನು ಅಂದಾಗ ಆತ ಅರ್ಲ್ ಆಫ್ ಸ್ಯಾಂಡ್ವಿಚ್ ಆಗ್ತಾನೆ 1729ರಲ್ಲಿ. ಈತ ಸ್ಯಾಂಡ್ವಿಚ್ ಅನ್ನೋ ಊರಿನ ಅಥವಾ ಪ್ರಾಂತ್ಯದ ದೊರೆ ಅಥವಾ ಆಳುಗಾರನಾದ ಮೇಲೆ ಆತ ಅಲ್ಲಿನ ಪಾಲಿಟಿಕ್ಸ್, ಆಗಿನ ಸಮಯದ ಪಾಲಿಟಿಕ್ಸ್ ನಲ್ಲಿ, ತದನಂತರ ಅವನು ನೇವಿನಲ್ಲಿ, ಅದಾದ್ಮೇಲೆ ಅವನಿಗೆ ಈ ಕಲೆಗಳ ಬಗ್ಗೆನೂ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಅವನು ಅವನ ಜೀವನದಲ್ಲಿ ಬಹಳ ಕಡೆ ಅವನು ಬಹಳ ಒಂದಷ್ಟು ಪಟ್ಟಗಳನ್ನ ಇರ್ತಾನೆ, ಬಹಳ ಒಂದಷ್ಟು ಕೆಲಸ ಮಾಡ್ತಾನೆ. ಹಾಗಾಗಿ ಆತನ ದಿನನಿತ್ಯದ ಜೀವನದಲ್ಲಿ ಆತನಿಗೆ ಸಮಯ ಇರ್ತಾ ಇರ್ಲಿಲ್ಲ. ಹಾಗಾಗಿ ಅವನು ಆತನ ಆಳುಗಳಿಗೆ ಅಥವಾ ಮನೆಯಲ್ಲಿ ಅಡಿಗೆ ಮಾಡೋರಿಗೆ ಏನ್ ಹೇಳ್ತಾ ಇದ್ದ ಅಂದ್ರೆ, ಆ ಸಮಯದಲ್ಲಿ ಇಂಗ್ಲೆಂಡಿನಲ್ಲಿ ಜನ ಬ್ರೆಡ್ ಮತ್ತೆ ಮಾಂಸ ಅಥವಾ ಹಣ್ಣು ಹಂಪಗಳನ್ನ ತಿಂತಾ ಇದ್ರು. ಆತ ಏನ್ ಹೇಳ್ತಾ ಇದ್ದ ಅಂದ್ರೆ, ನನಗೆ 2 ಬ್ರೆಡ್ಡಿನ ಮಧ್ಯದಲ್ಲಿ ಒಂದಷ್ಟು ಮಾಂಸದ ತುಂಡನ್ನು ಇಟ್ಕೊಂಡು ತಗೊಂಡ್ ಬನ್ನಿ, ನನಗೆ ಸಮಯ ಇಲ್ಲ, ನಾನು ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ತಿಂತೀನಿ ಅಂತ. ಇದು
ಸೊ ಹೀಗೆ ತರ್ತಾ ಇದನ್ನ ಇನ್ಯಾರೋ ನೋಡಿ ಅರ್ಲ್ ಆಫ್ ಸ್ಯಾಂಡ್ವಿಚ್ ಈ ತರ ಊಟ ಮಾಡ್ತಾನೆ, ಇದು ಊಟ ಮಾಡುವ ಒಂದು ಬಗೆ ಆಗಿರಬಹುದು ಅಂತ ಅಲ್ಲಿಂದ ಶುರುವಾದಂತಹ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅನ್ನೋ ಡಿಶ್ ಅಂತ ಇದು ಒಂದು ಕತೆ. ಈ ಕತೆ ಏನಕ್ಕೆ ಒಂದು ಕತೆ ಅಂತ ಹೇಳ್ತೀನಿ ಅಂದ್ರೆ, ಪ್ರತಿಯೊಂದು ಕಥೆನಲ್ಲೂ ಬೇರೆ ಬೇರೆ ದೃಷ್ಟಿಕೋನಗಳಿರುತ್ತೆ. ಆತನ ಬಗ್ಗೆ ಅವನ ಬಯೋಗ್ರಾಫರ್ ಆದವನು ಆತನ ಜೀವನವನ್ನು ಕೊಂಡಾಡಿ ಬರೆದಿರುವಂತಹ ಪುಸ್ತಕದಲ್ಲಿ ಬರೆದಂತಹ ಕತೆ ಇದು. ಸ್ಯಾಂಡ್ವಿಚ್ ಎಲ್ಲಿಂದ ಶುರುವಾಯಿತು, ಈತನಿಗೆ ಜಾನ್ ಮಾಂಟೆಗೂ ಸ್ಯಾಂಡ್ವಿಚ್ಗೆ ಯಾಕೆ ಸ್ಯಾಂಡ್ವಿಚ್ ಕಂಡುಹಿಡಿದ ಅಂತ ಅವನಿಗೆ ಇವತ್ತು ಜನ ಜ್ಞಾಪಿಸ್ಕೋತಾರೆ ಅಂತ ಅವನ ಬಯೋಗ್ರಾಫರ್ ಅವನ ಕಥೆನಲ್ಲಿ ಬರೆದಿದ್ದು. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ದೃಷ್ಟಿಕೋನ ಏನಂದ್ರೆ, ಅಥವಾ ಜನ ಆ ಸಮಯದಲ್ಲಿ ಬೇರೆ ಬೇರೆ ಈ ಜನಗಳ ಬಾಯಿನಲ್ಲಿ ಇರೋ ಮಾತು ಏನಂತ ಹೇಳಿದ್ರೆ, ಈತ ಒಂದು ಭ್ರಷ್ಟಾಚಾರಿಯಾಗಿದ್ದ, ತದನಂತರ ಜೂಜುಕೋರ ಆಗಿದ್ದ, ಬಹಳ ದೊಡ್ಡ ಜೂಜುಕೋರ ಆಗಿದ್ದ. ಹಾಗಾಗಿ ಅವನು ಜೂಜಿನ ಮಧ್ಯದಲ್ಲಿ ಅವನಿಗೆ ಊಟ ಮಾಡಕ್ಕೆ ಸಮಯ ಸಿಗ್ತಾ ಇರ್ಲಿಲ್ಲ. ಎಷ್ಟು ಸಮಯ ಆದ್ರೂ ಅವನು ಜೂಜ್ ಆಡಬೇಕು, ಕಾರ್ಡ್ಸ್ ಆಡಬೇಕು ಅನ್ನೋದು ಅವನು ಹಂಬಲ ಇರ್ತಾ ಇತ್ತು. ಹಾಗಾಗಿ ಜೂಜ್ ಆಡ್ತಾ ಆಡ್ತಾ ಅವನು ಸುಸ್ತಾದಾಗ ಊಟ ಮಾಡ್ಬೇಕು ಅಂದಾಗ ಎಲ್ಲಿ ಎದ್ದು ಹೋದ್ರೆ ಜೂಜ್ ಸೋತೋಗ್ಬಿಡ್ತೀನಿ ಅಂತ ಆತ ಅವನ ಆಳುಗಳಿಗೆ ಇದೇ ತರ ಬ್ರೆಡ್ಡಿನ ಮಧ್ಯದಲ್ಲಿ ಒಂದಷ್ಟು ಮಾಂಸನೋ ಇನ್ನೇನೋ ಇಟ್ಟು ತಗೊಂಡ್ ಬನ್ನಿ, ನಾನು ಜೂಜ್ ಆಡ್ತಾ ಆಡ್ತಾ ಮಧ್ಯದಲ್ಲೇ ನಾನು ಊಟ ಮಾಡ್ತೀನಿ, ಊಟಕ್ಕೆ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಅವನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದ. ಅದನ್ನ ನೋಡ್ತಾ ಅವನ ಜೊತೆ ಜೂಜುಕೋರರು ಅವರು ಕೂಡ ಓ ಇದೇನೋ ಚೆನ್ನಾಗಿದೆಯಲ್ಲ, ಇದನ್ನ ನಮಗೂ ತಂದ್ಕೊಡಿ ಅಂತ ಅವರು ಅದರ ನಾಮಕರಣನ ಸ್ಯಾಂಡ್ವಿಚ್ ಅಂತ ಮಾಡಿದ್ರು. ಅಲ್ಲಿಂದ ಶುರುವಾದದ್ದು ಇವತ್ತಿನವರೆಗೂ ಸ್ಯಾಂಡ್ವಿಚ್ ಅನ್ನೋ ಒಂದು ಪದಾರ್ಥ ಅಥವಾ ಪ್ರಿಪರೇಷನ್ ಇವತ್ತಿನವರೆಗೂ ಬಂದಿದೆ. ಹಾಗಾಗಿ ಅದರ ಹೆಸರನ್ನ ಇಂಗ್ಲಿಷ್ ಡಿಕ್ಷನರಿನಲ್ಲಿ ಸ್ಯಾಂಡ್ವಿಚ್ ಅಂತಾನೆ ಬಂದುಬಿಟ್ಟಿದೆ. ಇದು ಸ್ಯಾಂಡ್ವಿಚ್ ಪದದ ಇತಿಹಾಸ. ಯಾವ ದೃಷ್ಟಿಕೋನದಲ್ಲಿ ನೋಡಿದ್ರು ಅವನು ಜೂಜುಕೋರ ಆಗಿದ್ನೋ ಅಥವಾ ಅವನಿಗೆ ಸಮಯ ಇರ್ಲಿಲ್ವೋ, ಅವನು ಇರೋ ಒಂದು ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಹೊಸದೊಂದು ಪ್ರಯತ್ನ, ಹೊಸದೊಂದು ಡಿಶ್ ನ ಕಂಡಿಡ್ದ ಅಥವಾ ಪ್ರಿಪರೇಷನ್ ನ ಕಂಡಿಡ್ದ, ಅದು ಸ್ಯಾಂಡ್ವಿಚ್ ಆಗಿದೆ. ಹೇಗೆ ಜಾನ್ ಮಾಂಟೆಗೂ ಸ್ಯಾಂಡ್ವಿಚ್ ನ ಕಂಡಿಡಿದ, ಹಾಗೆ ನಮ್ಮ ಮುಂದಿನ ಸಭೆಯ ಮುಂದಿನ ಭಾಗದ ಟೋಸ್ಟ್ ಮಾಸ್ಟರ್ ಕೂಡ ಅವರ ಜೀವನದಲ್ಲಿ ಬೇರೆ ಬೇರೆ ಅನುಭವಗಳು, ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ವಿದ್ಯೆಗಳನ್ನ ಕಲಿತು ಹೇಗೆ ನಿಮ್ಮ ಜೀವನದಲ್ಲಿ ಒಂದೇ ಆಯಾಮದಲ್ಲಿ ಒಂದೇ ದೃಷ್ಟಿಕೋನದಲ್ಲಿ ಜೀವನ ನಡೆಸೋದಕ್ಕಿಂತ ಸ್ಯಾಂಡ್ವಿಚ್ನ ತರ ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ವಿದ್ಯೆಗಳು, ಬೇರೆ ಬೇರೆ ಅನುಭವಗಳನ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಅನ್ನೋ ಬಹಳಷ್ಟು ಪಾಠ, ಬಹಳಷ್ಟು ಇನ್ಸ್ಪಿರೇಷನ್ ಅನ್ನ ಕೊಟ್ಟಿರುವಂತಹ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರು ಇವತ್ತಿನ ಆಶುಭಾಷಣಕಾರರು. ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಸೂರಜ್ ಅವರೇ. ಆಶುಭಾಷಣದ ಈ ಹಂತ, ಆಶುಭಾಷಣ ಅಂದ್ರೆ ಯಾವುದೇ ಸಿದ್ಧತೆ ಇಲ್ಲದೆ ನಡೆಸುವಂತ ಒಂದು ಭಾಷಣ. ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ನಾನು ನಿಮ್ಗೆ ಒಂದು ವಿಷಯವನ್ನ ಕೊಡ್ತೇನೆ, ಆ ವಿಷಯದ ಬಗ್ಗೆ ನೀವು 1 ರಿಂದ 2 ನಿಮಿಷ ಕಾಲ ಮಾತಾಡ್ಬೇಕಷ್ಟೆ. ಇವತ್ತಿನ ದಿನ ಇದ್ರಲ್ಲಿ ಸ್ವಲ್ಪ ವಿಭಿನ್ನತೆ ತರುವ ಎಲ್ಲರೂ ವಿಭಿನ್ನತೆಯನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಹೊಸ ಪ್ರಯೋಗ ಏನಲ್ಲ, ಇದು ಪ್ರಯೋಗವನ್ನು ಮಾಡಿದ್ದಾರೆ ಬಹಳಷ್ಟು ಸಾರಿ. ಇಂದು ನಾನು ಇದಕ್ಕೆ ಒಂದು ಪೂರಕವಾಗಿ ನಿಮಗೊಂದು ಚಿತ್ರವನ್ನ ತೋರಿಸ್ತೇನೆ. ಆ ಚಿತ್ರವನ್ನು ನೋಡಿದಾಗ ನಿಮಗೇನು ಅನುಭವ ಆಗತ್ತೆ, ಅದಕ್ಕೆ ನಿಮಗೆ ಸಹಾಯ ಆಗ್ಲಿಕ್ಕೆ ಆ ಚಿತ್ರಕ್ಕೆ ಒಂದು ಹೆಡ್ಡಿಂಗ್ ಕೂಡ ಕೊಟ್ಟಿದ್ದೇನೆ, ಒಂದು ತಲೆಬರಹ ಕೂಡ ಕೊಟ್ಟಿದ್ದೇನೆ. ಅದನ್ನ ನೋಡ್ಕೊಂಡು ನೀವು ಮಾತನಾಡಬೇಕು. ಆಗ್ಬೋದಲ್ವೇ? ಶುರು ಮಾಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಸ್ಕ್ರೀನ್ ಶೇರ್ ಮಾಡಕ್ ಮೊದ್ಲು ಯಾರು ಮಾತಾಡ್ಬೇಕಂತ ಹೇಳ್ಬಿಡಿ. ಯಾಕಂದ್ರೆ ಯಾರಿಗೆ ಈಸಿ ಅನ್ಸುತ್ತೆ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ, ಅದನ್ನ ನೋಡಿ ಅವ್ರು ಯಾರಾದ್ರೂ ಕೈ ಎತ್ತಿದ್ರೆ ಹಾಗೆ ಮಾಡೋಣ. ಯಾಕಂದ್ರೆ ಲೆಟ್ ಅಸ್ ನಾಟ್ ಕೀಪ್ ಟೂ ಮಚ್ ಟ್ರಬಲ್. ಚಿತ್ರ ಕಾಣ್ತಾ ಇದೆಯಾ?
ರೈಟ್ ಸೈಡ್ ಒಂದು ಚಿಕ್ಕದಾಗಿ ಬರ್ತದೆ ಸರ್, ಪೆನ್ಸಿಲ್. ಕ್ಲಿಕ್ ಮಾಡಿ ಸರ್, ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ. ಇವಾಗ ಅದ ಪೆನ್ಸಿಲ್ ತುದಿ ಮುರಿದಿದೆ. ಪೂರ್ತಿ ಕಾಣಿಸ್ತಾ ಡಬಲ್ ಇದೆ ಕ್ಲಿಕ್ ಇಲ್ವಾ? ಮಾಡಿ, ಆ ಇಮೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಒಂದೇ ನಿಮಿಷ. ಹಾ ಅಲ್ಲ ಇದು ಇದೆ ನೋಡಿ, ಲಿಸ್ಟ್ ಆಗಿದೆ ನೋಡಿ, 1 2 3 4 ಅಂತ. ಪೆನ್ಸಿಲ್ ಹೌದು. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಜಿಯೋಮೆಟ್ರಿ ಆಫ್ ಮಿಸ್ಟೇಕ್ ಪೆನ್ಸಿಲ್ ಅಂತ ಇದಿದೆ ನೋಡಿ, ಫೈಲ್ ನೇಮ್. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಹಾಗೆ ಮಾಡಿದೆ ನಾನು. ಆಗ್ಬೇಕಲ್ಲ ಆಗ್ತಾ ಇದೆ. ಸರ್ ಆಗ್ತಾ ಮೋಸ್ಟ್ಲಿ ಇದೆಯಾ? ನೀವು ಸ್ಕ್ರೀನ್ ಶೇರ್ ಮಾಡಿಲ್ಲ ಅನ್ಸುತ್ತೆ, ಬರೀ ಅದು ಎಂಟೈರ್ ಸ್ಕ್ರೀನ್ ಶೇರ್ ಮಾಡಿಲ್ವೇನೋ, ಬರೀ ಆ ಪೇಜ್ ಒಂದೇ ಒಂದು ಶೇರ್ ಒಂದೇ ನಿಮಿಷ ಮಾಡಿದ್ರೆ ಅನ್ಸುತ್ತೆ. ಶೇರ್ ಒಂದೇ ನಿಮಿಷ. ಮಾಡ್ಬೇಕಾದ್ರೆ ಎಂಟೈರ್ ಸ್ಕ್ರೀನ್ ಅಂತ ಬರುತ್ತೆ, ಅದೊಂದು. ಶೇರ್ ಅಲ್ಲಿ ಸ್ಕ್ರೀನ್ ಅಂತ ಇದೆ ನೋಡಿ, ಫಸ್ಟ್ ಒನ್. ಎರಡನೇದು ವಿಂಡೋ ಅಂತ ಇರುತ್ತೆ, ಸ್ಕ್ರೀನ್ ನ ಶೇರ್ ಮಾಡಿ ಸರ್. ಒಂದೇ ನಿಮಿಷ, ನಾನು ಸ್ಟಾಪ್ ಮಾಡ್ತೀನಿ ಫಸ್ಟ್. ಹಾ ಸ್ಟಾಪ್ ಮಾಡ್ಬಿಟ್ಟು ಪುನಃ ಇನ್ನೊಂದ್ಸತಿ ಶೇರ್. ಇವಾಗ ಮೊದಲು ಫೈಲ್ ಓಪನ್ ಮಾಡಿ ಆಮೇಲೆ ಶೇರಿಂಗ್ ಕೊಟ್ರೆ ಆಯ್ತಲ್ವಾ? ಇಲ್ಲ ಇದು ಹಂಗ್ ಮಾಡಿದ್ರೆ ಆಯ್ತು. ಹಂಗಾರ ಮಾಡಾಗತ್ತ. ಹೌದು ಸರ್, ಹಂಗ್ ಬೇಕಾದ್ರೆ ಮಾಡ್ಬೋದು. ನೀವು ಶೇರ್ ಮಾಡಾಗ ಎರಡು ಆಪ್ಷನ್ ಇರುತ್ತೆ, ಒಂದು ಸ್ಕ್ರೀನ್ ಹಾ. ಅಂತ ಕಾಣಿಸುತ್ತೆ, ಇನ್ನೊಂದು ವಿಂಡೋ ಅಂತ ಕಾಣಿಸುತ್ತೆ. ಸೊ ನೀವು ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸ್ಕ್ರೀನ್ ಅಲ್ಲಿ ಏನೇನ್ ಓಪನ್ ಮಾಡ್ತಾರೋ ಎಲ್ಲ ಕಾಣಿಸುತ್ತೆ. ಇವಾಗ ಹಾ. ಓಕೆ. ಸೊ ಇದು ಮೊದಲನೇ ವಿಷಯ. ಯಾರು ಮಾತಾಡ್ತೀರಾ ಇದ್ರ ಬಗ್ಗೆ? ಅಚ್ರೇಕರ್ ಸರ್, ನಿಮ್ಗೆ ಈ ವಿಷಯ. ಓಪನಿಂಗ್ ಬ್ಯಾಟ್ಸ್ಮನ್. ಜಿಯೋಮೆಟ್ರಿ ಆಫ್ ಮಿಸ್ಟೇಕ್, ತಪ್ಪಿನ ಜ್ಯಾಮಿತಿ. ಸೊ ನಮ್ಮ ಜೀವನದಲ್ಲಿ ನಾವು ಹಲವಾರು ಬಾರಿ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ತಪ್ಪುಗಳನ್ನು ಮಾಡದೇ ಇರ್ತಕ್ಕಂಥ ಮನುಷ್ಯನೇ ಇಲ್ಲ. ಆದ್ರೆ ನಿಜವಾದ ಬುದ್ಧಿವಂತ ಅಂತಂದ್ರೆ ಆ ತಪ್ಪಿನಿಂದ ಯಾರು ಬುದ್ಧಿಯನ್ನು ಕಲಿತಾರೋ ಅವ್ನು ನಿಜವಾಗ್ಲೂ ಬುದ್ಧಿವಂತ. ಅದಕ್ಕೋಸ್ಕರ ಅದನ್ನ ಯಾವ ರೀತಿ ಹೇಳ್ಬೇಕಪ್ಪ ಅಂತ, ನಾವೀಗ ತಪ್ಪನ್ನು ಮಾಡಿದ್ದನ್ನ ಹೇಗೆ ನಾವು ಅದನ್ನ ತಿದ್ಕೋಬೇಕು. ಸೊ ಅದಕ್ಕೆ ಒಂದು ಉದಾಹರಣೆ ಅಂತಾನೆ, ನಾವು ಪೆನ್ಸಿಲ್ ನಿಂದ ಏನಾದ್ರೂ ಬರದೆ ಅದನ್ನ ನಾನು ಒಂದು ತಪ್ಪಾಗಿ ಬರೆದ್ರು ಕೂಡ ಅದನ್ನ ನಾನು ಸುಲಭವಾಗಿ ಅದನ್ನ ಅಳಗಿಸ್ಲಿಕ್ಕೆ ನನಗೆ ಸಾಧ್ಯವಾಗುತ್ತೆ. ಆದ್ರೆ ಅದನ್ನೇ ಪೆನ್ನಿನಿಂದ ನಾನು ಬರೆದ್ರೆ ಅದನ್ನ ಅಳಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ತಪ್ಪುಗಳು ಒಂದು ರೀತಿ ಅಂದ್ರೆ ಈ ಪೆನ್ಸಿಲ್ ನಿಂದ ಬರೆದ ರೀತಿ ಹಾಗೆ ಇರಬೇಕು, ಅಂದ್ರೆ ಅವುಗಳನ್ನ ಅಳಗಿಸ್ಲಿಕ್ಕೆ ಸಾಧ್ಯವಾಗಬೇಕು ಅಂತ. ಎರಡನೇನಪ್ಪ ಅಂದ್ರೆ, ನನಗೆ ಪೆನ್ಸಿಲ್ ನೋಡೋದು ನಂಗೆ ಮತ್ತೊಂದು ನೆನಪಾಯ್ತು ಅಂತಂದ್ರೆ, ಈ ಅಂತರಿಕ್ಷ ಅವ್ರ ವಿಜ್ಞಾನಿಗಳು ಮೇಲೆ ಹೋದಾಗ ನಮ್ಗೆಲ್ಲ ಗೊತ್ತು, ನಮ್ಗೆ ಈ ಪೆನ್ನಿನಿಂದ ಬರೀಬೇಕಾದ್ರೆ ಆ ಇಂಕ್ ಏನಿದೆಯಲ್ಲ, ಒಂದು ಗುರುತ್ವಾಕರ್ಷಣೆಯಿಂದ ಕೆಳಗೆ ಇಳಿದು ಬಂದು ಅದು ನಮಗೆ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಮೇಲೆ ಹೋದಾಗೆಲ್ಲ ನಮಗೆ ಗುರುತ್ವಾಕರ್ಷಣೆ ಕಡಿಮೆ ಆದ್ರಿಂದ ಈ ಪೆನ್ ಕೆಲಸನೇ ಮಾಡಲ್ಲ. ಅವಾಗ ಏನಾದ್ರು ಬರಿಬೇಕು ಅಂತಂದ್ರೆ ಅವಾಗ ಅವ್ರಿಗೆ ಗೊತ್ತಾಯ್ತು ಈ ಪೆನ್ಸಿಲ್ ಇದೊಂದೇ ಒಂದು ನಮ್ಗೆ ದಾರಿ ಅಂತೇಳಿ. ಸೊ ಅವಾಗ ಈ ಪೆನ್ಸಿಲ್ ಅನ್ನು ಅವ್ರ ತಮ್ದು ಏನೇ ಬರವಣಿಗೆ ಇದ್ರು ಕೂಡ ಅವರು ಪೆನ್ಸಿಲ್ ಇಂದನೇ ಬರಿತಾ ಇರ್ತಾರೆ. ಸೊ ಒಟ್ಟಿನಲ್ಲಿ ನನಗೆ ಈ ಒಂದು ಚಿತ್ರವನ್ನು ನೋಡಿದಾಗ ನನ್ನ ಒಂದೇ ಒಂದು ಮಾತು ನೆನಪರುತ್ತೆ, ನಮ್ಮ ಜೀವನದಲ್ಲಿ ತಪ್ಪುಗಳು ಸಹಜ. ಆ ತಪ್ಪುಗಳನ್ನ ಅಳಗಿಸ್ಕೋಬೇಕು. ನಾವು ಅಳಗಿಸ್ಕೊಳ್ತಕ್ಕಂತಹ ತಪ್ಪುಗಳು ಆಗಿರ್ಬೇಕು, ಅಳಿಕಿಸಿ ಹೋಗದೆ ಇರ್ತಕ್ಕಂಥ ತಪ್ಪುಗಳು ಆಗಬಾರದು. ಯಾವುದೇ ತಪ್ಪಾದ್ರೂ ಕೂಡ ಸುಲಭವಾಗಿ ಅಳಿಕಿಸಿ ಹೋಗ್ತಕ್ಕಂಥ ಒಂದು ತಪ್ಪು ಇರಬೇಕು ಅಂತ ಹೇಳ್ತಾ ವೇದಿಕೆಯನ್ನ ಪುನಃ ಉಮಾನಾಥರಿಗೆ ಕೊಡ್ತಾ ಇದೆ. ಧನ್ಯವಾದಗಳು ಅಚ್ರೇಕರ್ ಸರ್. ತಪ್ಪು ಮಾಡಿದ್ರು ಆ ಜ್ಯಾಮಿತಿ ಒಳಗಡೆ ಇರ್ಲಿ, ಅದು ಅಳಿಸುವಂತ ಆಗ್ಲಿ, ಅದರಿಂದ ದೊಡ್ಡ ದೊಡ್ಡ ತಪ್ಪು ಅಳಿಸಲು ಆಗದಂತ ತಪ್ಪನ್ನು ಮಾಡಬೇಕಾದ ಮೊದಲು ಯೋಚನೆ ಮಾಡಿ ಅನ್ನುವಂತ ಒಂದು ಸಂದೇಶನ ಕೊಟ್ಟಿದ್ದೀರಾ. ಧನ್ಯವಾದಗಳು. ಇವಾಗ ಮುಂದಿನ ವಿಷಯಕ್ಕೆ ಹೋಗೋಣ. ಲೆಫ್ಟ್ ಬಿಹೈಂಡ್ ಲಾಯಲ್ಟಿ, ನಿಷ್ಠೆಯ ಹಿಂದೆ ಉಳಿದಿತ್ತು. ಯಾರು ಮಾತಾಡ್ತೀರಾ? ಅದೇ ವಿಷಯ ಬೇಕಂತಿಲ್ಲ, ಆ ಚಿತ್ರ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡಿದ್ರೆ ಆಯ್ತು. ಮೋಹನ್. ಶೋರ್ ಸರ್. ಓ, ಈ ಚಿತ್ರಕ್ಕೂ ಇದಕ್ಕೂ ನನ್ಗೆ ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಅದು ಮೊದಲನೇದು. ನನ್ಗೆ ಇದನ್ನ ನೋಡಿದಾಗ ಏನಂತಂದ್ರೆ, ಯಾವುದೇ ಒಂದು ವ್ಯಕ್ತಿ ಹಿಂದೆ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಏನಂತಂದ್ರೆ ಅತಿಯಾದ ನಿಷ್ಠೆ ಏನು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ
ನಾವು ತುಂಬಾ ನಿಷ್ಠೆ ಅಥವಾ ತುಂಬಾ ಒಬ್ರನ್ನ ಏನೋ ಒಂದು ಅವ್ರ ಮೇಲೆ ನಂಬ್ಕೊಂಡು ಡಿಪೆಂಡ್ ಆಗಿ ಇದ್ ಮಾಡ್ಕೊಂಡು ಹೋದ್ರೆ, ಈಗ ಅವ್ರೇನೋ ನಮಗ್ ಮೋಸ ಮಾಡ್ಬಿಡ್ತಾರೆ, ಅವ್ರು ಇದ್ ಮಾಡ್ಬಿಡ್ತಾರೆ ಅಂತ ಅಲ್ಲ ಅದು. ಅದೇನಂದ್ರೆ ಈಗ ಅವ್ರಿಗೆ ಏನೋ ಸಮಸ್ಯೆ ಆಗೋಯ್ತು, ಅವ್ರಿಗೇನೋ ಒಂದ್ ಸಮಸ್ಯೆ ಆಗಿ ಅವ್ರ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಈಗ ಅವ್ರಿಗೆ ಸಮಸ್ಯೆ ಆದಾಗ ಏನಾಗತ್ತೆ, ಅವರು ಮೊದ್ಲಿನ ತರ ಇರೋದಕ್ ಸಾಧ್ಯ ಆಗಿಲ್ದೇ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ನಾವು ಸಮಸ್ಯೆಗೆ ಸಿಗಾಕೋತೀವಿ. ಇದು ವ್ಯಕ್ತಿಯಿಂದಾನೇ ಆಗ್ಬೇಕು ಅಂತ ಏನಿಲ್ಲ. ಈಗ ನಾವು ಮಾಡೋ ಉದ್ಯೋಗ ಇರ್ಬೋದು, ನಾವು ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀವಿ. ಕಂಪ್ನಿಗೆ ಏನಂತಂದ್ರೆ ಒಂದು ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ನಮ್ದು ಇದ್ರಲ್ಲಿ ಮಾಡ್ತಾ ಇರ್ತೀವಿ. ಆಮೇಲಿಂದ ನಮ್ಮ ಒಂದು ಏನ್ ನಾವು ರೋಲ್ ಮಾಡ್ತಾ ಇರ್ತೀವಿ ಆ ರೋಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಒಂದ್ ನಿಷ್ಠೆಯಿಂದ. ಸೊ ನಾವು ಅತಿಯಾದ ನಿಷ್ಠೆಯಿಂದ ಅದರಲ್ಲೇ ಉಳ್ಕೊಬಿಟ್ರೆ, ನಾವು ಬೇರೆ ಸ್ಕಿಲ್ಸ್ ಅಥವಾ ಇನ್ನೊಂದು ಇದನ್ನ ಮಾಡದೇ ಇದ್ರೆ, ಅಪ್ಗ್ರೇಡ್ ಆಗಿಲ್ಲ ಅಂತಂದ್ರೆ ಮುಂದೊಂದ್ ದಿವಸ ಅದು ನಮ್ಗೆ ಒಂದು ಶಾಪವಾಗಿ ಪರಿಣಮಿಸೋ ಸಾಧ್ಯತೆ ಇದೆ. ಸೊ ಆದ್ರಿಂದ ನಾವು ಅತಿಯಾದ ನಿಷ್ಠೆನ ಇಟ್ಕೊಳ್ದೆ, ಸೊ ಮುಂದೆ ಏನಂದ್ರೆ ಬೇರೆ ಬೇರೆ ರೀತಿ ಒಂದು ಸನ್ನಿವೇಶಗಳಿಗೆ ನಾವು ಅಣಿಯಾಗಿದ್ರೆ, ಈಗ ಉದಾಹರಣೆಗೆ ಈ ಚಿತ್ರನೇ ತಗೋಬೇಕಂತಂದ್ರೆ, ಈಗ ಅಲ್ಲಿ ಬಿಸಿಲಿದೆ, ಅಲ್ಲಿ ಆ ಪಿಕ್ಚರ್ ನೋಡಿದ್ರೆ ಆ ಛತ್ರಿ ನಾವು ಉಪಯೋಗಿಸ್ಕೊಂಡ್ರೆ ಏನಂತಂದ್ರೆ ಅದು ಮಳೆಗೂ ಆಗತ್ತೆ, ಆಮೇಲಿಂದ ಬಿಸಿಲಿಗೂ ಆಗತ್ತೆ. ಸೊ ಅದು ಒಂದು ನಾವೊಂದು ನಾವು ಯೋಚನೆ ಮಾಡಿಲ್ದೇ ಇರುವಂತ ಸನ್ನಿವೇಶಗಳಿಗೆ ನಮ್ಮನ್ನ ನಾವು ಅಣಿ ಮಾಡ್ಕೊಳ್ಳೋ ರೀತಿ ಅಂತ ಹೇಳ್ಬೋದು. ಆ ರೀತಿ ನಮ್ಮನ್ನ ನಾವು ರೆಡಿ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಒಂದು ಸಂಕಷ್ಟಕರ ಪರಿಸ್ಥಿತಿಗಳು ಎದುರಾದಾಗ ಅವನ್ನ ಸಮರ್ಥ ರೀತಿಲಿ ಫೇಸ್ ಮಾಡ್ಬೋದು ಅಂತ ಹೇಳ್ತಾ ವೇದಿಕೆನ ಮರಳಿ ನಾನು ಉಮಾನಾಥ್ ಸರ್ ಕೊಡ್ತೇನೆ. ಧನ್ಯವಾದಗಳು ಮೋಹನ್ಮೂರ್ತಿ ಅವರೇ. ನಿಷ್ಠೆಯನ್ನ ಪರಿಮಿತಿಯಲ್ಲಿ ಇಟ್ಕೊಂಡು ಅದರಿಂದ ನಮ್ಮ ಜೀವನದಲ್ಲಿ ಆಗುವಂತ ಸನ್ನಿವೇಶಗಳಿಗೆ ಅಳವಡಿಸಿಕೊಂಡು ಅದನ್ನ ಇಟ್ಟಾಗ ಅದರಿಂದ ಜೀವನ ಸುಗಮವಾಗತ್ತೆ ಅಂತ ಹೇಳಿದಿರಾ. ಧನ್ಯವಾದಗಳು. ಮುಂದಕ್ಕೆ ಹೋಗೋಣ. ಕಾಫಿ ರಿಂಗ್ ನಲ್ಲಿ ಬಂದ್ ಮಾಡಿ. ಇದು ಕಾಫಿ ಮಗ್ ಇಟ್ಟಿದ್ದು ಕಾಫಿ ಬಿದ್ದಿರೋ ಒಂದು ಮಾರ್ಕ್. ಇದು ಯಾರು ಮಾತಾಡ್ತೀರಾ? ಸುರೋಜ್ ಅವರೇ. ಸಾರಿ, ನಾನೇನೋ ಮಾಡ್ತಾ ಇದ್ದೆ. ಇನ್ನೊಂದ್ಸಲ ಹೇಳಿ. ಕಾಸ್ಮಾಸ್ ಇಟ್ಸ್ ಎ ಕಾಫಿ ಸ್ಟೈನ್. ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಕಾಫಿ ರಿಂಗಿನಲ್ಲಿ ಬ್ರಹ್ಮಾಂಡ. ಓಕೆ. ನಾವು ಒಂದು ತಿಂಗಳ ಮುಂಚೆ ನಾವೆಲ್ಲ, ನಾನು, ನನ್ನ ಹೆಂಡತಿ, ನನ್ನ ತಂದೆ, ಮಗಳು ಎಲ್ಲೋ ಒಂದ್ ಕಡೆ ಹೋಗ್ಬೇಕಲ್ಲ, ಡೆಲ್ಲಿನಲ್ಲಿ ಇದೀವಿ, ಏನು ನೋಡೇ ಇಲ್ವಲ್ಲ ಡೆಲ್ಲಿ ಹೊರಗಡೆ ಅಂತ ಆಲೋಚನೆ ಮಾಡ್ಕೊಂಡು ಸಾತ್ತಾಲ್ ಅಂತ ನೈನಿತಾಲ್ ಎಲ್ಲರೂ ಹೋಗ್ತಾರೆ, ಬಾರಿ ತುಂಬಾ ಜನ ಇರ್ತಾರೆ ಅಲ್ಲಿ. ಸಾತ್ತಾಲ್ ಅಂತ ಒಂದು ಜಾಗ ಇದೆ, ಸ್ವಲ್ಪ ಶಾಂತವಾಗಿರುತ್ತೆ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ನಂದು ಸುತ್ತಕ್ ಹೋದಾಗೆಲ್ಲ ಆಲೋಚನೆ ಏನಂದ್ರೆ, ಏನೇನ್ ನೋಡ್ಬೋದು, ಈ ರೆಗ್ಯುಲರ್ ಜಾಗ ಬಿಟ್ಟು ಯಾವ್ದಾದ್ರು ಹೊಸ ಜಾಗಗಳನ್ನ ಹುಡುಕೋದೊಂದು ನಂದು ಆಲೋಚನೆ. ಅಲ್ಲಿಂದ ಒಂದು 2 ಗಂಟೆ ದೂರ ಮುಕ್ತೇಶ್ವರ್ ಅಂತ ಇನ್ನೊಂದು ಜಾಗ ಇದೆ. ಆ ಮುಕ್ತೇಶ್ವರಲ್ಲಿ ಸ್ಟಾರ್ಸ್ಕೇಪ್ಸ್ ಅಂತ ಒಂದು ಕಂಪನಿ ಇದೆ. ಅವರು ಒಂದು ದೊಡ್ಡ ಟೆಲಿಸ್ಕೋಪ್ ಅನ್ನ ಇಟ್ಕೊಂಡು ಆ ಟೆಲಿಸ್ಕೋಪ್ ಅಲ್ಲಿ ಅಂತರಿಕ್ಷನ ತೋರಿಸ್ತಾರೆ, ಅದರದ್ದು ಒಂದು ಶೋ ನಡೆಸ್ತಾರೆ. ಹಾಗಾಗಿ ನಾನು ಎಲ್ಲಾರನ್ನು ಕರ್ಕೊಂಡು ಒಂದು ರಾತ್ರಿ 7:30ಗೆ ಆ ಶೋಗ್ ಹೋದೆ. ಆ ಶೋನಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ, ದೊಡ್ಡ ಒಂದು ಟೆಲಿಸ್ಕೋಪ್ ಇತ್ತು. ಆ ಟೆಲಿಸ್ಕೋಪ್ ಅಲ್ಲಿ ಆಕಾಶದಲ್ಲಿ, ಅಂತರಿಕ್ಷದಲ್ಲಿ ಬೇರೆ ಬೇರೆ ಒಂದು ವಸ್ತುಗಳನ್ನ ತೋರಿಸ್ತಾ ಇದ್ರು. ಆ ವಸ್ತುಗಳನ್ನ ತೋರಿಸಿದಾಗ ಅವರು ಒಂದು ವಸ್ತುನ ತೋರಿಸಿದ್ರು, ಅದು ಟ್ವಿನ್ ಸ್ಟಾರ್ ಅಂತ. 1-2 ನಕ್ಷತ್ರಗಳು ಅದು ಒಂದಕ್ಕೊಂದನ್ನ ಸುತ್ಕೋತಾ ಇರುತ್ತೆ ಅಂತ. ಅದನ್ನ ನಾವು ನಮ್ಮ ಪುರಾಣಗಳಲ್ಲಿ ಇದರಲ್ಲಿ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರ ಅಂತ ಹೇಳ್ತಾರೆ. ಮದುವೆ ಸಮಯದಲ್ಲಿ ಅರುಂಧತಿ ನಕ್ಷತ್ರನ ಯಾಕೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಹೇಗೆ ಆ 2 ನಕ್ಷತ್ರಗಳು ಒಬ್ಬರನ್ನ ಒಬ್ರು ಸುತ್ತುತ್ತಾ ಇರುತ್ತೆ, ಹಾಗೆ ಗಂಡ ಹೆಂಡತಿಯರು ಒಬ್ಬರನ್ನ ಒಬ್ರು ಅವಲಂಬಿಸಬೇಕು ಅನ್ನೋ ಒಂದು ಆಲೋಚನೆಗೆ ಅರುಂಧತಿ ಮತ್ತು ಅರುಂಧತಿ ನಕ್ಷತ್ರನ ತೋರಿಸ್ತಾರೆ ಅಂತ. ಈ ಚಿತ್ರ ನೋಡಿದಾಗ ನನಗೆ ಅನ್ಸಿದ್ದೇನೆಂದ್ರೆ, ಈ 2 ಕಾಫಿ ಕಲೆಗಳು ಒಂದರ ಮಧ್ಯದಲ್ಲಿ ಇನ್ನೊಂದು ಇರೋ ತರಹ ಈ ಬ್ರಹ್ಮಾಂಡದಲ್ಲಿ ಕೂಡ ಎಲ್ಲವೂ ಒಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ. ಕೆಲವೊಂದು ಸಲಿ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಡೆಯುವಂತಹ ವಿಷಯನ ನೀವು ಹಿಂದೆ ಯಾವಾಗ್ಲೋ ಆಲೋಚನೆ ಮಾಡಿದಾಗ ಅದರ
ಯಾವುದೋ ಒಂದು ಲಿಂಕಿನ ಮೂಲಕ ಆ ಅನುಭವ ನಿಮ್ಗಾಗಿರುತ್ತೆ, ಅಥವಾ ಅಲ್ಲಿ ಇನ್ಯಾರೋ ಏನೋ ಹೇಳಿರ್ತಾರೆ, ಅವ್ರಿಗೆ ಹೇಳಿರೋ ವಿಷಯದಿಂದ, ಅವರು ಮಾಡಿರೋ ಒಂದು ಕೆಲಸದಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಿರುತ್ತೆ ಅಂತ ಹೇಳ್ತಾ, ನಮ್ಮೆಲ್ಲ ಜೀವನಗಳು ಬ್ರಹ್ಮಾಂಡದ ತರಹ ಇಂಟಿಗ್ರೇಟೆಡ್ ಅಂತ ಹೇಳ್ತಾ ವೇದಿಕೆನ ಉಮಾನಾಥ್ ಅವರೇ ಹಿಂತಿರುಗಿಸ್ತಾರೆ. ಧನ್ಯವಾದಗಳು. ಕಾಫಿ ಕಲೆಯಿಂದ ಹೋಗಿ ಟ್ವಿನ್ ಸ್ಟಾರ್ಸ್ಗೆ ಹೋಗಿ, ಅಲ್ಲಿಂದ ಅರುಂಧತಿ ನಕ್ಷತ್ರಗಳಿಗೆ ಹೋಗಿ, ಅಲ್ಲಿಂದ ಜೀವನದ ಒಂದು ಕನೆಕ್ಟಿವ್ನೆಸ್, ಈ ಜಗತ್ತಿನಲ್ಲಿರುವಂತಹ ಕನೆಕ್ಟೆಡ್ನೆಸ್ ಅಂತ ಅದರ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರಿ ಸೂರಜ್ ಅವರೇ, ಧನ್ಯವಾದಗಳು. ಇವಾಗ ಮುಂದಿನ ವಿಷಯ ಕಾಣಿಸ್ತಿದ್ಯಾ ಪೂರ್ತಿ? ಕಾಣಿಸ್ತಾ ಇದೆ ಸರ್. ಇದು ರವಿ ಅವರಿಗೆ. ಸರ್ ಮೋಹನ್ ಟೈಮ್ ನೋಡ್ಕೋತೀರಾ? ಮೋಹನ್. ಶೋರ್ ರವಿ, ಶೋರ್. ಕೇಳಿಸ್ತು. ಸೊ ಮೈಲ್ಸ್ ಇನ್ ಶ್ಯಾಡೋ ಇದು ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ ಅನ್ಕೋತೀನಿ. ನನಗೆ ಅನ್ಸುತ್ತೆ ಇದು ನಾವು ಈ ಒಂದು ಶೂ ಅದು ನಾವು ಬಳಸಿ ಇದು ನಾವು ಯಾವುದಕ್ಕೆ ಒಂದು ರೀತಿ ರೂಪಕವಾಗಿ ಬಳಸ್ಬೋದು ಅಂತಂದ್ರೆ, ಶೂ ಬಳಕೆ ಆಗಿದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಾವು ಸಾಕಷ್ಟು ದೂರ ಕ್ರಮಿಸಿದೀವಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಸಾಕಷ್ಟು ಅನುಭವಗಳಾಗಿದೆ, ಆಮೇಲೆ ಸಾಕಷ್ಟು ದಣಿದಿದ್ದೀವಿ, ಸಾಕಷ್ಟು ಕಲ್ತಿದೀವಿ. ಓಕೆ, ಅದೇ ರೀತಿ ಸೊ ನಮ್ಗೆ ಇದು ಶೂ ಒಂದ್ ರೀತಿ ಒಂದು ಇದಕ್ಕೆ ಒಂದು ವಯಸ್ಸಾಗಿದೆ ಅಥವಾ ಹಳೇದಾಗಿದೆ ಅಂತ ಒಂದ್ ರೀತಿ ತೋರ್ಸುತ್ತೆ. ಅದೇ ರೀತಿ ನಾವು ದಿನದಿಂದ ದಿನಕ್ಕೆ ನಾವು ಸಹ ಒಂದು ಕೃಶವಾಗ್ತಾ ಅಥವಾ ನಮಗೂ ಸಹ ಒಂದ್ ರೀತಿ ಏಜ್ ಆಗ್ತಾ ಹೋಗ್ತಾ ಇರುತ್ತೆ ಅನ್ನೋದೊಂದು ರೂಪಕವಾಗಿ ತೋರಿಸ್ತಾ ಇದೆ ಅಂತ ನನ್ನ ಭಾವನೆ. ಈ ಶೂ ಇದು ಹಳೇದಾಗಿರ್ಬೋದು, ಆದ್ರೆ ಇದರದ್ದು ಅನುಭವ ಅಥವಾ ಇದ್ರ ಜರ್ನಿ ಇದೆಯಲ್ಲ, ಅದು ತುಂಬಾ ಇದೆ. ಸಾಕಷ್ಟು ನೋವು, ನಲಿವುಗಳು, ಸಾಕಷ್ಟು ಒಳ್ಳೆ ಅನುಭವಗಳು, ಖುಷಿಗಳು ಎಲ್ಲದರಲ್ಲೂ ಇದರ ಅಡಗಿದೆ. ಸೊ ಇದನ್ನ ಎಲ್ಲನೂ ಈ ಶೂವಿನ ಈಗಿನ ಸ್ಥಿತಿಯಿಂದನೇ ತಿಳ್ಕೊಳ್ಬಹುದು. ಶೂನ ಇಂದಿನ ಸ್ಥಿತಿ ಅಂತಂದ್ರೆ ನಮ್ಮ ಜೀವನದ ಇಂದಿನ ಸ್ಥಿತಿ ಹೇಗಿದೆ, ಸಾಕಷ್ಟು ಕಲಿಕೆ, ಸಾಕಷ್ಟು ಅನುಭವಗಳು ಎಲ್ಲ ಇದರಲ್ಲಿ ಮೇಳೈಸಿವೆ ಅಂತ ನನ್ನ ಒಂದು ಭಾವನೆ. ಸೊ ಈ ಶೂ ಅಲ್ಲಿ ನಮ್ಮ ಒಂದು ಸ್ಥಿತಿ, ನಮ್ಮ ಜೀವನದ ಯಾವ ರೀತಿ ನಾವಿದ್ದೀವಿ, ಯಾವ ಹಂತದಲ್ಲಿ ನಾವಿದ್ದೀವಿ ಅನ್ನೋದನ್ನು ಸಹ ಒಂದು ತೋರ್ಸುತ್ತೆ ಅಂತ ನನ್ಗೆ ಅನಿಸುತ್ತೆ. ಸೊ ಇದನ್ನ ಏನ್ ಹೇಳ್ಬೋದು ಒಂದು ಮಾತಲ್ಲಿ ಅಂತ ಅಂದ್ರೆ, ಈ ಶೂ ಯಾವ ರೀತಿ ನಮ್ಮ ನಡಿಗೆಗೆ ಒಂದು ಸಾಥ್ ಕೊಟ್ಟಿದೆ, ಅದೇ ರೀತಿ ನಮ್ಮ ಜೀವನದನ್ನು ನಮ್ಮ ಜೀವನ ಅಥವಾ ನಾವು ಅದೇ ರೀತಿ ಒಂದು ಅನುಭವಗಳಿಂದ ನಾವು ಒಂದು ತುಂಬೋಗಿದ್ದೀವಿ ಅನ್ನೋದೊಂದು ರೆಪ್ರೆಸೆಂಟೇಷನ್ ಅಂತ ನನ್ನ ಭಾವನೆ. ಇಷ್ಟ ಹೇಳಿ ನಾನು ವೇದಿಕೆಯನ್ನ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವ್ರಿಗೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು ರವಿ ಅವರೇ. ಒಂದು ಶೂನನ್ನು ನೋಡಿ ನಮ್ಮ ಜೀವನದ ಪಯಣ, ಜೀವನದ ಅನುಭವ ಹಾಗೂ ನಮ್ಮ ಇಂದಿನ ನಮ್ಮ ಪರಿಸ್ಥಿತಿ, ಇವನ್ನೆಲ್ಲ ಬಗ್ಗೆ ನೀವು ಒಂದು ಉತ್ತಮವಾದ ರೀತಿಯಲ್ಲಿ ಕನೆಕ್ಟ್ ಮಾಡಿ ಮಾತಾಡಿದ್ರ, ಧನ್ಯವಾದಗಳು. ಮುಂದಿನ ವಿಷಯ ನಮ್ಮ ಪ್ರಮೋದ್ ಅವರಿಗೆ. ಪ್ರಮೋದ್ ಅಲ್ವಾ ನಮ್ಮ ಸ್ಪೀಕರ್? ಹೌದು ಸರ್, ಹೌದು ಸರ್. ಪ್ರಮೋದ್ ಅವರಿಗೆ ಈ ವಿಷಯ. ಪ್ರಮೋದ್ ಅವರೇ, ಈ ಚಿತ್ರ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಸೂರ್ಯನ ಕಿರಣ ಮುಂಜಾನೆ ಬೀಳುವಂತ ಮೊಟ್ಟ ಮೊದಲ ಕಿರಣ ನಮ್ಮ ಇಡೀ ದಿವಸದಲ್ಲಿ ಒಂದು ಪ್ರಾರಂಭ, ಒಂದು ಶುರು, ಆದಿ ಅಂತ ಏನ್ ಹೇಳ್ತೀವಿ, ಆದಿಯನ್ನ ಉಂಟು ಮಾಡುವಂತ ಸೂರ್ಯ ಕಿರಣ. ಅದು ಒಂದು ಬೆಳಗು ಜ್ಯೋತಿ ಅಥವಾ ಏನು ಹೇಳ್ತೀವಲ್ಲ, ಆ ತರ ನಮ್ಮ ಜೀವನವನ್ನ ಬದಲಾಯಿಸುವಂತ ಒಂದು ಕಿರಣ ಅಥವಾ ಜ್ಯೋತಿ, ದೀಪ. ಆ ದೀಪದಿಂದ ನಮ್ಮ ಭವಿಷ್ಯ, ನಮ್ಮ ದಿನ ಎಲ್ಲವೂ ಒಂದು ಇದಾಕೈತಿ ಅಂತ, ಬೆಳಗ್ತೈತಿ ಅಂತ. ಈ ಸೂರ್ಯನ ಕಿರಣದಲ್ಲಿ
ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ತೊಡಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಇದನ್ನೆಲ್ಲ ನೋಡೋದು ಅಥವಾ ಇದನ್ನೆಲ್ಲ ಫೀಲ್ ಮಾಡ್ಕೊಳ್ಳೋದು ನಮ್ ಬಿಟ್ಟೇ ಬಿಟ್ಟಿವಿ. ಹಂಗಾಗಿ ಈ ಸೂರ್ಯದ ಕಿರಣಗಳನ್ನು ಅಥವಾ ಈ ಬೀಳೋ ಮಳೆಯನ್ನ ಅಥವಾ ಈ ಇಬ್ಬನಿ ಸಂಜೆ ಇವುಗಳನ್ನೆಲ್ಲ ನಾವು ಗಮನಿಸ್ಬೇಕು. ಇದು ಜೀವನಕ್ಕೆ ಏನೋ ಒಂದು ಸಂದೇಶ ಅಥವಾ ಏನೋ ಒಂದು ಕೊಡ್ತಾ ಇರ್ತೈತಿ ಅಥವಾ ಏನೋ ಒಂದು ಇದರಿಂದ ಪಡ್ಕೋಬೇಕು, ಅದರಲ್ಲಿ ಏನೋ ಒಂದು ಅರ್ಥ ಅಥವಾ ನಿಗೂಢತೆ ಹುಡುಕಿ ಇರ್ತೈತಿ ಅಂತ ಅನಿಸ್ತೈತಿ. ಈ ಸೂರ್ಯ ಕಿರಣದಲ್ಲಿ ಕಾಣದ ಲೋಕಗಳು ಅಂತ ಏನ್ ಶೀರ್ಷಿಕೆ ಇದೆ, ಇದರ ಬಗ್ಗೆ ನನಗೂ ಏನು ಒಲಿತಾ ಇಲ್ಲ. ಹಂಗಾಗಿ 2 ಮಾತುಗಳನ್ನ ಹೇಳಿ ಮರಳಿ ವೇದಿಕೆಯನ್ನ ನಮ್ಮ TMOD ಉಮಾನಂದ್ ಸರ್ಗೆ ಕೊಡ್ತೇನೆ. ಧನ್ಯವಾದಗಳು ಪ್ರಮೋದ್ ಅವರೇ. ಸೂರ್ಯನ ಕಿರಣ ಹಾಗೂ ಪ್ರಕೃತಿ ಇದನ್ನ ನೋಡ್ಕೊಂಡು ನಾವು ಏನೇನ್ ಕಲಿಬಹುದು ಅಂತ ಹೇಳಿದ್ರಿ. ಹಾಗೆ ಸೂರ್ಯನ ಕಿರಣ ಜಾಸ್ತಿ ಆದ್ರೆ ನಮ್ಗೇನು ಕಾಣೋದು ಇಲ್ಲ ಅಂತಾನು ಹೇಳಿದ್ರಿ. ಧನ್ಯವಾದಗಳು. ಎಲ್ಲ ಭಾಷಣಕಾರರು ಇವತ್ತು ಬಹಳ ಸೊಗಸಾಗಿ ಈ ಆಶುಭಾಷಣದ ವಿಭಾಗದಲ್ಲಿ ಭಾಗವಹಿಸಿ ಇದನ್ನ ವೆಂಕಟೇಶ್ ಅವರು ಇದ್ದಾರೆ ಸರ್. ಇದಾರಾ? ಓಕೆ, ನನಗೆ ಇಲ್ಲಿ ಕಾಣ್ತಾ ಇಲ್ಲ. ವೆಂಕಟೇಶ್ ಅವರಿಗೆ ಈ ವಿಷಯ ದ ಬ್ಲರ್ ಆಫ್ ಕಮ್ಯೂಟಿಂಗ್, ಪ್ರಯಾಣದ ಮಸುಕು. ವೆಂಕಟೇಶ್ ಅವರೇ, ಈ ವಿಷಯ ನಿಮಗೆ. ಪ್ರಯಾಣದ ಮಸುಕು, ಬ್ಲರ್ ಆಫ್ ಕಮ್ಯೂಟಿಂಗ್. ಸರಿ ಸರ್, ಶುರು ಮಾಡ್ತೀನಿ ಈಗ. ಬಹಳ ಸೂಕ್ತವಾದ ವಿಷಯ ಇದು. ನನಗೆ ಪ್ರಯಾಣ ಇಷ್ಟಪಡ್ತೀನಿ, ತುಂಬ ಓಡಾಡ್ತಿರ್ತೀನಿ ನಾನು. ಇದ್ರ ಬಗ್ಗೆ ಸಾಕಷ್ಟು ಆಗಲೇ ಪ್ರಮೋದ್ ಅವರು ಮಾತಾಡಿದ್ದಾರೆ. ಒಂದೇನಂದ್ರೆ, ಈಗ ನಮ್ಮ ಗಮ್ಯಸ್ಥಾನ ಇರಲಿ ಅಥವಾ ಸ್ಟಾರ್ಟ್ ಮಾಡುವಂಥ ಜಾಗ ಇರಲಿ, ಜರ್ನಿ ಭಾಳ ಇಂಪಾರ್ಟೆಂಟು. ಯಾವುದೇ ಒಂದು ವಿಷಯ ತಗೊಂಡಾಗ ಅಥವಾ ನಮ್ಮ ಜೀವನದಲ್ಲಿ ಅಥವಾ ಏನೋ ಮಾಡಬೇಕು ಅಂದಾಗ ಅನುಭವನ ಎಂಜಾಯ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಎಷ್ಟೇ ಕಷ್ಟ ಇರಲಿ, ಅದು ಪ್ರಯಾಣ ನಮ್ಮಲ್ಲಿ ಏನಂತಂದರೆ, ನಾವು ಯಾವಾಗಲೂ ಎಂಡ್ ಗೋಲ್ ಬಗ್ಗೆನೇ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊತೀವಿ. ಬಟ್ ಅನುಭವನ ಸವಿಯೋದನ್ನು ಕಲಿಬೇಕು ನಾವು. ಅದು ಒಂಥರ ತೆರೆಮರೆಯಲ್ಲೇ ಇರುತ್ತೆ ಯಾವಾಗಲೂ. ಅಷ್ಟು ಏನಂತಂದರೆ, ಈಗ ನೀವೇನೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬರ್ತೀರಾ ಅಥವಾ ಒಂದು ಫ್ಯಾಮಿಲಿ ಜೊತೆ ಒಂದು ವೆಕೇಷನ್ಗೆ ಹೋಗ್ಬಿಟ್ಟು ಬರ್ತೀರಾ. ಬಟ್ ಕೆಲವು ವರ್ಷಗಳ ನಂತರ ಅದು ತೀರಾ ಅನುಭವಗಳೆಲ್ಲ ಒಂಥರ ಮಾಸ್ದಂಗೆ ಆಗ್ತಾ ಇರುತ್ತೆ. ಒಂದು ಮಸ್ಕ ಹೋಗುತ್ತೆ. ಅದು ಬರೀ ಹೋಗಿದ್ದು ಅಥವಾ ಬಂದಿದ್ದು ಆ ರೀತಿ ಇರುತ್ತೆ. ಆದ್ರಿಂದ ಅದನ್ನ ಎಂಜಾಯ್ ಮಾಡೋದನ್ನ ಕಲಿಬೇಕು ನಾವು. ಎಲ್ಲ ಇರುತ್ತೆ, ಅದು ಒಳ್ಳೆ ಅನುಭವ ಇರ್ಬೋದು ಅಥವಾ ನಮ್ಮ ಕೆಲವು ಸತಿ ಸಾಕಷ್ಟು ಇದೇ ಇರುತ್ತೆ, ಡಿಸ್ಟ್ರಪ್ಷನ್ ಇರುತ್ತೆ, ನಾವು ಅಂದ್ಕೊಂಡಂಗೆ ಆಗಿರಲ್ಲ. ಬಟ್ ನನ್ನ ಅನಿಸಿಕೆ ಏನಂದರೆ, ಏನೇ ಆದರೂ ಅದು ಏನೇ ಏರಿಳಿತಾ ಇರಲಿ, ಅದನ್ನು ಅನುಭವಿಸಿ ಮುಂದಿನ ಪ್ರಯಾಣದ ಬಗ್ಗೆ ಅಥವಾ ಮುಂದಿನ ಒಂದು ನಿಮ್ಮ ಯೋಜನೆ ಬಗ್ಗೆ ಯೋಚನೆ ಮಾಡ್ತಾ ಮುಂದುವರಿತಾ ಇರೋದು ಭಾಳ ಮುಖ್ಯ ಅಂತ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸರ್. ಧನ್ಯವಾದಗಳು ವೆಂಕಟೇಶ್ ಅವರೇ. ಜೀವನದಲ್ಲಿ ಪ್ರಯಾಣ ಮಾಡೋದು ಮುಖ್ಯ, ಆದರೆ ಅದರ ಒಂದು ಗುರಿಯ ಬಗ್ಗೆ ಯೋಚನೆ ಮಾಡಬಾರ್ದು. ಪ್ರಯಾಣದ ಅನುಭವವನ್ನ ಹೊಂದಬೇಕು. ಅದು ನಮ್ಮ ಕಣ್ಣಿಗೆ ನಿಜವಾಗ್ಲೂ ಕಾಣದೇ ಇದ್ರು ಕೂಡ, ಮಸ್ಕಾಗಿದ್ರು ಕೂಡ ಅದನ್ನ ಅನುಭವವನ್ನು ಹೊಂದೋದು ಮುಖ್ಯ, ಪ್ರಯಾಣ ಮಾಡೋದು ಮುಖ್ಯ. ಕೀಪ್ ಮೂವಿಂಗ್, ಕೀಪ್ ವಾಕಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಭಾಷಣ ಈ ವಿಷಯದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದ್ರ. ಇವತ್ತಿನ ದಿನ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಕಾಣುವಂತಹ ಹಲವಾರು ಚಿತ್ರಣಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ನೀವೆಲ್ಲರೂ ಭಾಗವಹಿಸಿ ಬಹಳ ಸೊಗಸಾಗಿ ಎಲ್ಲರೂ ಮಾತನಾಡಿದ್ದೀರಾ. ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತಾ ವೇದಿಕೆಯನ್ನ ನಮ್ಮ ಸೂತ್ರಧಾರರಾದಂತಹ ಸೂರಜ್ ಅವರಿಗೆ ಹಿಂತಿರುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಧನ್ಯವಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಚಿತ್ರಗಳ ಮೂಲಕನೂ ಒಂಥರ ವಿಶೇಷವಾಗಿ ಆಲೋಚನೆ ಮಾಡುವಂತಹ ಆಲೋಚನೆ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಆ ತರ ಒಂದು ಚಿತ್ರಗಳನ್ನ ಹುಡುಕಿ ತಂದು ನಮ್ಮೆಲ್ಲರಿಗೂ ಒಂದು ಹೊಸ ಅನುಭವ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ, ಈಗ ನಮ್ಮ ಸಭೆಯ ಕೊನೆಯ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕೊನೆಯ ಪದ. ಈ ಪದ ಹೇಳಕ್ಕಿಂತ ಮುಂಚೆ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಇಬ್ರು ಸಖತ್ತು ಜೋರು ಜಗಳ. ಒಬ್ಬ ಜಗಳ ಕೊನೆಯಲ್ಲಿ ಒಬ್ಬನಿಗೆ ತಲೆ ಕೆಟ್ಟೋಗ್ಬಿಟ್ಟು, ಹೇ ದಮ್ಮಿದ್ರೆ ಮುಂದೆ ಬರೋ ಅಂತ. ಅದಕ್ಕೆ ಇನ್ನೊಬ್ಬ, ದಮ್ಮಿದೆ ಮುಂದೆ ಬರಲ್ಲ, ಬಾ ಹೊರಗಡೆ ಹೋಗೋಣ, ಇಬ್ರು ಸೇರ್ಕೊಂಡು ಹೊಡಿಬಹುದು ಅಂತ ಹೇಳಿ ಆ ಜಗಳ ಅಲ್ಲಿ ಎಂಡ್ ಆಗೋಯ್ತು. ಸೊ ಕನ್ನಡದಲ್ಲಿ ದಮ್ಮು, ಸಿಗರೇಟಿಗೆ ಇನ್ನೊಂದು ಪದ ದಮ್ಮು. ಸೊ ಈ ಸಿಗರೇಟಿಗೆ ಇರೋ ಪದಾರ್ಥ ನಿಕೋಟೀನ್ ಅಂತ. ಈ ನಿಕೋಟೀನ್ ಪದ ಆಂಗ್ಲ ಭಾಷೆಯಲ್ಲಿ ಎಲ್ಲಿಂದ ಬಂತು? ಇದರ ಇತಿಹಾಸ ಯಾರಿಗಾದ್ರೂ ಗೊತ್ತಾ? ಇಲ್ಲ? ಓಕೆ, ಕೆಮಿಕಲ್ ನೇಮ್ ಅದು. ಕರೆಕ್ಟ್. ಸೊ ಅದು ಆ ಪ್ಲಾಂಟ್ ಅಲ್ಲಿ ಇರೋ ಕೆಮಿಕಲ್. ಇದಕ್ಕೆ ಇನ್ನೊಂದು ಏನಕ್ಕೆ ಇದನ್ನ ನಿಕೋಟೀನ್ ಅಂತ ಇನಿಷಿಯಲ್ ಆಗಿ ಹೇಳಿದ್ರು ಅಂದ್ರೆ, ಜೀನ್ ನಿಕಾಟ್ ಡಿ ವಿಲಿಮ್ಯಾನ್ ಅಂತ ಒಬ್ಬ ಫ್ರೆಂಚ್ ಡಿಪ್ಲೊಮ್ಯಾಟ್ ಇದ್ದ. ಆತನ್ನ 1559ರಲ್ಲಿ ಫ್ರಾನ್ಸ್ ಇಂದ ಪೋರ್ಚುಗಲ್ ಕಳಿಸ್ತಾರೆ. ಏನಕ್ಕೆ ಅಂದ್ರೆ 6 ವರ್ಷದ ಫ್ರೆಂಚ್ ರಾಜಕುಮಾರಿನ 5 ವರ್ಷದ ಪೋರ್ಚುಗಲ್ ರಾಜಕುಮಾರನಿಗೆ ಮದುವೆ ಮಾಡೋದಕ್ಕೆ ಇವರು ಹೋಗಿ ಮಾತಾಡ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಆತ ಪೋರ್ಚುಗಲ್ನಿಂದ 1560ರಲ್ಲಿ ವಾಪಸ್ ಬಂದಾಗ ಈ ನಿಕೋಟಿನಿಯಾ ಟಬ್ಯಾಕಮ್ ಅಂತ ಒಂದು ಗಿಡ, ಆ ಗಿಡದ ಈ ಬೀಜಗಳನ್ನ ತಗೊಂಡ್ ಬಂದು ಕಿಂಗ್ ಫ್ರಾನ್ಸಿಸ್ II ಫ್ರೆಂಚ್ ಕಿಂಗ್ ಇರ್ತಾನೆ, ಆ ರಾಜನಿಗೆ ಇದನ್ನ ಒಂದು ಉಡುಗೊರೆಯಾಗಿ ಕೊಡ್ತಾನೆ. ಉಡುಗೊರೆಯಾಗಿ ಕೊಟ್ಟು ಆ ರಾಜ ಎಲ್ಲ ಜನರಿಗೂ ನೀವು ಇದನ್ನು ಉಪಯೋಗಿಸ್ಬೇಕು ಅಂತ ಪ್ರಸ್ತಾಪಿಸ್ತಾನೆ. ಯಾಕೆ ಅಂದ್ರೆ ಆ ಸಮಯದಲ್ಲಿ ನಂಬಿಕೆ ಏನಿತ್ತು ಅಂದ್ರೆ, ಈ ಪದಾರ್ಥವನ್ನು ಉಪಯೋಗಿಸೋದ್ರಿಂದ ಶರೀರದಲ್ಲಿ ಪ್ಲೇಗ್ ಅನ್ನುವ ಒಂದು ಕಾಯಿಲೆಯನ್ನ ಓಡಿಸೋದಿಕ್ಕೆ ಇದರ ಒಂದು ಮೆಡಿಕಲ್ ಯೂಸ್ ಇದೆ ಅಂತ ಟೊಬ್ಯಾಕೋನ ಪ್ರೊಪಗೇಟ್ ಮಾಡಿದ್ದು 1960 ಪ್ಯಾರಿಸ್ ನಲ್ಲಿ. ಆ ಸಮಯದಲ್ಲಿ ನಾವ್ ಇವಾಗ ಸೇರ್ತಾ ಇರೋ ಸಿಗರೇಟಿನ ತರ ಬರ್ತಾ ಇರ್ಲಿಲ್ಲ, ಸ್ನಫ್ ಟೊಬ್ಯಾಕೋ ಅಂತ ಇದ್ರು. ಆ ಟೊಬ್ಯಾಕೋ ಆ ಪ್ಲಾಂಟಿನಿಂದ ಅದನ್ನ ಒಂದು ಪುಡಿ ತರ ಮಾಡಿ ಆ ಪುಡಿನ ಜನ ಮೂಗಿನಲ್ಲಿ ಹಾಕೋತಾ ಇದ್ರು. ಈ ನಶ್ಯ ಹಾಕೋತಾರೆ ಅಂತ ಹೇಳ್ತಾರಲ್ಲ, ಅದೇ ತರ ಮೂಗಿನಿಂದ ಹಾಕೋತಾ ಇದ್ರು. ಅದಕ್ಕೆ ಇವಾಗ ಸ್ನಾರ್ಟಿಂಗ್ ಅಂತಾನು ಅಂತಾರೆ, ಬಟ್ ಅದನ್ನ ಕೆಮಿಕಲ್ ಯೂಸ್ ಮಾಡ್ತಾರೆ. ಆ ಸಮಯದಲ್ಲಿ ಟೊಬ್ಯಾಕೋನ ಸ್ವಲ್ಪ ಸ್ನಾಟ್ ಮಾಡ್ತಾ ಇದ್ರು. ಸೊ ಅದನ್ನ ಸ್ನಫ್ ಟೊಬ್ಯಾಕೋ ಅಂತ ಇದ್ರು. ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿದಂತಹ ಈ ಜೀನ್ ನಿಕಾಟ್, ಅವನ ಮಿಡಲ್ ನೇಮ್ ನಿಕಾಟ್, ಅಲ್ಲಿಂದ ನಿಕೋಟೀನ್ ಶಬ್ದ ಬಂತು. ಈತ 1560ರಲ್ಲಿ ಪ್ಯಾರಿಸ್ ನಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟ. ಯಾಕಂದ್ರೆ ಅವನು ತಂದಂತಹ ಈ ಗಿಡ ಮತ್ತು ಅದರಿಂದ ಬರುವಂತಹ ಪದಾರ್ಥನ ತುಂಬಾ ಜನ ಇಷ್ಟಪಟ್ಟು ಅದೊಂಥರ ಫೇಮಸ್ ಆಗೋಯ್ತು. ತದನಂತರ ಆ ಗಿಡದಲ್ಲಿ ಇರುವಂತಹ ಒಂದು ಕೆಮಿಕಲ್ ಅಡಿಕ್ಟಿವ್ ಸಬ್ಸ್ಟೆನ್ಸ್ ನಿಕೋಟೀನ್ ಅಂತ ಗೊತ್ತಾಗಿ ಅದು ಅದರ ಮೆಡಿಕಲ್ ಹೆಸರು. ಈ ನಿಕೋಟೀನ್ ಒರಿಜಿನೇಷನ್ ಎಲ್ಲಿದೆ, ಅದಕ್ಕೆ ನಿಕೋಟೀನ್ ಹೆಸರು ಯಾವ ವ್ಯಕ್ತಿಯಿಂದ ಬಂತು, ಈ ಕಥೆನ ಹೇಳ್ತಾ ಇವತ್ತಿನ ಮುಂದಿನ ಭಾಗ ಸಮಗ್ರ ಮೌಲ್ಯಮಾಪನಕ್ಕೆ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳ ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಈಗ ತಡ ಮಾಡದೆ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡ್ಬೇಕಂತ ನಮ್ಮ ಮೌಲ್ಯಮಾಪಕರಾದಂತಹ ರವಿಕುಮಾರ್ ಅವ್ರನ್ನ ವೇದಿಕೆ ಕರಿತಾ ಇದ್ದೇನೆ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೂರ್ತಿ ಅವರೇ. ಟೈಮರ್ ಫಸ್ಟ್ ಮಾಡ್ಬಿಟ್ಟು ಆಮೇಲೆ ಸ್ಪೀಚ್ ಅವ್ಯಾಲ್ಯೂಯೇಷನ್ ಹೋಗ್ಬಿಡ್ಲಾ? ಓಕೆ. ಸೊ ಇವತ್ತು ನಾನು ಸಮಯ ಪಾಲಕನಾಗಿ ನಿರ್ವಹಿಸಿದ್ದೀನಿ. ಅದರದ ವಿವರ ಹೀಗಿದೆ. ಇಂದಿನ ಸಭೆಯಲ್ಲಿ ಸಿದ್ಧಪಡಿಸಿದ ಭಾಷಣ ಹಾಗೂ ಆಶುಭಾಷಣ ವಿಭಾಗದಲ್ಲಿ ಪ್ರತಿಯೊಬ್ಬರು ನಿಗದಿತ ಸಮಯದಲ್ಲೇ ತಮ್ಮ ಮಾತುಗಳನ್ನ ಮುಗಿಸಿದ್ದಾರೆ. ಇದು ಎಲ್ರೂ ಒಂದು ಸಮಯದ ಅರಿವು ಮೂಡಿದೆ. ಅದು ನಿಗದಿತ ಸಮಯದಲ್ಲೇ ಎಲ್ರು ತಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳೋದೇ ಒಂದ್ ರೀತಿ ಖುಷಿ ಅನ್ಸುತ್ತೆ.
ನಾನು ಇದನ್ನ ಮುಂದುವರೆದು ಇಂದಿನ ಸ್ಪೀಚ್ ಎವ್ಯಾಲ್ಯೂಯೇಷನ್ಗೆ ಹೋಗ್ತೀನಿ. ಇವತ್ತಿನ ಒಂದು ಸ್ಪೀಚ್ ಒಂಥರ ಸರ್ಪ್ರೈಸ್ ಎಲಿಮೆಂಟ್ ನಮ್ಗಂತೂ ಪ್ರಮೋದ್ ಅವರಿಂದ. ಅವರು ಒಂದು ಸಣ್ಣ ಒಂದು ರೈಲ್ ಪ್ರಯಾಣನ ಒಂದು ತಕೊಂಡು ಅವರು ಹೆಂಗೆ ಅವರು ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಡೆದ ಘಟನೆ, ಅವರು ಹೆಂಗೆ ರೈಲ್ ಪ್ರಯಾಣಕ್ಕೆ ಟ್ರೈನ್ ಹಿಡಿದ್ರು, ಆಮೇಲೆ ಅವ್ರ ಸೀಟ್ದು ಹೆಂಗೆ ಅವ್ರ ಸೀಟ್ನ ಇನ್ನೊಬ್ರು ಹಿಡ್ಕೊಂಡಿದ್ರು, ಅದಾದ್ಮೇಲೆ ಬೇರೆ ಕಡೆ ಹೋದ್ರು, ಆಮೇಲೆ ಅವರು ಹೆಂಗೆ ಇನ್ನೊಬ್ರ ಜೊತೆ ಪರಿಚಯ ಆದ್ರು, ಆಮೇಲೆ ಯಾವ್ಯಾವ ವಿಷಯ ಮಾತಾಡಿದ್ರು, ಹೆಂಗೆ ಅವ್ರದ್ದು ಜರ್ನಿ ಇತ್ತು, ಎಲ್ಲಾನು ಒಂದ್ ರೀತಿ ತುಂಬಾ ಚೆನ್ನಾಗಿತ್ತು. ಯಾವ ರೀತಿ ಹೇಳ್ಬೋದು ಅಂತ ಅಂದ್ರೆ, ಇವಾಗ ಒಂದ್ ಫಿಲಂ ಮಾಡ್ಬಿಟ್ಟು ಹೇಳ್ತಾರ ನಮ್ದು ಫಿಲಮ್ ಫುಲ್ ಪ್ಯಾಕೇಜ್ ಅಂತ, ಆ ತರ ಇತ್ತು. ಅದರಲ್ಲಿ ಕಾಮಿಡಿನೂ ಇತ್ತು, ಆಮೇಲೆ ಒಂದ್ ರೀತಿ ಮೆಸೇಜ್ ಇತ್ತು. ಈ ತರ ಒಂದು ಉತ್ತಮ ಭಾಷಣ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾನನ್ನು ಏನೇನ್ ಗಮನಿಸಿದೆ ಅಂತ ಅಂದ್ರೆ, ಸ್ಪೀಚ್ ವಾಸ್ ವೆಲ್ ರಿಟನ್, ಆಮೇಲೆ ಅದು ಕ್ಲಾರಿಟಿ ಇತ್ತು ಅವ್ರ ಸ್ಪೀಚ್ ಅಲ್ಲಿ, ಆಮೇಲೆ ಇಟ್ ವಾಸ್ ವೆಲ್ ಆರ್ಗನೈಸ್ಡ್ ಆಲ್ಸೋ, ಆಮೇಲೆ ಆಮೇಲೆ ಹ್ಯೂಮರಿಸ್ ಇತ್ತು, ಆಮೇಲೆ ಒಂದು ಮೆಸೇಜ್ ಇತ್ತು, ಒಂದು ಲಾಸ್ಟ್ ಮೆಸೇಜ್ ಇತ್ತು ಅವರು ಸಾಕಷ್ಟು. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಏನಂತ ಅಂದ್ರೆ, ಅವರು ಒಂದ್ ರೀತಿ ಮೊದ್ಲು ಭಾಷಣ ಶುರು ಮಾಡಿದಾಗ್ಲೇ ಒಂದು ಕ್ವಶನ್ ಕೇಳಿ ಒಂದ್ ರೀತಿ ಒಂದು ಯಾರು ಇದು ನಮ್ಮ ಸಭೆಯಲ್ಲಿ ಒಂದ್ ರೀತಿ ಒಂದು ಅಟೆನ್ಷನ್ ಅಂದ್ರೆ ಗ್ರಾಬ್ ಮಾಡಿದ್ರು, ಅದೊಂದೆರಡು. ಆಮೇಲೆ ಅವ್ರದ್ದು ಇನ್ನೊಂದು ಅಂತ ಅಂದ್ರೆ, ಅವರು ಉತ್ತರ ಕನ್ನಡ ಭಾಷಣ ಬಳಸ್ಕೊಂಡಿದ್ರಲ್ಲ, ಆ ಸೊಗಡಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದನ್ನ ಕೇಳಕ್ಕೆ ಒಂದ್ ರೀತಿ ಚೆನ್ನಾಗಿರುತ್ತೆ, ಅದು ಅವ್ರದ್ದು ಪ್ಲಸ್ ಪಾಯಿಂಟ್ ಅಂತ ನನ್ಗನ್ನಿಸ್ತು. ಅದೇ ರೀತಿ ಅವರು ಸಾಕಷ್ಟು ಹ್ಯೂಮರಸ್ ನಗು ತರಿಸ್ತು ಸುಮಾರು ಜನ ಹತ್ರ. ಆಮೇಲೆ ಅವ್ರ ಸೀಟು ರೈಲ್ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡಿರೋದು ಅದ್ರ ಬಗ್ಗೆ, ಆಮೇಲೆ ಎಲ್ಲರೂ ಹೆಂಡತಿ ಅಡ್ಜಸ್ಟ್ ಮಾಡ್ಕೋಬೇಕು, ಆಫೀಸಲ್ಲೂ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಅದೇ ರೀತಿ ಉಡಾಳ ಫ್ರೆಂಡ್ ಅವನ್ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ತಗೊಂಡ್ ಬಂದ್ರು. ಅದು ಆಮೇಲೆ ಅದೇ ರೀತಿ ಅವರು ಇನ್ನೊಂದು ಐಸ್ ಬ್ರೇಕರ್, ಟೋಸ್ಟ್ ಮಾಸ್ಟರ್ ಇದೀನಲ್ಲ, ಐಸ್ ಬ್ರೇಕರ್ ಮಾಡಕ್ಕೆ ನನ್ಗೆ ಹೇಳ್ಕೊಡ್ಬೇಕಂತ ಹೇಳಿದ್ರಲ್ಲ, ಅದನ್ನು ಬಳಸ್ಕೊಂಡ್ರು. ಕೊನೆಗಲ್ಲಿ ಆಮೇಲೆ ಇಷ್ಟೊಂದೆಲ್ಲ ಇತ್ತು ಅವ್ರದ್ದು ಸ್ಪೀಚ್ ಅಲ್ಲಿ. ಹ್ಯಾಂಡ್ ಗೆಸ್ಚರ್ಸ್ ಇತ್ತು, ಅವ್ರು ಕಂಫರ್ಟಬಲ್ ಆಗಿದ್ರು. ಆಮೇಲೆ ಜೊತೆಗೆ ಒಂದು ಸ್ಪೀಚ್ ಬರೀದಿದ್ದೊಂದು ಪರ್ಪಸ್ ಒಂದಿತ್ತು ಅಂತ ನನ್ಗನ್ನಿಸ್ತು. ಆಮೇಲೆ ಕೊನೆಗೆ ಇನ್ನೊಂದು ಅಂತ ಅಂದ್ರೆ, ಒಂದು ಮೆಸೇಜ್ ಇತ್ತು. ಒಂದು ರೈಲ್ ಪ್ರಯಾಣನ ಅವರು ಒಂದು ಜೀವನದ ಪ್ರಯಾಣ ಜೊತೆ ಹೋಲಿಕೆ ಮಾಡಿದ್ರು. ಓಕೆ, ಅದು ತುಂಬಾ ಚೆನ್ನಾಗಿ ಬಂತು. ಅದೊಂದು ಕೊನೆಗೊಂದು ಆಮೇಲೆ ಕಷ್ಟ ದುಃಖ ಇದರಲ್ಲೆಲ್ಲ ಇರುತ್ತೆ, ಅದ್ರ ಜೊತೆ ರೈಲ್ ಪ್ರಯಾಣದಲ್ಲೂ ಹಂಗಿರುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ಹೇಳಿದ್ರು. ನಾನು ಇವ್ರ ಸ್ಪೀಚಲ್ಲಿ ಅಂತ ಏನೋ ಇಂಪ್ರೂವ್ಮೆಂಟ್ಸ್ ಅಂತ ನನಗೇನು ಅಂತದೇನು ತೋಚಿಲ್ಲ. ಯಾಕಂದ್ರೆ ಕೆಲವ್ದು ಏನ್ ಮಾಡ್ಬೋದಿತ್ತು ಅಂತ ಅಂದ್ರೆ, ಒಂದು ವಾಯ್ಸ್ ಮಾಡ್ಯುಲೇಷನ್, ಅವ್ನು ಇನ್ನೊಬ್ರು ಅವರು ಯಾರೋ ಒಬ್ಬ ರೈಲ್ ಪ್ರಯಾಣಿಕನ ಜೊತೆ ಮಾತಾಡ್ತಿದ್ರಲ್ಲ, ಅವಾಗ ಅವ್ರು ಹೇಗ್ ಮಾತಾಡಿದ್ರು ಅಂತ ಅಂದ್ರೆ, ಒಂದು ವಾಯ್ಸ್ ಮಾಡ್ಯುಲೇಷನ್ ಟ್ರೈ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಬಟ್ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ, ಉತ್ತರ ಕರ್ನಾಟಕದ ಭಾಷೆ ಸೊಗಡು ಪ್ಲಸ್ ಹ್ಯೂಮರ್ ಎಲ್ಲ ಇತ್ತು. ಒಂದು ಫುಲ್ ಪ್ಯಾಕೇಜ್ ತರ ಕೊಟ್ರು. ಇವರು ಈ ರೀತಿ ಫಸ್ಟ್ ಟೈಮ್ ಭಾಷಣ ಕೊಡ್ತಾರ ಅಂತ ಅನ್ನಿಸ್ಲೇ ಇಲ್ಲ. ಇವರ ಒಂದು ಉತ್ತಮ ಭಾಷಣಕ್ಕೆ ಎಲ್ರೂ ಒಂದು ಚಪ್ಪಾಳೆ ಹೊಡಿಬೇಕಂತ ನಾನು ಕೇಳ್ಕೊತೇನೆ. ಇಷ್ಟ ಹೇಳಿ ನನ್ನ ಇಂಥ ಭಾಷಣಗಳನ್ನ ನೀವು ಮುಂದೆ ಕೊಡ್ತಾ ಇರಿ, ಈ ರೀತಿ ನಮ್ಗೆಲ್ಲ ರಂಜಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಇಂದಿನ ಭಾಷಣದ ಮೌಲ್ಯಮಾಪನ ಮುಗಿಸಿ ಮರಳಿ ವೇದಿಕೆಯನ್ನ ನಮ್ಮ ಮೋಹನ್ ಮೂರ್ತಿ ಅವ್ರಿಗೆ ಕೊಡ್ತಾ ಇದ್ದೀನಿ. ವೇದಿಕೆ ನಿಮ್ದು ಮೋಹನ್ ಮೂರ್ತಿ ಅವರೇ. ಧನ್ಯವಾದ ರವಿಕುಮಾರ್ ಅವರೇ. ಉತ್ತಮ ರೀತಿಯಲ್ಲಿ ಭಾಷಣದ ಮೌಲ್ಯಮಾಪನ ಮಾಡಿದಿರಿ. ಈಗ ಸಮಗ್ರ ಮೌಲ್ಯಮಾಪನದ ಸಮಯ. ಇವತ್ತಿನ ಸಭೆ ಸರಿಯಾಗಿ 3:31 ಶುರುವಾಯ್ತು. ಇದು ಬಹಳ ದಿವಸ ನಾವು 5 ನಿಮಿಷ 10 ನಿಮಿಷ ಎಲ್ಲ ಲೇಟ್ ಮಾಡ್ತಾ ಇದ್ವಿ. ಇವತ್ತು ಅದಕ್ಕೆ ಆಸ್ಪದ ಕೊಡ್ಲೇ ಇಲ್ಲ. ಎಲ್ಲ ಸದಸ್ಯರು ಬೇಗ ಬಂದು ಜಾಯ್ನ್ ಆಗಿದ್ರಿಂದ ಸರಿಯಾದ ಸಮಯಕ್ಕೆ ಇವತ್ತು ನಾವು ಸಭೆ ಶುರು ಮಾಡೋದಕ್ಕೆ ಸಾಧ್ಯ ಆಯ್ತು. ಇದಕ್ಕೆ ಎಲ್ಲ ಏನಂತಂದ್ರೆ, ಎಲ್ಲ ಸದಸ್ಯರು ಕಾರಣರಾಗಿದ್ದೀರಿ, ಎಲ್ರಿಗೂ ಧನ್ಯವಾದ. ಇದನ್ನ ನಾವು ಮುಂದುವರಿದ ಮೀಟಿಂಗ್ ಗಳಲ್ಲೂ ಕೂಡ ಇನ್ನು ಮುಂದೂ ಕೂಡ ನಾವು ಪಾಲಿಸ್ಕೊಂಡು ಹೋಗೋಣ.
ನಮ್ಮ ಎಸೆ ಆಗಿ ರವಿಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಆರಂಭ ಕೊಟ್ರು. ಒಂದು ಈ ಮೀಟಿಂಗ್ಗಳು ಯಾವ ರೀತಿ ಉತ್ತಮಗೊಳ್ತವೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಮೊದ್ಲೆಲ್ಲ ನಾವು ಎಸೆ ರೋಲ್ ನ ಫ್ಲಾಟ್ ಆಗಿ ಒಂಥರ ಅಡ್ಮಿನಿಸ್ಟ್ರೇಷನ್ ರೋಲ್ ತರ ಮಾಡ್ತಾ ಇದ್ವಿ. ಅದ್ರಲ್ಲೊಂದು ಕ್ರಿಯೇಟಿವಿಟಿ ಫಸ್ಟ್ ತಗೊಬಂದವರು ನಮ್ಮ ಸೂರಜ್ ಅವರು. ಅವರಿಂದ ಸ್ಫೂರ್ತಿ ಪಡ್ಕೊಂಡು ನಮ್ಮ ರವಿಕುಮಾರ್ ಅವರು ಇವತ್ತು ಎಸೆ ರೋಲ್ ಅಲ್ಲಿ ಕ್ರೈಮ್ ಡೈರಿ ಶೈಲಿಲಿ ಶುರು ಮಾಡಿದ್ರು. ಅದು ತುಂಬಾ ಚೆನ್ನಾಗಿ ಬಂತು. ಅದರಲ್ಲಿ 2 ಪಾರ್ಟ್. ಒಂದೇನಂತಂದ್ರೆ ಅವರು ರಿಲಿಜಿಯಸ್ ಅದ್ರ ಬಗ್ಗೆ ಹೇಳಿದ್ದು, ನಮ್ಮ ಗ್ರೌಂಡ್ ರೂಲ್ ಬಗ್ಗೆ. ಆಮೇಲಿಂದ ನಮ್ಮ ಅಧ್ಯಕ್ಷರನ್ನ ಪರಿಚಯ ಮಾಡ್ಕೊಟ್ಟಿದ್ದು ಕ್ರೈಮ್ ಡೈರಿ ಶೈಲಿಲಿ, ಅದು ಚೆನ್ನಾಗಿ ಬಂತು. ಒಂದು ಒಳ್ಳೆ ಹಾಸ್ಯ ಇತ್ತು, ಮತ್ತೆ ಸೃಜನಶೀಲತೆ ಇತ್ತು. ಅದಕ್ಕೆ ನಾನು ರವಿಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಲ್ಲಿಂದ ಮುಂದೆ ನಮ್ಮ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ನಮ್ಮ ಅಚ್ರೇಕರ್ ಸರ್. ನಮ್ಮ ಅಚ್ರೇಕರ್ ಸರ್ ಬಗ್ಗೆ ಅವ್ರ ಭಾಷಣದಲ್ಲಿ ಯಾವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಇರುವಂತ ಸ್ಟೋರಿ ಹೇಳ್ತಾರೆ. ನಾನು ಹಲವು ತಿಂಗಳುಗಳ ಕೆಳಗೆ ನಾನು ನಮ್ಮ ವೆಂಕಟೇಶ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಇದ್ರಲ್ಲಿ ಅಚ್ರೇಕರ್ ಸರ್ ವಿಷಯ ಬಂತು. ಅದಕ್ಕೆ ನಮ್ಮ ವೆಂಕಟೇಶ್ ಹೇಳಿದ್ರು ಏನಂತಂದ್ರೆ, ಅವ್ರು ಬಿಡಪ್ಪ, ಅವರು ಗುರುರಾಜ್ ಕರ್ಜಗಿ ಲೆವೆಲ್ ಇದಾರೆ ಅವರು ಅಂತ ಹೇಳಿದ್ರು. ಅವರ ಒಂದು ಮೆಸೇಜ್ ಇರುವಂತ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಕೇಳಿದಾಗ ಆ ಮಾತು ಎಷ್ಟು ಸತ್ಯ ಅಂತ ಅನ್ಸುತ್ತೆ ನಮ್ಗೆ. ಇವತ್ತು ಕೂಡ ಅವರು ಒಂದು ಒಳ್ಳೆ ನಾವೆಲ್ಲ ಯೋಚನೆ ಮಾಡುವಂತಹ ಒಂದು ಚಿಂತನೆಗೆ ಅರ್ಹವಾದಂತಹ ವಿಷಯ ತಗೊಂಡು ಮಾತಾಡಿದ್ರು. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಇದು ಆರ್ಥಿಕ ವರ್ಗೀಕರಣ, ಜನಗಳಿಗೆ ಸಂಬಂಧಪಟ್ಟಂಗೆ ಅವರ ಬೇರೆ ಬೇರೆ ಆರ್ಥಿಕತೆ, ಅವ್ರು ಯಾವ ಲೆವೆಲ್ ಇದ್ದಾರೆ, ಅದು ತಕ್ಕಂಗೆ ಹೇಗೆ ನಮ್ಮ ವರ್ತನೆ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತಗೊಂಡು ಮಾತಾಡಿದ್ರು. ಹೇಗೆ ಶ್ರೀಮಂತರಿಗೆ ಕಾಣಿಕೆ ಕೊಡ್ತೀವಿ, ಆಮೇಲೆ ಏನಂತಂದ್ರೆ ಬಡವರಿಗೆ ಮಾತು ಉಪದೇಶ ಕೊಡ್ತೀವಿ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಏನಂದ್ರೆ ಚಿಂತನೆಗೆ ಅರ್ಹವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಮೆಸೇಜ್ ಕೊಟ್ರು ಕೊನೆಯಲ್ಲಿ, ಏನಂದ್ರೆ ಯಾರಿಗೆ ಏನ್ ಅಗತ್ಯ ಇದೆ ಅದನ್ನ ಮಾಡೋಣ, ಅದರಿಂದ ಅವ್ರಿಗೆ ಉಪಯೋಗ ಆಗ್ಬೇಕು. ಸುಮ್ನೆ ಅಗತ್ಯ ಇಲ್ದಿರೋರ್ಗೆ ಏನೇನೋ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಲ್ವಾ ಅಂತ ಒಂದು ಮೆಸೇಜ್ ಕೊಟ್ರು. ಇದನ್ನ ನಾವೆಲ್ಲರೂ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂಥದ್ದೊಂದು ಒಳ್ಳೆ ಅಧ್ಯಕ್ಷೀಯ ಭಾಷಣ ಕೊಟ್ಟಂತಹ ಅಚ್ರೇಕರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಅಲ್ಲಿಂದ ಮುಂದೆ ನಮ್ಮ TM ಮೋಡಿಯಾಗಿ ಸೂರಜ್ ಅವರು ತಗೊಂಡ್ರು. ಸೂರಜ್ ಅವರು ಅವ್ರು ಏನೇ ಒಂದು ರೋಲ್ ತಗೊಂಡ್ರು, ತಡಿಯಪ್ಪ ಏನ್ ಮಾಡ್ತಾರೆ ಇವತ್ತು ಅನ್ನೋ ಒಂದು ಕುತೂಹಲ ಮಾಡ್ಬಿಡ್ತಾರೆ. ಈಗ ಇವನು ಕೊಹ್ಲಿ ಎಲ್ಲ ಬ್ಯಾಟಿಂಗ್ ಬಂದಾಗ ತಡಿಯಪ್ಪ ಹೆಂಗ್ ಆಡ್ತಾನೆ ಅಂತ ನಾವು ನೋಡ್ತೀವಲ್ಲ, ಹಂಗೆ ಏನಂತಂದ್ರೆ ಅವ್ರೊಂದು ಕ್ಯೂರಿಯಾಸಿಟಿ, ಅವರೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇವತ್ತು ಕೂಡ ಏನಂತಂದ್ರೆ ಅಂತದೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರು. ಮತ್ತೆ ನಮ್ಗೇನು ನಿರಾಸೆ ಆಗ್ಲಿಲ್ಲ, ಸೆಂಚುರಿನೇ ಹೊಡೆದ್ರು ಅವರು. ನಾವು ದಿನನಿತ್ಯದಲ್ಲಿ ನೋಡುವಂತಹ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ತಗೊಂಡು ಅದ್ ನೋಡಿರ್ತೀವಿ, ನಮ್ಗೆ ಏನಂದ್ರೆ ಅದ್ ಏನನ್ನೋದೇ ಗೊತ್ತಿರಲ್ಲ. ಆ ತರ ವಿಚಾರಗಳನ್ನ ತಗೊಂಡು ಅವರು ಅದ್ರ ಬಗ್ಗೆ ವಿವರಗಳನ್ನ ಕೊಡ್ತಾ ಇವತ್ತಿನ ಸಭೆನ ಅರ್ಥಪೂರ್ಣವಾಗಿ, ಮಾಹಿತಿ ಪೂರ್ಣವಾಗಿ ನಡ್ಸ್ಕೊಂಡು ಹೋದ್ರು. ತುಂಬಾ ಚೆನ್ನಾಗ್ ಬಂತು ಅವರು ನಡೆಸಿದ್ದು. ಅವರು ಬ್ಲೂಟೂತ್ ಬಗ್ಗೆ 1000 ವರ್ಷಗಳ ಹಿಂದಿನ ರಾಜನ ಕಥೆ ಹೇಳ್ಕೊಂಡು ಅದರಿಂದ ಹೆಂಗ್ ಬಂತು ಅಂತ ಹೇಳಿದ್ರು. ಆಮೇಲಿಂದ ಜಕೂಜಿ ಬಗ್ಗೆ ಮಾತಾಡಿದ್ರು. ಆಮೇಲಿಂದ ಸ್ಯಾಂಡ್ವಿಚ್ ಬಗ್ಗೆ ಮಾತಾಡಿದ್ರು, ಒಬ್ಬ ಜೂಜುಕೋರರ ಕತೆ ಹೇಳಿದ್ರು. ಆಮೇಲಿಂದ ಸಿಗರೇಟ್ ಹೆಂಗೆ ಅದು ನಿಕೋಟಿನ್ ಅನ್ನೋದು ಬಂತು ಅಂತ ಹೇಳಿದ್ರು. ಅದ್ ಹೇಳ್ಬೇಕಾದ್ರೆ ಅಲ್ಲಿ ದಮ್ಮು ಅನ್ನೋದಕ್ಕೆ ಒಂದು ಸಣ್ಣ ಹಾಸ್ಯದ ಚಟಾಕಿ ಹಾರಿಸಿದ್ರು. ಅದು ತುಂಬಾ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಈ ರೀತಿ ಏನಂತಂದ್ರೆ ಹಲವು ಸಣ್ಣ ಸಣ್ಣ ವಿಚಾರಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ನೋಡುವಂತ ಇದನ್ನ ತಗೊಂಡು ಅದನ್ನ ಒಂದು ಸ್ವಾರಸ್ಯ ಪೂರ್ಣವಾಗಿ ನಾವು ಮಾತಾಡ್ಬೋದು. ಈಗ ಏನಂತಂದ್ರೆ ನಾವು ಸುಮ್ನೆ ಏನಂತಂದ್ರೆ ಏನಾಗತ್ತೆ, ಇನ್ಫಾರ್ಮೇಶನ್ ತರದ ವಿಷಯಗಳನ್ನ ತಗೊಂಡ್ ಮಾತಾಡ್ಬೇಕಾದ್ರೆ ಮಾಹಿತಿದು ಓವರ್ಲೋಡ್ ಆಗ್ಬಿಡುತ್ತೆ. ಅಲ್ಲಿ ಸ್ಟೋರಿ ಇಲ್ಲ ಅಂತಂದ್ರೆ ನಮ್ಗೆ ಸಭಿಕರಿಗೆ ಅಟೆನ್ಷನ್ ಇರೋದಿಲ್ಲ. ಆದ್ರೆ ಸೂರಜ್ ಅವರು ಪ್ರತಿಯೊಂದು, ನೀವು ಯಾವ್ದೇ ತಗೊಳ್ಳಿ, ಈಗ ಏನಂತಂದ್ರೆ ಬ್ಲೂಟೂತ್ ವಿಚಾರ ತಗೊಳ್ಳಿ, ಸ್ಯಾಂಡ್ವಿಚ್ ತಗೊಳ್ಳಿ, ಇಲ್ಲ ಸಿಗರೇಟ್ ತಗೊಳ್ಳಿ, ಪ್ರತಿಯೊಂದ್ರಲ್ಲಿ ಒಂದು ಸ್ಟೋರಿ ಇದೆ. ಈ ರೀತಿ ಸ್ಟೋರಿ ಜೊತೆಗೆ ನಾವು ಏನಂತಂದ್ರೆ ಇನ್ಫಾರ್ಮೇಶನ್ ನ ಬ್ಲೆಂಡ್ ಮಾಡಿದಾಗ ಅದು ಸಭಿಕರ ಅಟೆನ್ಷನ್ ನ ಗ್ರಾಸ್ಪ್ ಮಾಡುತ್ತೆ, ಮತ್ತೆ ಮಾಹಿತಿನ ನಾವು ಈಸಿಯಾಗಿ ಗ್ರಾಸ್ಪ್ ಮಾಡ್ತೀವಿ. ಸೊ ಅದ್ರಲ್ಲಿ ಸೂರಜ್ ಅವರು ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಾನು ಯಾವಾಗ್ಲೂ ನೆನಪಿಸ್ಕೊಳ್ಳೋದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದೇ ಶೈಲಿ. ಅವ್ರಿಗೆ ಏನಂತಂದ್ರೆ ಒಂದ್ ಸ್ಟೋರಿ ಒಳಗೆ ಎಲ್ಲ ಇನ್ಫಾರ್ಮೇಶನ್ ಅವರು ಬ್ಲೆಂಡ್ ಮಾಡಿ ಹೇಳ್ತಾ ಇರ್ತಾರೆ. ಅವಾಗ ನಮ್ಗೆ ಬರೀ ಮಾಹಿತಿದು ಓವರ್ಲೋಡ್ ಅಂತ ಅನ್ಸಲ್ಲ, ಸ್ಟೋರಿನೂ ಕೇಳ್ತಾ ಇರ್ತೀವಲ್ವಾ. ಸೊ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ನಮ್ಗೆ ಬಹಳ ದಿನಗಳ ಕಾಲ ನೆನಪಲ್ಲಿ ಇರುತ್ತೆ.
ಇಂಥದ್ದೊಂದು ಒಳ್ಳೆ ಒಂದು ವಿಷಯಗಳನ್ನ ತಗೊಂಡು TM ಮೋಡಿ ರೋಲ್ ನ ನಿಭಾಯಿಸಿದ್ದಾರೆ. ಇದು ನಮ್ಗೆಲ್ಲರಿಗೂ ಪಾಠ. ಯಾಕಂತಂದ್ರೆ ನಾವು ಒಂದ್ ಸಣ್ಣ ವಿಚಾರ ತಗೊಂಡು ಅದನ್ನು ಬೇಕಾದ್ರೆ TM ಮೋಡಿ ಟೀಮ್ಗೆ ಒಂದು ಸ್ವಾರಸ್ಯಕರವಾಗಿ ನಾವು ಅಳವಡಿಸ್ಬೋದು ಅಂತ ನಮ್ಗೆ ಸೂರಜ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹೀಗೆ ತೋರಿಸ್ಕೊಟ್ಟಿರೋದಕ್ಕೆ ಮತ್ತೆ ಇದನ್ನ ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಟ್ಟಿರೋದಕ್ಕೆ ನಾನು ಸೂರಜ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಲ್ಲಿಂದ ಮುಂದೆ ಸಿದ್ಧಪಡಿಸಿದ ಭಾಷಣ ನನ್ಗೆ ನಮ್ಮ ಪ್ರಮೋದ್ ಅವರು ಅವ್ರದ್ದು ಸ್ಕ್ರಿಪ್ಟ್ ಕಳ್ಸಿದ್ರು ನೆನ್ನೆನೆ. ನಾನು ನೋಡ್ದಾಗ್ಲೂ ನಂಗೆ ಗೊತ್ತಾಯ್ತಿದ್ದು ಒಳ್ಳೆ ಚೆನ್ನಾಗಿ ಬರುತ್ತೆ ಇದು ಭಾಷಣ ಅಂತ. ಅವರು ಆ ಸ್ಕ್ರಿಪ್ಟ್ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಸಮರ್ಥವಾಗಿ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನನ್ಗೆ ಅವರು ರವಿಕುಮಾರ್ ಅವರು ಈಗಾಗ್ಲೇ ಪಾಯಿಂಟ್ ಔಟ್ ಮಾಡಿದಾಗೆ ಅದರಲ್ಲಿ ಇದ್ದಂತಹ ಹಾಸ್ಯ ಇರ್ಬೋದು, ಹಾಗೂ ಅವರು ಬಳಸಿದಂತಹ ಹುಬ್ಬಳ್ಳಿ ಒಂದು ಸೀಮೆಯ ಒಂದು ಭಾಷೆ ಇರ್ಬೋದು, ಅದನ್ನೆರಡು ಕೇಳಿ ನನಗೆ ಖುಷಿ ಆಯ್ತು. ರವಿಕುಮಾರ್ ಈಗಾಗ್ಲೇ ಮೌಲ್ಯಮಾಪನ ಎಲ್ಲ ಮಾಡ್ಬಿಟ್ಟಿದ್ದಾರೆ. ನಾನು ಅದನ್ನ ಅದನ್ನ ರಿಪೀಟ್ ಮಾಡೋದಕ್ಕೂ ಹೋಗಲ್ಲ. ಅದ್ರಲ್ಲಿ ನನ್ಗೆ ಇಷ್ಟ ಆದಂತ ಅಂಶ ಏನಂತಂದ್ರೆ, ಒಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ತುಂಬಾ ಎಫೆಕ್ಟಿವ್ ಆಗಿ ಬಳಸಿದ್ರು. ಅವರು ಬಾಡಿ ಲ್ಯಾಂಗ್ವೇಜ್, ಹ್ಯಾಂಡ್ ಗೆಸ್ಚರ್ಸ್ ಇರ್ಬೋದು ಅಥವಾ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಐ ಗೆಸ್ಚರ್ ಅಂತ ಕರೀತಾರೆ. ಇದನ್ನ ಏನಂತಂದ್ರೆ ತುಂಬಾ ಚೆನ್ನಾಗಿ ಬಳಸಿದ್ರು. ಅದು ಎಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವರು ಡಿಸ್ಪ್ಲೇ ನೋಡ್ತಾ ಇದ್ದೆ, ದೊಡ್ಡ ಇದ್ರಲ್ಲಿ ಡಿಸ್ಪ್ಲೇಲಿ ಈ ತರ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಆ ಡಿಸ್ಪ್ಲೇ ತೋರ್ಸೋದಕ್ಕೆ ಕೈಯಲ್ಲಿ ಹಿಂಗ್ ತೋರ್ಸಿದ್ದಿರ್ಬೋದು. ಆಮೇಲಿಂದ ಹಳೆ ಹುಬ್ಬಳ್ಳಿ ಸ್ಟೇಷನ್ ಅಲ್ಲಿ ಒಂದ್ ದೊಡ್ಡ ಡಿಸ್ಪ್ಲೇ ಇತ್ತು ಅಂತ ಹಿಂಗ್ ಕೈ ತೋರ್ಸಿದ್ದಿರ್ಬೋದು. ಆಮೇಲಿಂದ ಅವರ ಭಾಷಣದ ಅಂತಿಮ ಹಂತದಲ್ಲಿ ಆ ಟ್ರೈನ್ ಮೂವ್ಮೆಂಟ್ ನ ತೋರ್ಸಿದ್ದಿರ್ಬೋದು. ಸೊ ಇದೆಲ್ಲ ಏನಂತಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನ ತುಂಬಾ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನನ್ಗೆ ಅದು ಒಂದು ಸೆಂಟೆನ್ಸ್ ಹೇಳಿದ್ರು ಅವರು, ಏನಂದ್ರೆ ಎಲ್ರೂ ಅವ್ರವ್ರ ಸ್ಟೇಷನ್ ಬಂದಾಗ ಇಳಿಲೇಬೇಕು ಅಂತ. ಎಂತ ಫಿಲಾಸಫಿಕಲ್ ಮಾತದು. ಅದು ನೋಡಿ, ಅದು ಆ ಭಾಷಣ, ಒಂದು ಹಾಸ್ಯದ ಭಾಷಣ, ಇದು ಅಲ್ಲಿ ಟಕ್ ಅಂತ ಏನಂತಂದ್ರೆ ಎಲ್ರು ಅವ್ರವ್ರ ಸ್ಟೇಷನ್ ಬಂದಾಗ ಇಳಿಲೇಬೇಕು ಅಂತ ಹೇಳ್ಬಿಟ್ರು ಅವರು. ನನ್ಗೆ ಏನಪ್ಪ ಇದು ಹಿಂಗ್ ಹೇಳಿದ್ರ ಅನ್ನೋದು ಒಂದ್ ಸ್ವಲ್ಪ ಟೈಮ್ ತಗೊಂಡೆ ನಾನು ಅದನ್ನ ಪ್ರಾಸೆಸ್ ಮಾಡೋದಕ್ಕೆ. ಅಷ್ಟೊಂದು ಒಳ್ಳೆ ಮಾತು ಅವರ ಭಾಷಣದ ಒಂದು ಥೀಮ್ಗೆ ಚೆನ್ನಾಗಿ ಬ್ಲೆಂಡ್ ಆಯ್ತದು. ಅದು ತುಂಬಾ ಚೆನ್ನಾಗಿ ಮಾಡಿದ್ರು. ಇಂಥದ್ದೊಂದು ಒಳ್ಳೆ ಭಾಷಣ ಕೊಟ್ಟಂತಹ ಪ್ರಮೋದ್ ಅವ್ರಿಗೆ, ಮತ್ತೆ ಅದನ್ನ ಅಷ್ಟೇ ಸಮರ್ಥವಾಗಿ ಮೌಲ್ಯಮಾಪನ ಮಾಡಿದಂತಹ ರವಿಕುಮಾರ್ ಅವ್ರಿಗೆ, ಇಬ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಅಲ್ಲಿಂದ ಮುಂದೆ ನಮ್ಮ ಇವರು TTM ನಮ್ಮ ಉಮಾನಾಥ್ ಸರ್ ಬಗ್ಗೆ ನಾವೇನು ಹೇಳೋ ಅಗತ್ಯನೇ ಇಲ್ಲ. ಅವರು ಪ್ರತಿ ಸರಿನೂ ಒಂದು ಹೊಸ ಪ್ರಯೋಗ ಮಾಡ್ತಾರೆ. ಇವತ್ತು ಕೂಡ ಒಂದು ಹೊಸ ಪ್ರಯೋಗ ಮಾಡಿದ್ರು. ಅವರು ಬಿಗಿನಿಂಗ್ ಅಲ್ಲಿ ಏನಂತಂದ್ರೆ ಸ್ಕ್ರೀನ್ ಶೇರ್ ಮಾಡಕ್ ಮೊದ್ಲೇ, ಸರ್ ಯಾರು ಅಂತ ಹೇಳ್ಬಿಡಿ, ಆಮೇಲಿಂದ ನೀವು ಪಿಕ್ಚರ್ ತೋರಿಸಿ ಅಂತ ಹೇಳ್ದೆ. ಅದಕ್ಕೆ ಅವರು ಹೇಳಿದ್ರು ಏನಂತಂದ್ರೆ, ಇಲ್ಲ ಅವ್ರನ್ನ ನಾನು ಅನ್ಕಂಫರ್ಟಬಲ್ ಪೊಸಿಷನ್ಗೆ ನಾನು ಪುಷ್ ಮಾಡೋದಿಲ್ಲ, ಅವ್ರನ್ನ ಅಷ್ಟೊಂದು ಅನ್ಕಂಫರ್ಟಬಲ್ ಮಾಡೋದ್ ಬೇಡ ಅಂತ. ನಾನು ಇದೇನಪ್ಪ ಇಷ್ಟೊಂದು ಮೃದು ಹೃದಯ ಇವ್ರದು ಅಂತ ಅನ್ಕೊಂಡೆ. ಆಮೇಲೆ ಅವ್ರು ಕೊಟ್ಟಂತ ಟಾಪಿಕ್ ನೋಡಾದ್ಮೇಲೆ ನನ್ನ ಅಭಿಪ್ರಾಯ ಬದಲಾಯ್ತು. ಅದು ಬೇರೆ ಕತೆ. ಆದ್ರೆ ನಮ್ಮನ್ನ ಕಂಫರ್ಟ್ ಝೋನ್ ಇಂದ ಆಚೆ ತಗೊಬಂದ್ರು. ಇದು ಅಗತ್ಯ ಇತ್ತು, ಖಂಡಿತ ಅಗತ್ಯ ಇತ್ತು. ಇದುವರೆಗೂ ಏನಾಗ್ತಾ ಇತ್ತು ಅಂತಂದ್ರೆ, ನಾವೆಲ್ಲ ಈಸಿಯಾಗಿ ಮಾತಾಡ್ಬಿಡ್ತಾ ಇದ್ವಿ. ಏನೋ ಒಂದು ಒಂದು ಪಿಕ್ಚರ್ ತೋರ್ಸೋದು, ಏನೋ ಒಂದು ಗಾದೆ ಮಾತಿರ್ಬೋದು, ಇಲ್ಲ ಒಂದು ಕವನದ್ದು ಇದಿರ್ಬೋದು, ಹಾಡಿರ್ಬೋದು, ಇಂಥದ್ದೊಂದು ಹೇಳ್ತಾ ಇದ್ರು. ಪಟ್ ಅಂತ ನಾವು ಏನಂತಂದ್ರೆ ಮಾತಾಡ್ಬಿಡ್ತಾ ಇದ್ವಿ. ಈ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ನಾವು ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ, ಅದ್ರ ಗ್ರೋತ್ ಇರಲ್ಲ ನಮ್ಗೆ. ಅದು ಅಲ್ಲೇ ಉಳ್ಕೊಬಿಡ್ತೀವಿ, ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ. ಅಲ್ಲೇ ಒಂದು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೊಟ್ರು ಇವತ್ತು ಉಮಾನಾಥ್ ಸರ್. ಅದು ಖಂಡಿತ ಅಗತ್ಯ ಇತ್ತು. ಇವತ್ತು ನಮ್ಗೆಲ್ಲರಿಗೂ ಇದು ಬೇಕಾಗಿತ್ತು. ನಮ್ನ ಕಂಫರ್ಟ್ ಝೋನ್ ಇಂದ ಆಚೆ ತಂದು ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ತರ ಮಾಡಿದ್ದಕ್ಕೆ ನಾನು ಉಮಾನಾಥ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ನನ್ಗೆ TTM ಅಲ್ಲಿ ಒಂದು ವೆಂಕಟೇಶ್ ಅವ್ರದ್ದು ಇಷ್ಟ ಆಯ್ತು, ಬಹಳ ಚೆನ್ನಾಗಿತ್ತು. ಅವರು ಒಂದ್ ಒಳ್ಳೆ ಮೆಸೇಜ್ ಹೇಳೋದು ಅದ್ರಲ್ಲಿ. ಏನಂತಂದ್ರೆ, ಡೆಸ್ಟಿನೇಷನ್ ಬಗ್ಗೆ ಯೋಚನೆ ಮಾಡಬಾರ್ದು, ನಾವು ಪ್ರಯಾಣನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರು. ಅದು ಖಂಡಿತ ಅದು ಒಳ್ಳೆ ಮೆಸೇಜ್. ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋಣ. ಇದಿಷ್ಟು ಏನಂತಂದ್ರೆ, ನಾನು ಸಮಗ್ರ ಮೌಲ್ಯಮಾಪನದಲ್ಲಿ ನಾನು ನೋಟ್ ಮಾಡ್ಕೊಂಡಿರೋದು. ಒಂದೇ ಒಂದು ಇಂಪ್ರೂವ್ಮೆಂಟ್ ಏನಪ್ಪಾ ಅಂತಂದ್ರೆ, ಅದು ಮೋಸ್ಟ್ಲಿ ಅದು ಮಿಸ್ ಆಯ್ತು ಅಂತ ಅನ್ಸುತ್ತೆ. ನಮ್ಮ ಅಧ್ಯಕ್ಷರು ಇದ್ ಮಾಡ್ಬೇಕಾದ್ರೆ, ಎಸೆ ಇಂದ ಇದಕ್ ಬರ್ಬೇಕಾದ್ರೆ, ಅದು ರವಿಕುಮಾರ್ ಅವರು ಎಸೆ ಮಾಡಿದ್ದು, ಅವರು ಸೂರಜ್ ಅವರು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಸೂರಜ್ ಅವ್ರಿಗೆ ಧನ್ಯವಾದ ಅಂತ ಹೇಳಿದ್ರು. ಅದೊಂದು ಅಷ್ಟೇ.
ಅದ್ ಬಿಟ್ರೆ ಉಳ್ದಿದ್ದೆಲ್ಲ ಚೆನ್ನಾಗ್ ಬಂತು. ಮತ್ತೆ ಒಂದು ಉತ್ತಮ ಗುಣಮಟ್ಟದ ಸಭೆ ಅಂತಾನೆ ಹೇಳ್ಬೋದು. ನಾವು ಇವತ್ತು ಸಭೆನ ಸರಿಯಾದ ಸಮಯಕ್ಕೆ ಶುರು ಮಾಡಿದ್ವಿ, ಸರಿಯಾದ ಸಮಯಕ್ಕೆ ಮುಗಿಸೋಣ ಅಂತ ಹೇಳ್ತಾ ನನ್ನ ಸಮಗ್ರ ಮೌಲ್ಯಮಾಪನನ್ನ ಮುಗಿಸಿ ನಾನು ವೇದಿಕೆನ ಮರಳಿ ಸೂರಜ್ ಅವರಿಗೆ ಕೊಡ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ. ಸರಿಯಾದ ಸಮಯಕ್ಕೆ ಶುರು ಮಾಡಿದೀವಿ, ಸರಿಯಾದ ಸಮಯಕ್ಕೆ ಮುಗಿಸಿದೀವಿ. ಜೀವನದಲ್ಲಿ ಚಿಕ್ಕ ಚಿಕ್ಕ ಗೆಲುವುಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕಂತೆ. ಇವತ್ತಿನ ನಮ್ಮ ಗೆಲುವು ಸಮಯಕ್ಕೆ ಸರಿಯಾಗಿ ಶುರು ಮತ್ತು ಮುಗಿಸಿರೋದು. ಇದನ್ನ ಸೆಲೆಬ್ರೇಟ್ ಮಾಡ್ತಾ ಮುಂದಿನ ವಾರಗಳಲ್ಲೂ ಸರಿಯಾದ ಸಮಯಕ್ಕೆ ಸೇರೋಣ, ಸರಿಯಾದ ಸಮಯಕ್ಕೆ ಮುಗಿಸೋಣ ಅಂತ ಹೇಳಿ ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅವರೇ, ಅಧ್ಯಕ್ಷರಾಗಿ ನೀವು ಕೊನೆಯ ಮಾತುಗಳು. ಧನ್ಯವಾದಗಳು ಸೂರಜ್ ಅವರೇ. ನೀವು ಹೇಳಿದಾಗೆ ಇವತ್ತಿನ ಸಭೆ ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ಕಲ್ತ್ಕೊಂಡ್ವಿ ನಿಮ್ಮ ಕಡೆಯಿಂದ, ನಿಮ್ಮ ನಿರೂಪಣೆಯಿಂದ. ಆಮೇಲೆ ಮೋಹನ್ ಮೂರ್ತಿ ಅವರ ಒಂದು ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಅವರು ಪ್ರತಿಯೊಂದನ್ನ ಮೌಲ್ಯಮಾಪನವನ್ನ ಆದ ರೀತಿ ನೋಡಿ ಅದು ಕೂಡ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ಇವರ ದತ್ವಾಡ ಅವರ ಸ್ಪೀಚ್ ರೈಲ್ವೆ ಪ್ರಯಾಣ, ಅದು ನಿಜವಾಗ್ಲೂ ನನಗೆ ಅದ್ರಲ್ಲಿ ನನಗೆ ಒಂದು ಮಾತಂತ ಅವ್ರು ಹೇಳಿದ್ರು, ಗೆಲುವು ಮತ್ತು ಸೋಲು ಮತ್ತೊಂದು ಯಾವ್ದು ಅವು ಒಂದು ರೈಲ್ವೆ ಸ್ಟೇಷನ್ ಇದ್ದ ಹಾಗೆ, ಬಟ್ ಯಾವು ಅಲ್ಲಿ ನಿಲ್ಲಲ್ಲ, ಅಂದ್ರೆ ಕಂಟಿನ್ಯೂ, ಅಂದ್ರೆ ಅವು ಅಲ್ಲೇ ನಮ್ಮ ಜೀವನದಲ್ಲಿ ಎಂದೂ ಇರಲ್ಲ, ಅವು ಹೋಗ್ಬಿಡ್ತವೆ. ಹಾಗೆ ಜೀವನ ಕಂಟಿನ್ಯೂಸ್ ಹೋಗ್ತಾ ಇರ್ತೇವೆ. ನೀವು ಗೆಲ್ರಿ ಸೋಲ್ರಿ ಅಥವಾ ಬೀಳ್ರಿ ಏಳ್ರಿ ಹೋಗ್ತಾ ಇರುತ್ತೆ ಅಂತ ಹೇಳಿ. ಸೊ ನನಗೊಂದು ಸಣ್ಣ ಘಟನೆ ನೆನಪಾಗುತ್ತೆ. ಒಂದ್ಸಲ ಈ ರೈಲ್ವೆದಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಸಾಧು ಸ್ವಾಮೀಜಿ ಅವರು ಹೋಗ್ತಾ ಇದ್ರಂತೆ, ಟಿಕೆಟ್ ಕಲೆಕ್ಟ್ ಕೇಳಿದಂತೆ, ಸ್ವಾಮಿಗಳೇ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರಂತೆ. ಅವರು ಮಾರ್ಮಿಕವಾಗಿ ಎಲ್ಲಿ ಶ್ರೀರಾಮನ ಜನ್ಮವಾಗಿದೆಯೋ ಅಲ್ಲಿ ಅಂತ ಹೇಳಿದ್ರಂತೆ. ಅಂದ್ರೆ ಅಯೋಧ್ಯನ ಅಂತ ಹೇಳಿದಂತೆ. ಓಹೋ, ಟಿಕೆಟು ಅನ್ನೋದು ಇಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಯ್ಯೋ, ಹಾಗಾದ್ರೆ ನಡೀರಿ, ಎಲ್ಲಿ ಶ್ರೀಕೃಷ್ಣನ ಜನ್ಮವಾಗಿತ್ತೋ ಅಲ್ಲಿ ಅಂತ ಹೇಳಿದಂತೆ. ಜೈಲಿಗೆ ಹೋಗ್ಬೇಕಂತ ಹೇಳಿ. ಎನಿವೆ, ಇವತ್ತಿನ ಈ ಒಂದು ಸಭೆ ನನಗೆ ತುಂಬಾ ಇಷ್ಟ ಆಯ್ತು. ಸಾಕಷ್ಟು ವಿಷಯಗಳನ್ನ ನಾನು ಕಲ್ತುಕೊಂಡೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸುತ್ತಾ ಇವತ್ತಿನ ಈ ಸಭೆಗೆ ಒಂದು ಮುಕ್ತಾಯವನ್ನು ಹಾಡ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು. ಪ್ರಮೋದ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇವತ್ತು. ವೆಲ್ ಡನ್.